ಹಾಯ್ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ಕಂಪ್ಲೀಟ್ ಇಂಗ್ಲೀಷ್ ಪೆಡಗಾಗಿಯನ್ನು ರಿವಿಷನ್ ಮಾಡ್ಕೊಳ್ಳೋಣ. ಅದು ಹೇಗೆ ಇಂಪಾರ್ಟೆಂಟ್ ವರ್ಡ್ಸ್ ಥ್ರೂ, ಅಂದರೆ ಯಾವೆಲ್ಲ ಒಂದು ವರ್ಡ್ಸ್ಗಳು ರಿಪೀಟ್ ಆಗುತ್ತೆ, ಇಂಪಾರ್ಟೆಂಟ್ ಇದೆ. ಒಂದಿಷ್ಟು ಜನಕ್ಕೆ ಆ ವರ್ಡ್ಸ್ಗಳ ಅರ್ಥನೇ ಗೊತ್ತಿಲ್ಲ. ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ, ಕ್ವಶನ್ ಹಾಗೆ ಈ ಕಾನ್ಸೆಪ್ಟನ್ನು ಬಿಟ್ಟು ವರ್ಡ್ಸ್ಗಳನ್ನು ತೆಗೆದುಕೊಂಡಿದ್ದೀನಿ. ಆ ವರ್ಡ್ಸ್ಗಳ ಮೂಲಕ ನಾವೇನು ಮಾಡೋಣ, ಎಲ್ಲ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಂಪ್ಲೀಟ್ ಇಂಗ್ಲೀಷ್ ಪೆಡಗಾಗಿಯನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ವಿಡಿಯೋ ಮೇ ಬಿ ಲೆಂದಿ ಆಗಬಹುದು. ಸೊ ಹೀಗಾಗಿ ನೀವು ಲೆಂದಿ ಇದೆ ಅಂತ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ವಾಚ್ ಮಾಡಿದರೆ ನೀವು ಡೆಫಿನೆಟ್ಲಿ ಹೇಳ್ತೀನಿ ಇಂಗ್ಲೀಷ್ ಪೆಡಗಾಗಿಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡಿತೀರಾ. ಸೊ ಈಗ ನಾವೇನು ಮಾಡೋಣ, ಕ್ಲಾಸನ್ನು ಪ್ರಾರಂಭಿಸೋಣ. ಫಸ್ಟ್ ವರ್ಡ್ ಲ್ಯಾಂಗ್ವೇಜ್ ಅಂತ ತೊಗೊಂಡಿದ್ದೀನಿ. ಲ್ಯಾಂಗ್ವೇಜ್ ಅಂದ್ರೇನು? ಭಾಷೆ. ನಮಗೆ ಫಸ್ಟ್ ಲೆಸನ್ ಏನಿದೆ ಹೇಳಿ, ಲ್ಯಾಂಗ್ವೇಜ್ ಅಕ್ವೈಜೇಷನ್ ಆ್ಯಂಡ್ ಲರ್ನಿಂಗ್, ಅಂದರೆ ಭಾಷಾ ಕಲಿಕೆ ಮತ್ತು ಗ್ರಹಿಕೆ ಅಂತ ಇದೆ. ಈ ಲ್ಯಾಂಗ್ವೇಜ್ ಅನ್ನುವಂತಹ ಪದ ಲ್ಯಾಟಿನ್ ಭಾಷೆಯ ಲಿಂಗ್ವಾ ಅನ್ನುವ ಪದದಿಂದ ಬಂದಿದೆ. ಹಾಗಾದರೆ ಲಿಂಗ್ವಾ ಅಂದರೇನು? ಟಂಗ್ ಅಂತ ಅರ್ಥ. ಸೊ ನೆನ್ಪಿಟ್ಕೊಳ್ಳಿ. ಒಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಇದುವರೆಗೂ ಬಂದಿಲ್ಲ, ಆದರೆ ಮುಂದೆ ಬರಬಹುದು. ಸೊ ಹೀಗಾಗಿ ಈ ಒಂದು ವಿಷಯವನ್ನು ನೆನ್ಪಿಟ್ಕೊಳ್ಳಿ. ಏನಂತ ಅಂದರೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಬಿಲಾಂಗ್ಸ್ ಟು ಅಂತ ಪ್ರಶ್ನೆ ಬಂದರೆ ಇಟ್ ಈಸ್ ಬಿಲಾಂಗ್ಸ್ ಟು ಇಂಡೋ ಯುರೋಪಿಯನ್ ಫ್ಯಾಮಿಲಿ. ಪ್ಲೀಸ್ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿದೆ ನೋಡಿ, ಇಲ್ಲಿ ಇಂಗ್ಲೀಷ್ ಇದೆ ಅಲ್ವಾ, ಇದು ಇಂಡೋ ಯುರೋಪಿಯನ್ ಫ್ಯಾಮಿಲಿಯಿಂದ ಬಂದಿದೆ. ಗ್ಲೀಸನ್ ಅವರು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಲ್ಯಾಂಗ್ವೇಜ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಾಮ್ ಆಫ್ ಹ್ಯೂಮನ್ ಬಿಹೇವಿಯರ್ ಅಂತ ಗ್ಲೀಸನ್ ಅವರು ಹೇಳಿದ್ದಾರೆ. ಲ್ಯಾಂಗ್ವೇಜ್ ಈಸ್ ಅ ಮೀಡಿಯಮ್ ಥ್ರೂ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ರೆಸ್ ಐಡಿಯಾಸ್, ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್. ಭಾಷೆಯ ಮೂಲಕ ನಾವೇನು ಮಾಡ್ತೀವಿ, ನಮ್ಮ ಐಡಿಯಾಸ್ಗಳನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ, ನಮ್ಮ ಥಿಂಕಿಂಗ್ಸು, ಥಾಟ್ಸ್ಗಳನ್ನು, ನಮ್ಮ ಯೋಚನೆಗಳನ್ನು, ಹಾಗೆ ನಮ್ಮ ದುಃಖಗಳನ್ನು, ಸಂತೋಷವನ್ನು ಎಲ್ಲವನ್ನೂ ಕೂಡ ನಾವೇನು ಮಾಡ್ತೀವಿ, ಎಕ್ಸ್ಪ್ರೆಸ್ ಮಾಡ್ತೀವಲ್ವ. ಯಾವುದರ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ? ಭಾಷೆಯ ಮೂಲಕ ಎಕ್ಸ್ಪ್ರೆಸ್ ಮಾಡ್ತೀವಿ. ಸೊ ಲ್ಯಾಂಗ್ವೇಜ್ ಅನ್ನುವಂತಹ ಪದ ಬಂದಾಗ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಈಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ವರ್ಡ್ ಅಕ್ವೈಜೇಷನ್. ಇದು ತುಂಬಾ ಬರುತ್ತೆ, ವೆರಿ ಇಂಪಾರ್ಟೆಂಟ್ ಇದೆ. ಅಕ್ವೈಜೇಷನ್ ಇಲ್ಲಾಂದರೆ ಅಕ್ವೈರ್ ಅಂತ ಬರುತ್ತೆ. ಅಕ್ವೈಜೇಷನ್ ಮತ್ತು ಲರ್ನಿಂಗ್. ಅಕ್ವೈಜೇಷನ್ ಅಂತಂದ್ರೇನು? ಅರ್ಜನೆ, ಸ್ವಾಧೀನಪಡಿಸಿಕೊಳ್ಳೋದು. ಒಂದು ಭಾಷೆಯನ್ನು ನಾವು ಯಾವುದೇ ರೀತಿಯೇನು ಜಾಗೃತ ಮನಸ್ಸು ಅಂದರೆ ಅಜಾಗೃತದಿಂದ ನಾವು ಕಲಿತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರಲ್ಲ. ಯಾವುದೇ ರೀತಿ ಒತ್ತು ಕೊಟ್ಟು ನಾವು ಕಲಿಯಲ್ಲ. ಈಗ ನಾವು ಮಾತೃಭಾಷೆನ ಕಲಿತೀವಿ, ಏನಾದರೂ ನಾವು ಕನ್ನಡ ಭಾಷೆಯನ್ನು ಕಲಿತಾ ಇದ್ದೀವಿ ಅಂತ ಯಾವುದಾದ್ರೂ ನಮಗೆ ಜಾಗೃತ ಮನಸ್ಸು ಇರುತ್ತಾ? ಇಲ್ಲ ಅಲ್ವಾ. ಸೊ ನಾವು ಅಜಾಗೃತ ಸಬ್ ಕಾನ್ಷಿಯಸ್ ಮೈಂಡಿಂದ ಏನು ಮಾಡ್ತೀವಿ, ಲ್ಯಾಂಗ್ವೇಜನ್ನು ಕಲಿತೀವಿ. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ಳಿ. ನಾವು ಸಬ್ ಕಾನ್ಷಿಯಸ್ ಮೈಂಡಿಂದ, ಸಬ್ ಕಾನ್ಷಿಯಸ್ ಅಂದ್ರೇನು? ಅಜಾಗೃತ, ಯಾವುದೇ ರೀತಿ ನಮಗೆ ಭಾಷೆನ ಕಲಿತಾ ಇದ್ದೀವಿ ಅನ್ನೋದು ಗೊತ್ತಿಲ್ಲದೆ ನಾವು ಒಂದು ಭಾಷೆಯನ್ನು ಏನು ಅರ್ಜನೆ ಮಾಡ್ಕೋತೀವಿ, ಸ್ವಾಧೀನಪಡಿಸ್ಕೊಳ್ತೀವಲ್ವ, ಅದಕ್ಕೆ ಏನಂತ ಕರೀತಾರೆ? ಅಕ್ವೈಜೇಷನ್ ಅಂತ ಕರೀತಾರೆ. ಈಗ ಇನ್ನೊಂದು ಬರುತ್ತೆ ಲರ್ನಿಂಗ್. ನಾವು ಸೆಕೆಂಡ್ ಲ್ಯಾಂಗ್ವೇಜನ್ನು ಲರ್ನ್ ಮಾಡ್ತೀವಿ, ಸ್ಕೂಲ್ಗೆ ಹೋಗಿ ಕಲಿತೀವಲ್ವ, ಎರಡನೇ ಭಾಷೆಯನ್ನು, ಇಂಗ್ಲೀಷನ್ನು. ಸೊ ಅದಕ್ಕೇನು ಕಲಿಕೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಒಂದು ಭಾಷೆಯನ್ನು ನಾವೇನು ಮಾಡ್ತೀವಿ, ಕಾನ್ಷಿಯಸ್ ಮೈಂಡಿಂದ ಕಲಿತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ, ಅಲ್ಲಿ ಒತ್ತು ಕೊಟ್ಟು ಕಲಿತೀವಿ, ಎಫರ್ಟ್ ಇರುತ್ತೆ, ಆಮೇಲೆ ಗ್ರಾಮರ್ ಮೇನ್ ಪಾಯಿಂಟ್ ಆಗಿರುತ್ತೆ. ಇದ್ರ ಮೂಲಕ ನಾವೇನು ಕಲಿತೀವಲ್ವ ಒಂದು ಭಾಷೆಯನ್ನು, ಅದಕ್ಕೆ ಲರ್ನಿಂಗ್ ಅಂತ ಕರೀತಾರೆ. ನಿಮಗೆ ಪ್ರಶ್ನೆ ಬರುತ್ತೆ ಅಕ್ವೈಜೇಷನ್ ಮತ್ತು ಲರ್ನಿಂಗ್ ಮೇಲೆ, ಡೆಫಿನೆಟ್ಲಿ ಪ್ರಶ್ನೆ ಬರುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಂಡ್ಬಿಡಿ. ಅಕ್ವೈಜೇಷನ್ ಅಂದ್ರೇನು? ಒಂದು ಭಾಷೆಯನ್ನು ನಾವು ಸುತ್ತಮುತ್ತಲಿನ ಇರುವವರಿಂದ ಏನು ಸ್ವಾಧೀನಪಡಿಸ್ಕೊಳ್ತೀವಿ, ಅವರನ್ನು ಅನುಕರಣೆ ಮಾಡಿ ಸ್ವಾಧೀನಪಡಿಸ್ಕೊಳ್ತೀವಿ. ಲರ್ನ್ ಅಂದ್ರೇನು? ಸ್ಕೂಲಿಗೆ ಹೋಗಿ ನಾವಲ್ಲಿ ಗ್ರಾಮರ್ ಮೂಲಕ, ರೂಲ್ಸ್ ಮೂಲಕ ಮತ್ತು ಕಾನ್ಷಿಯಸ್ ಮೈಂಡ್ನಿಂದ ನಾವೇನು ಕಲಿತೀವಿ ಅದು ಕಲಿಕೆ ಆಗುತ್ತೆ, ಲರ್ನ್ ಆಗುತ್ತೆ. ಇಲ್ಲಿ ಒಂದು ಚಾರ್ಟ್ ಮೂಲಕ ನಾವು ತಿಳ್ಕೊಳ್ಳೋಣ. ಇಂಪ್ಲಿಸಿಟ್ ಸಬ್ ಕಾನ್ಷಿಯಸ್, ಅದೇ ಏನು, ಇಲ್ಲಿ ಯಾವುದೇ ರೀತಿ ನಾವು ಜಾಗೃತ ಮನಸ್ಸು ಇರಲ್ಲ, ಅಜಾಗೃತದಿಂದ ಒಂದು ಭಾಷೆನ ನಾವೇನು ಮಾಡ್ತೀವಿ, ಅರ್ಜನೆ ಮಾಡ್ಕೋತೀವಿ. ಎಕ್ಸ್ಪ್ಲಿಸಿಟ್ ಕಾನ್ಷಿಯಸ್, ಇಲ್ಲಿ ನಾವು ಕಲಿತಾ ಇದ್ದೀವಿ, ಒಂದು ಭಾಷೆನ ನಾವು ಲರ್ನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಜಾಗೃತ ಮನಸ್ಸಿರುತ್ತೆ. ಇನ್ಫಾರ್ಮಲ್ ಸಿಚುವೇಶನ್ಸ್, ಇಲ್ಲಿ ಸಿಚುವೇಶನ್ ನಾವು ಯಾವಾಗ ಬೇಕಾದರೂ ಒಂದು ಭಾಷೆನ ಅನುಕರಣೆ ಮಾಡ್ಬೋದಲ್ಲ, ಯಾವುದೇ ರೀತಿ. ಈಗ ಔಪಚಾರಿಕ, ಅನೌಪಚಾರಿಕ. ಇನ್ಫಾರ್ಮಲ್ ಅಂದರೆ ಅನೌಪಚಾರಿಕವಾಗಿ ನಾವೇನು ಒಂದು ಭಾಷೆನ ಕಲಿತೀವಿ. ಫಾರ್ಮಲ್ ಸಿಚುವೇಶನ್ಸ್ ಅಂದರೆ ಔಪಚಾರಿಕವಾಗಿ ಪಠ್ಯಪುಸ್ತಕದ ಆಧಾರದ ಮೇಲೆ ರೂಲ್ಸ್ಗಳ ಮೂಲಕ ನಾವು ಒಂದು ಭಾಷೆನ ಕಲಿತೀವಿ. ಯೂಸಸ್ ಗ್ರಾಮ್ಯಾಟಿಕಲ್ ಫೀಲ್, ಡಿಸ್ಕ್ರಿಪ್ಟಿವ್ ಗ್ರಾಮರ್. ನಾನು ಗ್ರಾಮರ್ ಬಗ್ಗೆ ಕ್ಲಾಸನ್ನು
ರೂಲ್ಸನ್ನು ಮಾಡಿದ್ದೀನಿ, ಹೌದಲ್ವಾ? ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂತಂದ್ರೇನು, ಈ ಓನ್ಲಿ ಯಾವುದೇ ರೀತಿ ನಾವು ರೂಲ್ಸನ್ನು ಈ ಡೆಫಿನೇಷನ್ಸ್ನ ಫಾಲೋ ಮಾಡಲ್ಲ, ನಮ್ಗೆ ಹೇಗೆ ಬೇಕೋ ಹಾಗೆ ಮಾತನಾಡ್ತೀವಿ. ಆ ಒಂದು ಫ್ರೀಡಮ್ ಈ ಡಿಸ್ಕ್ರಿಪ್ಟಿವ್ ಗ್ರಾಮರಲ್ಲಿ ಇದೆ. ಅದಲ್ಲ ಈ ರೀತಿ ಫೀಲ್ ಎಲ್ಲೇ ಆಗುತ್ತೆ, ನಮಗೆ ಅಕ್ವೈಜೇಷನಲ್ಲಿ ಆಗುತ್ತೆ. ಯೂಸಸ್ ಗ್ರಾಮ್ಯಾಟಿಕಲ್ ರೂಲ್ಸ್. ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದ್ರೇನು, ಇಲ್ಲಿ ನಾವು ರೂಲ್ಸ್ ಫಾಲೋ ಮಾಡಲೇಬೇಕು. ವಿದೌಟ್ ರೂಲ್ಸ್ ನಾವೇನು ಯೂಸ್ ಮಾಡೋ ಹಾಗಿಲ್ಲ. ಈ ರೀತಿ ಒಂದು ಗ್ರಾಮರನ್ನು ನಾವೆಲ್ಲಿ ಯೂಸ್ ಮಾಡ್ತೀವಿ? ಸೆಕೆಂಡ್ ಲ್ಯಾಂಗ್ವೇಜ್ ಲರ್ನ್ ಮಾಡಬೇಕಾದ್ರೆ. ಡಿಪೆಂಡ್ಸ್ ಆನ್ ಅಟಿಟ್ಯೂಡ್, ಇದು ಅಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗಿದೆ. ಹಾಗೆ ಲರ್ನ್ ಇದು ಡಿಪೆಂಡ್ಸ್ ಆನ್ ಆಪ್ಟಿಟ್ಯೂಡ್. ಸ್ಟೇಬಲ್ ಆರ್ಡರ್ ಆಫ್ ಅಕ್ವೈಜೇಷನ್, ಇದು ಸ್ಟೇಬಲ್ ಇರುತ್ತೆ. ಆಮೇಲೆ ಲರ್ನ್ದಲ್ಲಿ ಏನು, ಸಿಂಪಲ್ ಟು ಕಾಂಪ್ಲೆಕ್ಸ್ ಆರ್ಡರ್ ಆಫ್ ಲರ್ನಿಂಗ್. ಇಲ್ಲಿ ಕಲಿಕೆ ಏನು, ಸರಳದಿಂದ ಕಾಂಪ್ಲೆಕ್ಸ್ ಅಂದರೆ ಕಠಿಣತೆಯ ಕಡೆಗೆ ಈ ಒಂದು ಕಲಿಕೆ ನಡೆಯುತ್ತೆ. ಇದಿಷ್ಟು ಅಕ್ವೈಜೇಷನ್ ಮತ್ತು ಲರ್ನಿಂಗ್ದು ಡಿಫ್ರೆನ್ಸ್ ಆಯಿತು. ಈ ಡಿಫ್ರೆನ್ಸನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಇದರ ಮೇಲೆ ಬರುವಂಥ ಯಾವುದೇ ರೀತಿ ಪ್ರಶ್ನೆ ಬರಲಿ ಆರಾಮವಾಗಿ ನೀವು ಉತ್ತರವನ್ನು ಕೊಡ್ಬೋದು. ಈಗ ಸೆಕೆಂಡ್ ಒಂದು ವರ್ಡನ್ನು ನೋಡೋಣ. ಕಾಂಪ್ರಹೆನ್ಷನ್ ಅನ್ನುವ ವರ್ಡ್. ಕಾಂಪ್ರಹೆನ್ಷನ್ ಅಂದರೆ ಏನು? ಗ್ರಹಿಕೆ. ಒಂದು ಭಾಷೆನ ನಾವೇನು ಮಾಡ್ಕೋಬೇಕು, ಮೀನಿಂಗ್ಫುಲ್ಲಾಗಿ ಕಾಂಪ್ರಹೆನ್ಷನನ್ನು ಮಾಡ್ಕೋಬೇಕು, ಗ್ರಹಿಕೆಯನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಫಸ್ಟ್ ಲ್ಯಾಂಗ್ವೇಜ್ ಅಂದ್ರೇನು? ನಮ್ಮ ಮಾತೃಭಾಷೆ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಈ ರೀತಿ ಎಲ್ಲ ಬರುತ್ತೆ. ಸೊ ಫಸ್ಟ್ ಲ್ಯಾಂಗ್ವೇಜ್ ಬಂದಾಗ, ಹಾಗೆ ಹೋಮ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇದು ಏನಾಗುತ್ತೆ, ನಮ್ಮ ಮಾತೃಭಾಷೆ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಂಡ್ಬಿಡಿ. ಇನ್ನು ಸಿಕ್ಸ್ತ್ ಫಾರಿನ್ ಲ್ಯಾಂಗ್ವೇಜ್ ಅಂದ್ರೇನು? ಇಂಗ್ಲೀಷ್. ನಾವೇನು ಸೆಕೆಂಡ್ ಭಾಷೆಯನ್ನು ಕಲಿತಾ ಇದ್ದೀವಲ್ಲ ಸ್ಕೂಲಿಗೆ ಹೋಗಿ, ಇದೇನಾಗುತ್ತೆ, ಫಾರಿನ್ ಲ್ಯಾಂಗ್ವೇಜ್ ಆಗುತ್ತೆ. ಆಮೇಲೆ ಸೆವೆಂತ್ ಒನ್ ಸೆಕೆಂಡ್ ಲ್ಯಾಂಗ್ವೇಜ್. ಇಲ್ಲಿ ಇನ್ನೂ ಒಂದು ಕ್ವಶನನ್ನು ನೀವು ನೆನ್ಪಿಟ್ಕೋಬೇಕು. NCF ಪ್ರಕಾರ ಇನ್ ಇಂಡಿಯಾ NCF ಪ್ರಕಾರ ಇಂಗ್ಲೀಷ್ ಈಸ್ ಅಂತ ಪ್ರಶ್ನೆ ಬಂದರೆ ನಿಮ್ಮ ಉತ್ತರ ಏನಾಗಬೇಕು? ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಆಗಬೇಕು. ಓಕೆ, ಇನ್ನೊಂದು ತೋರಿಸ್ತೀನಿ ನೋಡಿ. ಗ್ಲೋಬಲ್ ಲ್ಯಾಂಗ್ವೇಜ್ ಅಂದರೆ ಜಾಗತಿಕ ಭಾಷೆ. ಈಗ NCF 2005 ಪ್ರಕಾರ ಇಂಗ್ಲೀಷ್ ಈಸ್ ಅ ಡ್ಯಾಶ್ ಇನ್ ಮಲ್ಟಿಲಿಂಗ್ವಲ್ ಕಂಟ್ರಿ ಅಂದರೆ ಇಡೀ ಜಗತ್ತಿನಲ್ಲಿಯೇ ಇದು ಏನು ಅಂತ ಕೇಳಿದರೆ ಗ್ಲೋಬಲ್ ಲ್ಯಾಂಗ್ವೇಜ್ ಅಂದರೆ ಜಾಗತಿಕ ಭಾಷೆಯಾಗಿದೆ. ಯಾವುದು? ಇಂಗ್ಲೀಷ್ ಅನ್ನೋದು. ಮತ್ತು ಇನ್ನೂ ಒಂದು ಪ್ರಶ್ನೆ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇಂಗ್ಲೀಷ್ ಅನ್ನೋದು ಏನು ಅಂತ ಕೇಳಿದಾಗ ಇದು ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಆಗುತ್ತೆ. ಯಾಕಾಗುತ್ತೆ ಹೇಳಿ? ನಾವು ಪ್ರತಿಯೊಂದು ಆಫೀಸ್ ವರ್ಕನ್ನು ಮಾಡುವಾಗ ಯಾವ ಭಾಷೆನ ಬಳಸ್ತೀವಿ? ಇಂಗ್ಲೀಷ್ ತಾನೇ. ಏನೇ ಒಂದು ಫಾರ್ಮ್ ಫಿಲಪ್ ಮಾಡೋದಿದ್ರೂ ನೋಡಿ ನೀವು ಪ್ರತಿಯೊಂದರಲ್ಲಿ ಇಂಗ್ಲೀಷ್ನಲ್ಲಿಯೇ ಇರುತ್ತೆ. ಸೊ ಹೀಗಾಗಿ ಇದಕ್ಕೆ ಯಾವೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಸಂವಿಧಾನದಲ್ಲಿ? ಇಟ್ ಈಸ್ ಅ ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್. ನೆನ್ಪಿಟ್ಕೊಳ್ಳಿ, NCF ಈಸ್ ಇನ್ ಡ್ಯಾಶ್ ಇನ್ ಇಂಡಿಯಾ ಅಂತ ಬಂದಾಗ ಅದು ಸೆಕೆಂಡ್ ಲ್ಯಾಂಗ್ವೇಜ್ ಆಗುತ್ತೆ. ಮಲ್ಟಿಲಿಂಗ್ವಲ್ ಕಂಟ್ರಿ ಅಂತ ಕೇಳಿದಾಗ ಗ್ಲೋಬಲ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಕೇಳಿದಾಗ ಏನಾಗುತ್ತೆ? ಅಸೋಸಿಯೇಟ್ ಆಫೀಸಿಯಲ್ ಲ್ಯಾಂಗ್ವೇಜ್ ಆಗುತ್ತೆ. ಮತ್ತು ಲ್ಯಾಂಗ್ವೇಜ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇವೆ. ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಮೀನ್ಸ್ ಆಫ್ ಕಮ್ಯುನಿಕೇಷನ್. ನಮಗೇನು ಸಂವಹನಕ್ಕೆ ಇದು ಉಪಯೋಗಕ್ಕೆ ಬರುತ್ತೆ. ಆಮೇಲೆ ಇದು ಸಿಂಬಾಲಿಕ್ ಆಗಿದೆ ಮತ್ತು ಡೈನಾಮಿಕ್ ಆಗಿದೆ. ಹಾಗೆ ಇಟ್ ಸ್ಟ್ರಕ್ಚರ್ಡ್ ಆ್ಯಂಡ್ ಯುನಿಕಿ ಸಿಸ್ಟಮ್. ಇದು ಒಂದು ಸ್ಟ್ರಕ್ಚರ್ನ ಸಿಸ್ಟಮನ್ನು ಒಳಗೊಂಡಿದೆ. ಮತ್ತು ಇಲ್ಲಿ ಸೋಷಿಯಲ್ ಬಿಹೇವಿಯರ್, ನಾವು ಒಬ್ಬರಿಗೊಬ್ಬರು ಏನು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹಾಗೆ ನಮ್ಮ ಫೀಲಿಂಗ್ಸು ಥಾಟ್ಸು ಇದನ್ನೆಲ್ಲವನ್ನು ನಾವೇನು ಮಾಡ್ತೀವಿ, ಮಾತಿನ ಮೂಲಕ ಏನು ಮಾಡ್ತೀವಿ, ಎಕ್ಸ್ಪ್ರೆಷನ್ ಮಾಡ್ತೀವಲ್ವ. ಆಮೇಲೆ ಇಟ್ ಈಸ್ ಅ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನನ್ನು ಕೊಡುತ್ತೆ. ಹಾಗೆ ಪ್ರಿನ್ಸಿಪಲ್ಸ್ ಕೂಡ ಇವೆ. ಇಲ್ಲಿ ಕಂಪ್ಲೀಟಾಗಿ ನಾವು ನೋಡ್ಕೊಳ್ಳೋದು ಬೇಡ, ಅಷ್ಟೇ ಒಂದು ಸ್ವಲ್ಪ ಹೆಡ್ಡಿಂಗನ್ನು ನೋಡ್ಕೊಂಡ್ಬಿಡೋಣ. ಪ್ರಿನ್ಸಿಪಲ್ ಆಫ್ ಮೋಟಿವೇಶನ್ ಅಂತ ಬರುತ್ತೆ. ಮೋಟಿವೇಶನ್ ಅನ್ನೋ ವರ್ಡ್ ವೆರಿ ಇಂಪಾರ್ಟೆಂಟ್ ಇದೆ, ಅದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಯಾಕಂತಂದರೆ ಈಗ ಒಂದು ಭಾಷೆಯನ್ನು ಕಲೀಲಿಕ್ಕೆ ನಮಗೆ ಮೂಲವಾಗಿ ಏನು ಬೇಕು, ಪ್ರೀ ರಿಕ್ವಿಸ್ಟಿಕ್ ಅಂತ ಕೇಳ್ತಾರೆ. ಸೊ ಅಲ್ಲಿ ಏನು ಬೇಕಾಗುತ್ತೆ, ಮೋಟಿವೇಶನ್ ಬೇಕಾಗುತ್ತೆ. ಈ ಕ್ವಶನ್ ಆಲ್ರೆಡಿ ಬಂದಿದೆ. ವಿಚ್ ಈಸ್ ದ ಪ್ರೀ ರಿಕ್ವಿಸ್ಟಿಕ್ ಆಫ್ ಲ್ಯಾಂಗ್ವೇಜ್ ಅಂತ ಪ್ರಶ್ನೆ ಕೇಳಿದಾಗ ನಮ್ಮ ಉತ್ತರ ಏನಾಗಬೇಕಲ್ಲಿ? ಮೋಟಿವೇಶನ್ ಆಗಬೇಕು. ಮೊದಲು ಒಂದು ಭಾಷೆನ ನಾವು ಕಲಿಬೇಕು ಅಂತಂದರೆ ನಮಗೆಲ್ಲ ಮೋಟಿವೇಶನ್ ಬೇಕು, ಆಸಕ್ತಿ ಬೇಕು, ಹೌದಲ್ವಾ? ಆ ಆಸಕ್ತಿಯನ್ನು ಹುಟ್ಟಿಸುವ ಹಾಗೆ ನಾವು ಮಗುವಿನಲ್ಲಿ ಮಾಡಬೇಕಾಗತ್ತೆ. ಆಮೇಲೆ ಪ್ರಿನ್ಸಿಪಲ್ ಆಫ್ ಹ್ಯಾಬಿಟ್ ಫಾರ್ಮೇಷನ್ ಅಂತ ಬರುತ್ತೆ. ಪ್ರಿನ್ಸಿಪಲ್ ಆಫ್ ಇಮಿಟೇಷನ್ ಮಾಡ್ತೀವಲ್ವ ಒಂದು ಭಾಷೆಯಲ್ಲಿ, ನಾವೇನು ಅನುಕರಣೆ ಮೂಲಕ ನಾವು ಭಾಷೆನ ಕಲಿತೀವಿ. ಪ್ರಿನ್ಸಿಪಲ್ ಆಫ್ ಓರಲ್ ಅಪ್ರೋಚ್, ಇದು ಓರಲ್ ಆಗಿರುತ್ತೆ ಮಾತು. ಆಮೇಲೆ ಪ್ರಿನ್ಸಿಪಲ್ ಆಫ್ ಪ್ರಾಕ್ಟೀಸ್
ಆ್ಯಂಡ್ ಡ್ರಿಲ್, ಇದರಲ್ಲಿ ನಾವು ಅಭ್ಯಾಸವನ್ನು ಮಾಡಬೇಕಾಗುತ್ತೆ. ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಆರ್ಡರ್ ಲರ್ನಿಂಗ್ ಅಂತಂದರೆ ನ್ಯಾಚುರಲ್ ಆಗಿ ಒಂದು ಭಾಷೆನ ನಾವು ಕಲಿಸಬೇಕಾಗತ್ತೆ. ಪ್ರಿನ್ಸಿಪಲ್ ಆಫ್ ಸಿಚುವೇಶ್ನಲ್ ಅಪ್ರೋಚ್ ಅಂದರೆ ಏನು ಒಂದು ಸನ್ನಿವೇಶ ತಕ್ಕ ಹಾಗೆ ನಾವು ಒಂದು ಭಾಷೆಯನ್ನು ಕಲಿಸಬೇಕಾಗತ್ತೆ. ಪ್ರಿನ್ಸಿಪಲ್ ಆಫ್ ಯೂಸಿಂಗ್ ಮದರ್ ಟಂಗ್, ಭಾಷೆಯನ್ನು ಕಲಿಸುವಂತಹ ಒಂದು ತತ್ವವನ್ನು ಕೂಡ ನಾವು ಅನುಸರಿಸಬೇಕಾಗತ್ತೆ. ಮತ್ತು ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸ್ ಆ್ಯಂಡ್ ಅಡಾಪ್ಟೇಷನ್ ಆಫ್ ಮಲ್ಟಿಪಲ್ ಅಪ್ರೋಚ್ ಅಂತ ಕೂಡ ಬರುತ್ತೆ. ಸೊ ಈ ಎಲ್ಲ ಒಂದು ಪಾಯಿಂಟ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ಬಿಡಿ. ಇದರಲ್ಲಿ ಹೆಚ್ಚಾಗಿ ಕೇಳೋದು ಮೋಟಿವೇಶನ್ ಬಗ್ಗೆನೇ ಕೇಳಿದ್ದಾರೆ ಇದುವರೆಗೂ. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಒಂದು ಭಾಷೆನ ಕಲೀಲಿಕ್ಕೆ ನಮಗೆ ಮೂಲವಾಗಿ ಏನು ಬೇಕು? ಮೋಟಿವೇಶನ್ ಬೇಕು. ಈಗ ನೆಕ್ಸ್ಟ್ ನೋಡೋಣ. ಈ ಒಂದು 2 ವರ್ಡ್ ತುಂಬಾ ರಿಪೀಟ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ ಇದರ ಅರ್ಥ ಏನು ಅಂತ. ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್. ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂದ್ರೇನು? ಸಂವಹನ ಸಾಮರ್ಥ್ಯ. ಮಗುವಿಗೆ ನಾವು ಸಂವಹನ ಸಾಮರ್ಥ್ಯವನ್ನು ಬೆಳೆಸಬೇಕಾಗತ್ತೆ. ಹೇಗೆ ಬೆಳೆಸಬೇಕು ಅಂತಂದರೆ, ಒಂದು ಮಗುವಿಗೆ ಈಗ ಇಂಗ್ಲೀಷನ್ನ ನಾವು ಕಲಿಸ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಕಲಿಕೆ ಆಗಬಾರ್ದು, ಅದು ಅಕ್ವೈರ್ ಆಗಬೇಕು, ಅದನ್ನು ಅದು ಸ್ವಾಧೀನಪಡಿಸ್ಕೊಳ್ಬೇಕು, ಅರ್ಜನೆ ಮಾಡ್ಕೋಬೇಕು. ಆ ರೀತಿ ನಾವು ರಿಚ್ ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡಬೇಕಾಗುತ್ತೆ. ಇದರಿಂದ ಮಗುವಿನಲ್ಲೇನು ಸಂವಹನ ಸಾಮರ್ಥ್ಯ ಬೆಳೆಯುತ್ತೆ. 10th ಒನ್ ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್. ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್ ಅಂದ್ರೇನು? ಭಾಷಾ ಸಾಮರ್ಥ್ಯ, ಎಬಿಲಿಟಿ. ಈ ಒಂದು ಭಾಷಾ ಸಾಮರ್ಥ್ಯವನ್ನು ಕೂಡ ನಾವು ಮಗುವಿಗೆ ಮೋಟಿವೇಶನ್ನ ಕೊಡುವುದರ ಮೂಲಕ, ರಿಚ್ ಎನ್ವಿರಾನ್ಮೆಂಟನ್ನು ಸೃಷ್ಟಿ ಮಾಡಿಸುವುದರ ಮೂಲಕ, ನೈಜ ಸನ್ನಿವೇಶದ ಜೊತೆ ಕಲಿಕೆಯನ್ನು ಮಾಡಿಸುವುದರ ಮೂಲಕ ಮಗುವಿನ ಒಂದು ಭಾಷಾ ಸಾಮರ್ಥ್ಯ ಉತ್ತಮವಾಗಿ ಬೆಳೆಯುತ್ತೆ. ಈ 2 ವರ್ಡ್ಸ್ ತುಂಬ ಬರುತ್ತೆ. ಸೊ ನೀವು ಇದರ ಅರ್ಥವನ್ನು ನೆನ್ಪಿಟ್ಕೊಂಡ್ಬಿಡಿ. ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂದರೆ ಸಂವಹನ ಸಾಮರ್ಥ್ಯ, ಲಿಂಗ್ವಿಸ್ಟಿಕ್ ಕಾಂಪಿಟೆನ್ಸ್ ಅಂದರೆ ಏನು? ಭಾಷಾ ಸಾಮರ್ಥ್ಯ. ಇದು ನಾನು ಹೇಳಿದೆ ಅಲ್ವಾ, ಮೋಟಿವೇಶನ್, ಪ್ರೇರಣೆ. ಇದರ ಮೇಲೆ ತುಂಬ ಕ್ವಶನ್ಸ್ ಬಂದಿವೆ. TETಯಲ್ಲಂತೂ ತುಂಬಾ ಕ್ವಶನ್ ಬಂದಿದೆ. ಡ್ಯಾಶ್ ಈಸ್ ಅ ಪ್ರೀ ರಿಕ್ವಿಸ್ಟಿಕ್ ಆಫ್ ಲ್ಯಾಂಗ್ವೇಜ್, ಈ ರೀತಿ ಪ್ರಶ್ನೆ ಬರುತ್ತೆ. ಅಲ್ಲಿ ನಮ್ಮ ಉತ್ತರ ಏನಾಗುತ್ತೆ? ಮೋಟಿವೇಶನ್. ಮೋಟಿವೇಶನ್ ಇದ್ದಾಗಲೇ ಒಂದು ಮಗು ಆಸಕ್ತಿಯಿಂದ ಏನೋ ಭಾಷೆನ ಕಲಿಯುತ್ತೆ. ಪ್ರೇರಣೆ ಮುಖ್ಯ. ಈಗ ನಾನು ಕೂಡ ತರಗತಿ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ನಿಮ್ಮ ಪ್ರೇರಣೆ ಮುಖ್ಯ. ನೀವು ನನಗೇನು ಮೋಟಿವೇಶನ್ ಕೊಡ್ತೀರಲ್ವಾ, ಸೂಪರ್ ಮ್ಯಾಮ್, ಇದೆಲ್ಲ ನೀವು ಕಮೆಂಟ್ ಮಾಡ್ತಾ ಇರ್ತೀರಲ್ವಾ, ಆ ಕಮೆಂಟನ್ನು ನೋಡಿ ತುಂಬಾ ಖುಷಿ ಆಗುತ್ತೆ. ಆ ಖುಷಿಯಿಂದ ನಾವು ಇನ್ನೂ ಹೆಚ್ಚಿನ ಕ್ಲಾಸನ್ನು ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಉಂಟಾಗುತ್ತೆ. ನೀವೇ ಏನು ಲೈಕ್ ಮಾಡಲಿಲ್ಲ, ಶೇರ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಹಾಗೆ ಕಮೆಂಟನ್ನು ಮಾಡಲಿಲ್ಲ, ಚೆನ್ನಾಗಿಲ್ಲ, ಏನು ಕಮೆಂಟೇ ಮಾಡಲಿಲ್ಲ ಅಂತಂದರೆ ನಾವು ಮಾಡಲಿಕ್ಕೆ ಮನಸ್ಸಾಗುತ್ತಾ? ಇಲ್ಲ ಅಲ್ವಾ? ನೋಡಿ, ನಾನು ಕೂಡ ಈಗ ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ಆದರೂ ಕೂಡ ಈ ಇಂಗ್ಲೀಷನ್ನು ಕಂಪ್ಲೀಟಾಗಿ ಹೇಳಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನನ್ನ ರಿವಿಷನನ್ನು ಸೈಡ್ ಇಟ್ಟು ನಿಮಗೆ ಕ್ಲಾಸನ್ನು ಮಾಡಲಿಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಆ ರೀತಿ ಮೋಟಿವೇಶನ್ನ ನೀವು ನನಗೆ ಕೊಟ್ಟಿದ್ದೀರಾ, ಹೌದಲ್ವಾ? ಸೊ ಮಗುವಿಗೆ ಒಂದು ಭಾಷೆಯನ್ನು ಕಲಿಬೇಕು ಅಂತಂದರೆ ಪ್ರಾಥಮಿಕವಾಗಿ ಏನು ಬೇಕು? ಮೋಟಿವೇಶನ್ ಬೇಕು. ಸೊ ಈ ವರ್ಡನ್ನು ನೆನ್ಪಿಟ್ಕೊಳ್ಳಿ. 12th ಒನ್ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್. ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದ್ರೇನು? ಸೂಚಿತ ವ್ಯಾಕರಣ. ಈ ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಇದೆ ಅಲ್ವಾ, ಇದರ ಮೇಲೆ ನಮಗೆ ತುಂಬ ಪ್ರಶ್ನೆ ಬಂದಿದೆ TETಯಲ್ಲಿ. ಪ್ರಿಸ್ಕ್ರಿಪ್ಟಿವ್ ಮತ್ತು ಡಿಸ್ಕ್ರಿಪ್ಟಿವ್, ಇದರ ಬಗ್ಗೆ ಆಲ್ರೆಡಿ ನಾನು ಒಂದು ತರಗತಿಯನ್ನು ಕೂಡ ಮಾಡಿದ್ದೀನಿ, ರೋಲ್ ಆಫ್ ಗ್ರಾಮರ್ ಇನ್ ಇಂಗ್ಲೀಷ್ ಅಂತ. ಯಾರು ನೋಡಿಲ್ವೋ ಸೊ ಅದನ್ನು ನೀವು ಸ್ಪೀಡ್ ಮಾಡಿಕೊಂಡು ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಇದೆ, ಪ್ರಶ್ನೆ ಬಂದೇ ಬರುತ್ತೆ. ಡೆಫಿನೆಟ್ಲಿ 1 ಮಾರ್ಕ್ ಕ್ವಶನ್ ಬರುತ್ತೆ. ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದ್ರೇನು? ಸೂಚಿತ ವ್ಯಾಕರಣ. ಸೂಚಿತ ವ್ಯಾಕರಣ ಅಂದ್ರೇನು? ಇಲ್ಲಿ ನಾವು ರೂಲ್ಸನ್ನು, ಡೆಫಿನೇಷನನ್ನು ಫಾಲೋ ಮಾಡಬೇಕಾಗುತ್ತೆ. ಈಗ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಇದೆ ಅಂತಂದರೆ ಇದೇ ಪ್ರಕಾರನೇ ಮಾತನಾಡಬೇಕು ನಾವು. ಏನು ಇಲ್ಲಿ ವಿದೌಟ್ ಗ್ರಾಮರನ್ನು ಮಾತನಾಡುವ ಹಾಗೇ ಇಲ್ಲ, ಅಷ್ಟು ನಾವು ರೂಲ್ಸನ್ನು ಫಾಲೋ ಮಾಡಿ ಮಾತನಾಡಬೇಕಾಗುತ್ತೆ. ಇದಕ್ಕೆ ಟ್ರೆಡಿಷ್ನಲ್ ಮೆಥಡ್ ಅಂತ ಕೂಡ ಕರೀತಾರೆ. ಆಮೇಲೆ ಫಾರ್ಮಲ್ ಮೆಥಡ್ ಅಂತ ಕೂಡ ಕರೀತಾರೆ. ಫಾರ್ಮಲ್ ಅಂತ ಏನು? ರೂಲ್ಸ್, ಫಾರ್ಮುಲಾಸ್ಗಳನ್ನು ನಾವು ಬಳಸಬೇಕು, ಅಷ್ಟು ಒಂದು ಒತ್ತು ಕೊಡಬೇಕು ನಾವು ರೂಲ್ಸ್ಗೆ ಏನು ಒತ್ತು ಕೊಟ್ಟು ನಾವೇನು ಒಂದು ವ್ಯಾಕರಣವನ್ನು ಕಲಿತೀವಿ ಅದರ ಪ್ರಕಾರನೇ ನಡ್ಕೋತೀವಲ್ವ, ಅದು ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್ ಆಗುತ್ತೆ. ಇನ್ನು ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದ್ರೇನು ಅಂತ ನೋಡೋಣ. ಇದರ ಅಪೋಸಿಟ್ ಇದು ಡಿಸ್ಕ್ರಿಪ್ಟಿವ್ ಗ್ರಾಮರ್. ಡಿಸ್ಕ್ರಿಪ್ಟಿವ್ ಗ್ರಾಮರ್ ಅಂದ್ರೇನು? ವಿವರಣಾತ್ಮಕ ವ್ಯಾಕರಣ. ಇಲ್ಲಿ ಯಾವುದೇ ರೀತಿ ಮಗುವಿಗೆ ಒತ್ತು ಇಲ್ಲ, ನೀನು ಗ್ರಾಮರ್ ಮುಖಾಂತರನೇ ಮಾತಾಡು, ಗ್ರಾಮರ್ ಮುಖಾಂತರನೇ ಬರಿ, ಯಾವುದೇ ರೀತಿ ಒತ್ತಿಲ್ಲ. ತನ್ನ ಮಗುವಿಗೆ ಹೇಗೆ ಬೇಕೋ ಹಾಗೆ, ಈಗ ನಾವು ಪ್ರತಿನಿತ್ಯ ಮಾತನಾಡ್ತಿರ್ತೀವಲ್ವ, ಸೊ ಇದೇ ರೀತಿ ಫ್ರೀ ಆಗಿ ಅದು ಮಾತನಾಡ್ಬೋದು ಈ ಡಿಸ್ಕ್ರಿಪ್ಟಿವ್ ಗ್ರಾಮರಲ್ಲಿ. ಮತ್ತು ಇದಕ್ಕೆ ಏನಂತ ಕರೀತಾರೆ? ಇನ್ಸಿಡೆಂಟಲ್ ಗ್ರಾಮರ್ ಕೂಡ ಇದರಲ್ಲೇ ಬರುತ್ತೆ, ಫಂಕ್ಷನಲ್ ಗ್ರಾಮರ್ ಕೂಡ ಇದರಲ್ಲೇ ಬರುತ್ತೆ. ನಾವು ಕನ್ನಡದಲ್ಲಿ ಕ್ರಿಯಾತ್ಮಕ ವ್ಯಾಕರಣ ಅಂತ ಕಲ್ತಿದ್ದೀವಲ್ವ. ಪ್ರಾಸಂಗಿಕ ವ್ಯಾಕರಣ ಅಂದ್ರೇನು? ಪ್ರಸಂಗಕ್ಕೆ ತಕ್ಕ ಹಾಗೆ, ಕಂಟೆಕ್ಸ್ಟ್. ಈಗ ನಾವು ಒಂದು ವಿಷಯವನ್ನು ಹೇಳ್ತಾ ಇದ್ದೀವಿ ಅಂದರೆ ಆ ಕಂಟೆಕ್ಸ್ಟ್ ಬಂದಾಗ, ಆ ಕಂಟೆಕ್ಸ್ಟ್ನಲ್ಲಿ ಯಾವ ಒಂದು ವ್ಯಾಕರಣ ಒಂದು ಅಂಶ ಬರುತ್ತೋ ಸೊ ಅಲ್ಲಿಯೇ ಆ ವ್ಯಾಕರಣವನ್ನು ಹೇಳಿಬಿಡುವುದು. ಆದರೆ ಈ ಒಂದು ನಾವು
ಕಂಟೆಕ್ಸ್ಟ್ ಥ್ರೂ ಏನು ಒಂದು ಗ್ರಾಮರನ್ನು ಹೇಳ್ತೀವಲ್ವ, ಇದು ಪ್ರೈಮರಿಯಲ್ಲಿ ಒಂದು ಒಳ್ಳೆಯ ವಿಷಯ ಆಗುತ್ತೆ. ಆದರೆ ಹೈಯರ್ ಪ್ರೈಮರಿಯಲ್ಲಿ ಅಷ್ಟೊಂದು ಇದು ಇಫೆಕ್ಟ್ ಆಗಲ್ಲ ಅಂತಾರೆ. ಸೊ ಇದನ್ನು ನೆನಪಿಟ್ಕೊಳ್ಳಿ ನೀವು. ಡಿಸ್ಕ್ರಿಪ್ಟಿವ್ ಗ್ರಾಮರ್ ಏನು ವಿವರಣಾತ್ಮಕ ವ್ಯಾಕರಣ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡೋ ಹಾಗಿಲ್ಲ. ಆರಾಮಾಗಿ ಫ್ರೀಯಾಗಿ ಮಗು ಏನು ಮಾಡುತ್ತೆ, ಮಾತನಾಡುತ್ತೆ, ಬರೆಯುತ್ತೆ. ಇಲ್ಲಿ ಇನ್ಸಿಡೆಂಟಲ್ ಗ್ರಾಮರ್ ಅನ್ನೋದನ್ನು ನೆನಪಿಟ್ಕೊಂಡ್ಬಿಡಿ. ಫಂಕ್ಷನಲ್ ಗ್ರಾಮರ್ ಕೂಡ ನೆನಪಿಟ್ಕೊಂಡ್ಬಿಡಿ. ಇದು ಈಗಾಗಲೇ ಎಕ್ಸಾಮ್ನಲ್ಲಿ ಬಂದಿದೆ. ಇದರ ಮೇಲೆ ಬರುವಂತಹ ಕ್ವಶನ್ ಆನ್ಸರ್ ಕೂಡ ನಾನು ಹಿಂದಿನ ತರಗತಿಯಲ್ಲಿ ಚರ್ಚಿಸಿದ್ದೀನಿ. ರೋಲ್ ಆಫ್ ಗ್ರಾಮರ್ ಇದೆ ಅಲ್ವಾ, ಅದರಲ್ಲಿ ಎಲ್ಲ ಒಂದು ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೀನಿ. ಸೊ ಅದೊಂದು ಸಲ ನೀವು ಅದೊಂದು ವಿಡಿಯೋನ ನೀವು ಒಂದು ಸಲ ನೋಡ್ಕೊಂಡ್ಬಿಡಿ. ಇನ್ನು 14th ಮೆಮೊರೈಜೇಷನ್. ಈ ಒಂದು ವರ್ಡ್ ಕೂಡ ತುಂಬ ರಿಪೀಟ್ ಆಗುತ್ತೆ. ಮೆಮೊರೈಜೇಷನ್ ಅಂತ ಬಂದಾಗ ಅದು ನಮ್ಮ ಉತ್ತರ ಯಾವತ್ತೂ ಸರಿ ಆಗೋದೇ ಇಲ್ಲ. ಅಂದರೆ ಪಾಸಿಟಿವ್ ಉತ್ತರವನ್ನು ಚೂಸ್ ಮಾಡಲಿಕ್ಕೆ ಕೊಟ್ಟಾಗ ಇದು ಉತ್ತರ ಆಗಲ್ಲ. ನೆಗೆಟಿವ್ ಉತ್ತರವನ್ನು ಚೂಸ್ ಮಾಡಲಿಕ್ಕೆ ಕೊಟ್ಟಾಗ ಇದೇ ನಮ್ಮ ಉತ್ತರ ಆಗುತ್ತೆ. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ಬಿಡಿ. ಮೆಮೊರೈಜೇಷನ್, ಕಂಠಪಾಠ. ನಾವು ಮಗುವಿಗೆ ಒಂದು ಭಾಷೆಯನ್ನು ಕಲಿಸ್ತಾ ಇದ್ದೀವಿ, ಏನೋ ಒಂದು ವಿಷಯನ ಕಲಿಸ್ತಾ ಇದ್ದೀವಿ ಅಂದರೆ ಈ ಮೆಮೊರೈಜೇಷನ್ಗೆ ಒತ್ತನ್ನು ಕೊಡಬಾರ್ದು. ಮಗು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮೀನಿಂಗ್ಫುಲ್ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಅದು ಮೀನಿಂಗನ್ನು ಅರ್ಥ ಮಾಡ್ಕೋಬೇಕು ಹೊರತು ಕಂಠಪಾಠಕ್ಕೆ ನಾವು ಒತ್ತನ್ನು ಕೊಡಬಾರ್ದು. NCF ಕೂಡ ನೋಡಿದ್ದೀರಲ್ವ, NCF ವಿಡಿಯೋನ, ಅದರಲ್ಲಿ ಹೇಳಿದ್ದೀನಿ. NCF 2005 ಕೂಡ ಇದೇ ಹೇಳುತ್ತೆ. ಕಂಠಪಾಠದಿಂದ ನಾವು ಮಗುವನ್ನು ಕಲಿಕಾ ಪ್ರಕ್ರಿಯೆ ಕಡೆಗೆ ಕರೆದುಕೊಂಡು ಹೋಗಬೇಕು, ಕಂಠಪಾಠವನ್ನು ಬೇಡ ನಮಗೆ ಅಂತ ಹೇಳುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು 15th ಕೋರಿಲೇಷನ್ ಅಂತಂದರೆ ಪರಸ್ಪರ ಸಂಬಂಧ. ಕೋರಿಲೇಷನ್ ಅಂತಂದರೆ ಇದು ಕೂಡ ನಮಗೆ ವ್ಯಾಕರಣದಲ್ಲಿಯೇ ಬರುವುದು. ಅಂದರೆ ಈಗ ನಾನು ಹೇಳಿದೆ ಅಲ್ವಾ, ಒಂದು ಪಾಠವನ್ನು ಹೇಳ್ತಾ ಇದ್ದೀವಿ, ಕಂಟೆಕ್ಸ್ಟ್ ಥ್ರೂನೇ ನಾವೇನು ಮಗುವಿಗೆ ಗ್ರಾಮರನ್ನು ಹೇಳ್ತೀವಲ್ವ, ಅದಕ್ಕೆ ಕೋರಿಲೇಷನ್ ಅಂತಾರೆ. ಇದು ನಮ್ಮ TET ಕ್ವಶನ್ ಪೇಪರಲ್ಲಿ ವರ್ಡ್ ಬಂದಿತ್ತು. ಸೊ ಹೀಗಾಗಿ ನಾನು ಇಲ್ಲಿ ಇದನ್ನು ಪಾಯಿಂಟನ್ನು ಹಾಕಿದ್ದೀನಿ. ಕೋರಿಲೇಷನ್ ಅಂತಂದರೆ ಕೋರಿಲೇಷನ್ ನಾವು ಎಲ್ಲಿ ಉಪಯೋಗಿಸ್ತೀವಿ ಅಂತ ಈ ರೀತಿ ಬಂದಿದೆ ಪ್ರಶ್ನೆ. ಮೇ ಬಿ ಅಲ್ಲಿ ನಮ್ಮ ಉತ್ತರ ಏನಾಗಿದೆ, ಗ್ರಾಮರ್ ಅಂತಾಗಿದೆ. ಅಂದರೆ ಈ ಕೋರಿಲೇಷನ್ ಮೆಥಡನ್ನು ನಾವು ಎಲ್ಲಿ ಬಳಸ್ತೀವಿ, ಗ್ರಾಮರಲ್ಲಿ, ವ್ಯಾಕರಣದಲ್ಲಿ. ಅಂದರೆ ಮಗುವಿಗೆ ಒಂದು ವಿಷಯವನ್ನು ಹೇಳುವಾಗ ಆ ವಿಷಯದಲ್ಲಿ ಬರುವಂತಹ ಮಧ್ಯದಲ್ಲಿ ಏನು ಬರುತ್ತಲ್ವ, ಅಲ್ಲೇ ನಾವು ಸಂಬಂಧವನ್ನು ಕಲ್ಪಿಸಿ ಅಲ್ಲೇ ವ್ಯಾಕರಣವನ್ನು ಹೇಳ್ತೀವಿ. ಇದರಲ್ಲಿ ಅದು ಇನ್ಸಿಡೆಂಟಲ್ ಅಂತ ಹೇಳಿದೆನಲ್ವ. ಸೊ ಅದು ಕೂಡ ಕೋರಿಲೇಷನ್ ಮೆಥಡ್ಗೆ ಇನ್ಸಿಡೆಂಟಲ್ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಇದಿಷ್ಟು ವರ್ಡ್ಸ್ ನೆನ್ಪಿಟ್ಕೊಂಬಿಡಿ. ಇನ್ಸಿಡೆಂಟಲ್, ಆಮೇಲೆ ಫಂಕ್ಷನಲ್, ಕೋರಿಲೇಷನ್, ಆಮೇಲೆ ಡಿಸ್ಕ್ರಿಪ್ಟಿವ್ ಗ್ರಾಮರ್, ಪ್ರಿಸ್ಕ್ರಿಪ್ಟಿವ್ ಗ್ರಾಮರ್. ನೀವು ನನ್ನ ಗ್ರಾಮರ್ ಕ್ಲಾಸನ್ನು ನೋಡಿ ಕಂಪ್ಲೀಟಾಗಿ ನಿಮಗೆ ಅದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇನ್ನು 16th ಗೈಡೆಡ್ ಕಾಂಪೋಸಿಷನ್. ಈ ವರ್ಡ್ ಕೂಡ ತುಂಬ ಬಂದಿದೆ. ನಿಮಗೆ ಯಾವ ರೀತಿ ಬರ್ಬೋದು, ಗೈಡೆಡ್ ಕಾಂಪೋಸಿಷನ್ ಅಂತಾರೆ ಬರ್ಬೋದು, ಗೈಡೆಡ್ ಲಿಸ್ನಿಂಗ್ ಅಂತಾನೆ ಬರ್ಬೋದು, ಗೈಡೆಡ್ ರೀಡಿಂಗ್ ಅಂತಲೂ ಬರ್ಬೋದು, ಗೈಡೆಡ್ ರೈಟಿಂಗ್ ಅಂತಲೂ ಬರ್ಬೋದು. ಆದರೆ ನೀವು ಗೈಡೆಡ್ ಅನ್ನೋದನ್ನು ಮಾತ್ರ ನೆನ್ಪಿಟ್ಕೊಂಡ್ಬಿಡಿ, ಅದು ಮುಂದೆ ಏನಾದರೂ ಬರಲಿ. ಓಕೆ, ಗೈಡೆಡ್ ಅಂದರೆ ಏನು, ಈಗ ಗೈಡೆಡ್ ರೈಟಿಂಗ್ ಅಂತ ತಗೊಳ್ಳೋಣ. ಗೈಡೆಡ್ ರೈಟಿಂಗ್ ಅಂದ್ರೇನು, ಶಿಕ್ಷಕರು ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ. ಒಂದು ವಿಷಯವನ್ನು ಕೊಡ್ತಾರೆ, ಒಂದು ಟೈಟಲನ್ನು ಕೊಟ್ಟು ಗೈಡ್ ಮಾಡ್ತಾರೆ, ನೀನು ಹೀಗೆ ಬರಿ ಅಂತ. ಸೊ ಆ ಟೀಚರ್ ಏನು ಹೇಳ್ತಾರೆ ಅದೇ ಪ್ರಕಾರ ಮಗು ಬರೆಯುತ್ತೆ. ಅದು ಗೈಡೆಡ್ ಕಾಂಪೋಸಿಷನ್, ಗೈಡೆಡ್ ರೈಟಿಂಗ್ ಆಗುತ್ತೆ. ಗೈಡೆಡ್ ಲಿಸ್ನಿಂಗ್ ಅಂತಂದ್ರೂ ಒಂದೇ. ಶಿಕ್ಷಕರು ಒಂದು ಟೈಟಲ್ನ ಕೊಟ್ಟು ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಕೇಳಿಸ್ಕೊ ಅಂತ ಈ ರೀತಿ ಗೈಡ್ ಮಾಡ್ತಾರೆ. ಗೈಡ್ ಮಾಡಿದಾಗ ಮಗು ಏನು ಶಿಕ್ಷಕರು ಯಾವ ರೀತಿ ಹೇಳ್ತಾರವ ಅವ್ರು ಏನು ಗೈಡ್ ಮಾಡಿರ್ತಾರೆ ಅದೇ ಪ್ರಕಾರದ ಕೇಳಿಸ್ಕೋಬೇಕು. ಈಗ ಕಂಟ್ರೋಲ್ಡ್ ಅಂತ ಕೂಡ ಬರುತ್ತೆ, ನಾನು ನೋಡಿದ್ದೀನಿ ಇಲ್ಲಿದೆ ನೋಡಿ. ಕಂಟ್ರೋಲ್ಡ್ ಲಿಸ್ನಿಂಗ್, ಕಂಟ್ರೋಲ್ಡ್ ಕಾಂಪೋಸಿಷನ್ ಅಂತ ಕೂಡ ಬರ್ಬೋದು, ಕಂಟ್ರೋಲ್ಡ್ ರೈಟಿಂಗ್ ಅಂತಲೂ ಬರ್ಬೋದು, ಕಂಟ್ರೋಲ್ಡ್ ರೀಡಿಂಗ್ ಅಂತಲೂ ಬರ್ಬೋದು. ಓಕೆ, ಇಲ್ಲಿ ನೀವು ಏನು ಬರುತ್ತೆ ಅದನ್ನು ಬಿಡಿ, ಇಲ್ಲಿ ಏನಿದೆಲ್ಲ ಅದನ್ನು ನೆನ್ಪಿಟ್ಕೊಂಡ್ಬಿಡಿ. ಗೈಡ್ ಅಂದ್ರೇನು, ಗೈಡ್ ಮಾಡ್ಬೋದು. ಶಿಕ್ಷಕರು ಏನು ಮಾಡ್ತಾರೆ, ಗೈಡ್ ಮಾಡ್ತಾರೆ, ಇದನ್ನು ಮಾಡು ಅಂತ, ಅದ್ರ ಪ್ರಕಾರ ಮಗು ಮಾಡುತ್ತೆ. ಕಂಟ್ರೋಲ್ಡ್ ಅಂದ್ರೇನು, ಶಿಕ್ಷಕರು ಏನು ಹೇಳ್ತಾರೆ, ಈಗ ನಾನು ಬೋರ್ಡ್ ಮೇಲೆ ಏನು ಬರಿತಾ ಇದ್ದೀನಿ ಅದನ್ನೇ ನೀನು ಬರ್ಕೊ ಅಂತ ಒತ್ತಾಯ ಮಾಡ್ತಾರೆ ಮಗುವಿಗೆ. ಮಗು ಏನು ಬರೆಯೋ ಹಾಗಿಲ್ಲ, ಶಿಕ್ಷಕರು ಏನು ಹೇಳ್ತಾರೆ, ಏನು ಬರೀತಾರೆ, ಏನು ಮಾಡ್ತಾರೆ, ಸೊ ಅದನ್ನೇ ಫಾಲೋ ಮಾಡಬೇಕಾಗತ್ತೆ. ಟೋಟಲಿ ಇದೇನು, ಮಗು ಶಿಕ್ಷಕರ ಒಂದು ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಓಕೆನಾ, ಕಂಟ್ರೋಲ್ ಅಂದರೆ ಗೊತ್ತಾಯ್ತಾ. ಆಮೇಲೆ ಮತ್ತೊಂದು ಬರುತ್ತೆ ಫ್ರೀ ಲಿಸ್ನಿಂಗ್, ಫ್ರೀ ಕಾಂಪೋಸಿಷನ್, ಫ್ರೀ ರೈಟಿಂಗ್, ಫ್ರೀ ರೀಡಿಂಗ್, ಯಾವುದೇ ಆಗಲೂ ಬರ್ಬೋದು. ಫ್ರೀ ಅಂತಂದ್ರೇನು, ಮಗುವಿಗೆ ಫ್ರೀ ಬಿಟ್ಬಿಡ್ತಾರೆ. ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿ, ಏನು ಕೇಳಿಸ್ಕೊಳ್ಬೇಕತ್ತೆ ಅದನ್ನು ಕೇಳಿಸ್ಕೊಳ್ಳಿ. ಫ್ರೀ ರೈಟಿಂಗ್ ಅಂದರೆ ನಿಮ್ಗೆ ಏನು ಬರಿಬೇಕು ಅನ್ಸುತ್ತೋ ಒಂದು ಹೆಡ್ಡಿಂಗನ್ನು ಕೊಟ್ಟು ನಿಮ್ಮ ಇಷ್ಟದ ಹಾಗೆ ಬರೀರಿ ಅಂತ ಹೇಳ್ತಾರೆ. ಗೈಡೆಡ್ ಅಂತಂದರೆ ಗೈಡ್ ಮಾಡ್ತಾರೆ, ಇದೇ ಪ್ರಕಾರ ಬರಿ ಅಂತ. ಸೊ ಕಂಟ್ರೋಲ್ಡ್ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನೇ ಮಾಡು ಅಂತ ಹೇಳೋದು. ಫ್ರೀ ಅಂತಂದರೆ ಒಂದು ಹೆಡ್ಡಿಂಗನ್ನು ಕೊಟ್ಟು ಫ್ರೀ ಬಿಟ್ಬಿಡೋದು, ಮಗುವಿಗೆ ಇಷ್ಟ ಬಂದ ಹಾಗೆ ಅದು ಬರೆಯುತ್ತೆ. ಸೊ ಇದಿಷ್ಟು, ಇವು ವೆರಿ ಇಂಪಾರ್ಟೆಂಟ್ ಇದೆ. ಈ ವರ್ಡ್ಸ್ಗಳ ಕೂಡ ಆಲ್ರೆಡಿ ಬಂದಿದೆ ಎಕ್ಸಾಮ್ನಲ್ಲಿ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಕಂಟ್ರೋಲ್ಡ್ ಅಂದ್ರೇನು, ನಿಯಂತ್ರಿತ.
ಕನ್ನಡದಲ್ಲಿ ನಾನು ಹಾಕಿದ್ದೀನಿ, ನೋಡಬಹುದು. ಇನ್ನು 18th ಮೀನಿಂಗ್ಫುಲ್ ಸಿಚುವೇಶನ್ ಅಂದ್ರೇನು, ಅರ್ಥಪೂರ್ಣ ಸನ್ನಿವೇಶ. ಇದು ಕೂಡ ಬಂದಿದೆ ನಮಗೆ ಆಲ್ರೆಡಿ ವರ್ಡ್. ನಾನು ಏನು ಈ ವರ್ಡ್ಸ್ಗಳನ್ನ ತೆಗೆದುಕೊಂಡಿದ್ದೀನಿ ಎಲ್ಲ ನಮ್ಮ TETಯಲ್ಲಿ ಬಂದಿರುವಂಥ ವರ್ಡ್ಸ್ಗಳಾಗಿವೆ. ನಾವು ಮಗುವಿಗೆ ಒಂದು ಕ್ಲಾಸನ್ನು, ಒಂದು ತರಗತಿಯನ್ನು ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿ ಅರ್ಥಪೂರ್ಣವಾದಂತಹ ಸನ್ನಿವೇಶವನ್ನು ಕ್ರಿಯೇಟ್ ಮಾಡಬೇಕು. ಮೀನಿಂಗ್ಫುಲ್ ಸಿಚುವೇಶನ್ದಿಂದ ಮಗುವಿಗೆ ನಾವು ಬೋಧನೆಯನ್ನು ಮಾಡಬೇಕಾಗುತ್ತೆ. ಸೊ ಇದು ಪಾಸಿಟಿವ್ ವರ್ಡ್ ಆಗಿದೆ, ಮೀನಿಂಗ್ಫುಲ್ ಸಿಚುವೇಶನ್. ಇನ್ನು ಮಲ್ಟಿಲಿಂಗ್ವ್ಯಾಲಿಸಮ್ ಅಂದ್ರೇನು, ಬಹುಭಾಷಾ ತತ್ವ. ಒಂದು ತರಗತಿಯಲ್ಲಿ ಎಲ್ಲ ಭಾಷೆಯನ್ನು ಮಾತನಾಡುವಂತಹ ವಿದ್ಯಾರ್ಥಿಗಳಿರ್ತಾರೆ, ಹೌದಲ್ವಾ? ಸೊ ಅದಕ್ಕೇನು ಬಹುಭಾಷಾ ತತ್ವ. ಈ ರೀತಿ ಇದ್ದಾಗ ಶಿಕ್ಷಕರು ಇದು ಒಂದು ಅಡ್ಡಿ, ಇದು ಅಡೆತಡೆ, ನನ್ನ ಒಂದು ತರಗತಿಗೆ, ನನ್ನ ಬೋಧನೆಗೆ ಇದು ಅಡ್ಡಿಯಾಗಿದೆ ಅಂತ ಅನ್ಕೋಬಾರ್ದು. ಅಲ್ಲಿ ಏನು ಅನ್ಕೋಬೇಕು ಶಿಕ್ಷಕರು? ಇಲ್ಲಿದೆ ನೋಡಿ, ರಿಸೋರ್ಸ್ ಮತ್ತು ಅಸೆಟ್ ಅಂತ ತಿಳ್ಕೊಬೇಕಾಗುತ್ತೆ. ನಾನು ನಿಮಗೆ ಕ್ವಶನ್ನ ಚರ್ಚಿಸಿದೆ. ರಿಯಾ ಅನ್ನೋ ಟೀಚರ್ಗೆ ರಾಜಸ್ಥಾನ್ಗೆ ಪೋಸ್ಟ್ ಆಗಿರುತ್ತೆ, ಆದರೆ ಅವ್ರಿಗೆ ಅಲ್ಲಿ ಲೋಕಲ್ ಭಾಷೆನೇ ಬರಲ್ಲ, ಅವ್ರಿಗೆ ಹಿಂದಿ ಬರುತ್ತೆ. ಸೊ ಹಾಗಾದರೆ ಅಲ್ಲಿ ಏನು ಮಾಡಬೇಕು ಶಿಕ್ಷಕರು ಅಂತ ಪ್ರಶ್ನೆ ಬಂದಿತ್ತು. ಸೊ ಅಲ್ಲಿ ಶಿಕ್ಷಕರು ಅದನ್ನು ಅಡೆತಡೆ ಅಂತ ತಿಳ್ಕೊಬಾರ್ದು. ಮಗುವಿಗೆ ನೀನೇ ಹಿಂದಿಯನ್ನು ಕಲಿ ಅಂತ ಕೂಡ ಹೇಳಬಾರ್ದು. ಅಲ್ಲಿ ಸುತ್ತಮುತ್ತಲು ಇರುವಂತಹ ಜನರಿಗೂ ಕೂಡ ನೀವು ಹಿಂದಿಯನ್ನೇ ಕಲೀರಿ ಅಂತ ಕೂಡ ಹೇಳಬಾರ್ದು. ಹಾಗೆ ಹಿಂದಿ ಪುಸ್ತಕಗಳನ್ನು ರೆಫರ್ ಮಾಡೋ ಹಾಗಿಲ್ಲ. ಅಲ್ಲಿ ಏನು ಮಾಡಬೇಕು ಶಿಕ್ಷಕರಾದವರು, ಈ ಒಂದು ಮಲ್ಟಿಲಿಂಗ್ವ್ಯಾಲಿಸಮ್ ಬಹುಭಾಷಾ ಒಂದು ತರಗತಿ ಇದ್ದಾಗ ಅದನ್ನು ರಿಸೋರ್ಸ್ ಅಂತ ತಿಳ್ಕೊಬೇಕು, ಅಸೆಟ್ ಅಂತ ತಿಳ್ಕೊಬೇಕು. ಅಂದರೆ ಸಂಪನ್ಮೂಲ, ಇದೊಂದು ಸಂಪನ್ಮೂಲ ಅಂತಹ ತಿಳ್ಕೊಂಡು ಅಲ್ಲಿ ತರಗತಿನ ಮಾಡಬೇಕಾಗುತ್ತೆ. ಈ ಎರಡು ವರ್ಡನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಅಸೆಟ್ ಅಂತನಾದರೂ ಬರುತ್ತೆ, ಇಲ್ಲ ರಿಸೋರ್ಸ್ ಅಂತಲೂ ಬರುತ್ತೆ. ಅರ್ಥ ಮಾತ್ರ ಒಂದೇ, ಸಂಪನ್ಮೂಲ. ಓಕೆ, ಈ ಎರಡು ವರ್ಡನ್ನು ನೆನ್ಪಿಟ್ಕೊಳ್ಳಿ. ಮಲ್ಟಿಲಿಂಗ್ವ್ಯಾಲಿಸಮ್ ಅಂತ ಬಂದಾಗ ನಮ್ಮ ಉತ್ತರ ಇದೇ ಆಗುತ್ತೆ. ಓಕೆನಾ? ಒಂದು ಸೆಂಟೆನ್ಸನ್ನು ಕೊಟ್ಟು ಕೂಡ ಹೇಳ್ಬೋದು. ನಾನೀಗ ಹೇಳಿದಲ್ವಾ, ಹಿಂದಿ ಮಾತನಾಡುವ ಟೀಚರ್ದು ರಾಜಸ್ಥಾನ್ಗೆ ಪೋಸ್ಟಿಂಗ್ ಆಗಿತ್ತು, ಅವರು ಏನು ಮಾಡಬೇಕು ಅಂತ ಈ ರೀತಿ ಪ್ರಶ್ನೆ ಬರುತ್ತೆ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಒಂದು ಮಗು ತರಗತಿಯಲ್ಲಿ ಆಸಕ್ತಿಯಿಂದ ಕುಳಿತುಕೊಳ್ಬೇಕು, ಬೋಧನೆನ ಚೆನ್ನಾಗಿ ಕೇಳಬೇಕು ಅಂತಂದರೆ ನಾವಲ್ಲಿ ಏನು ಮಾಡಬೇಕು, ಮಗುವಿಗೆ ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬರೋ ಥರ ನಾವು ಎಲ್ಲ ಮಕ್ಕಳು ಕೂಡ ಅವಕಾಶದಲ್ಲಿ ಭಾಗವಹಿಸಬೇಕು. ಆ ರೀತಿ ನಾವು ಆ್ಯಂಪಲ್ ಅಪಾರ್ಚುನಿಟಿ ಅಂದರೆ ಸಾಕಷ್ಟು ಅವಕಾಶಗಳನ್ನು ಮಗುವಿಗೆ ಕೊಡಬೇಕಾಗತ್ತೆ. ಈ ಒಂದು ಪಾಯಿಂಟ್ ಕೂಡ ವೆರಿ ಇಂಪಾರ್ಟೆಂಟ್ ಇದೆ, ಪಾಸಿಟಿವ್ ವರ್ಡ್ ಆಗಿದೆ. ಶಿಕ್ಷಕರಾದವರು ಮಗುವಿಗೆ ಅಪಾರ್ಚುನಿಟೀಸ್ಗಳನ್ನು ಕೊಡಬೇಕು. ಆ್ಯಂಪಲ್ ಅಪಾರ್ಚುನಿಟಿ, ಸಾಕಷ್ಟು ಅವಕಾಶಗಳನ್ನು ಕೊಟ್ಟಾಗ ಮಗು ಚೆನ್ನಾಗಿ ಕಲಿತುಕೊಳ್ಳುತ್ತೆ. 22 ಫ್ಯಾಸಿಲಿಟೇಟರ್. ಟೀಚರ್ ಈಸ್ ಅ ಡ್ಯಾಶ್. ಈ ರೀತಿ ಪ್ರಶ್ನೆ ಬಂದಾಗ ಟೀಚರ್ ಈಸ್ ಅ ಫ್ಯಾಸಿಲಿಟೇಟರ್ ನೆನ್ಪಿಟ್ಕೊಳ್ಳಿ. ಶಿಕ್ಷಕರಾದವರು ಇಲ್ಲಿ ಅನುವುಗಾರ ಮತ್ತು ಸುಗಮಗಾರ. ಟೀಚರ್ ಏನು ಮಾಡಬೇಕು, ಮಗುವಿಗೆ ಒಂದು ಶಿಶು ಕೇಂದ್ರಿತ ವಿಧಾನವನ್ನು ಬಳಸಬೇಕಾಗತ್ತೆ. ಯಾವುದೇ ರೀತಿ ಪನಿಷ್ಮೆಂಟನ್ನು ಕೊಡೋ ಹಾಗಿಲ್ಲ, ಮೆಮೊರೈಸೇಷನ್ನ ಮಾಡಿಸೋ ಹಾಗಿಲ್ಲ, ಆಮೇಲೆ ಬ್ಲೇಮ್ ಮಾಡೋ ಹಾಗಿಲ್ಲ. ಅಲ್ಲಿ ಶಿಕ್ಷಕರಾದವರು ಯಾವಾಗಲೂ ಮಗುವಿನ ಪೋಷಕರ ಜೊತೆ ಫ್ರೆಂಡ್ಲಿ ಆಗಿರಬೇಕಾಗತ್ತೆ. ತಮ್ಮ ಒಂದು ವಿಧೆಯನ್ನು ಫ್ಯಾಸಿಲಿಟೇಟ್ ಮಾಡುವುದರ ಮೂಲಕ ಮಗುವಿಗೆ ಕಲಿಕೆಯಲ್ಲಿ ಭಾಗವಹಿಸುವ ಹಾಗೆ ನಾವು ಮಾಡಬೇಕಾಗತ್ತೆ. ಟೀಚರ್ ಈಸ್ ಅ ಫ್ಯಾಸಿಲಿಟೇಟರ್. ಇದನ್ನು NCF 2005 ಒತ್ತಿ ಹೇಳಿದೆ, ನೆನ್ಪಿಟ್ಕೊಳ್ಳಿ. ಇನ್ನು 23 ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂದರೆ ರಚನಾತ್ಮಕ ವಿಧಾನ. ನಾವು ಒಂದು ತರಗತಿಯನ್ನು ಯಾವ ರೀತಿ ಸೃಷ್ಟಿ ಮಾಡಬೇಕು ಅಂತಂದರೆ ಅಲ್ಲಿ ಮಗು ತನ್ನ ಒಂದು ಪ್ರಿಯರ್ ಅಂದರೆ ಹಳೆಯ ಒಂದು ಜ್ಞಾನ ಇರುತ್ತಲ್ಲ, ಆ ಹಳೆಯ ಜ್ಞಾನ ಮತ್ತು ಈಗ ನಾವು ಏನು ಒಂದು ಸನ್ನಿವೇಶನ ಒದಗಿಸ್ತೀವಿ ಅಲ್ಲಿ ಎರಡನ್ನೂ ಲಿಂಕ್ ಮಾಡಿಕೊಂಡು ಅನುಭವದ ಮೂಲಕ ತನ್ನ ಒಂದು ಜ್ಞಾನವನ್ನು ತಾನೇ ರಚನೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಕನ್ಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಇದೆ, ಇದು ಆಲ್ರೆಡಿ ನಮಗೆ ಕ್ವಶನ್ ಆಗಿ ಬಂದಿದೆ, ನೆನ್ಪಿಟ್ಕೊಳ್ಳಿ. ಇದು ಪಾಸಿಟಿವ್ ವರ್ಡ್ ಆಗಿದೆ. ಮಗುವಿಗೆ ನಾವು ಒಂದು ತರಗತಿಯನ್ನು ಹೇಗೆ ಸೃಷ್ಟಿಸಬೇಕು ಅಂದರೆ ಕನ್ಸ್ಟ್ರಕ್ಟಿವ್ ಅಪ್ರೋಚ್. ಮಗು ತಾವೇ ಒಂದು ಅನುಭವದ ಮೂಲಕ ತಾನೇ ಒಂದು ಹಳೆಯ ಜ್ಞಾನ ಮತ್ತು ಈಗಿನ ಜ್ಞಾನ ಎರಡನ್ನೂ ಲಿಂಕ್ ಮಾಡಿಕೊಂಡು ತನ್ನ ಜ್ಞಾನವನ್ನು ತಾನೇ ರಚಿಸ್ಕೊಳ್ಬೇಕು. ಆ ರೀತಿ ನಮ್ಮ ತರಗತಿಯನ್ನು ವಾತಾವರಣ ಸೃಷ್ಟಿಯಾಗಬೇಕು. ಇನ್ನು 24 ಅಥೆಂಟಿಕ್ ಮಟೀರಿಯಲ್ ಅಂತಂದರೆ ಅಧಿಕೃತ ವಸ್ತು, ನೈಜ ವಸ್ತು. ಅಥೆಂಟಿಕ್ ಮಟೀರಿಯಲ್ಸ್ಗಳನ್ನು ಉಪಯೋಗಿಸಿಕೊಂಡು ನಾವು ಮಗುವಿಗೆ ಬೋಧನೆಯನ್ನು ಮಾಡಬೇಕಾಗತ್ತೆ. ಯಾಕಂತಂದರೆ ಈ ಮಗುವಿಗೇನು ಅಥೆಂಟಿಕ್ ಮಟೀರಿಯಲ್ಸ್ಗಳನ್ನು ಯೂಸ್ ಮಾಡೋದ್ರಿಂದ ಅದು ಪ್ರತಿದಿನ ಆ ವಸ್ತುಗಳನ್ನು ನೋಡಿರುತ್ತೆ. ಹಾಗೆ ಅಥೆಂಟಿಕ್ ಮಟೀರಿಯಲ್ಸ್ ತುಂಬ ಹೆಚ್ಚಾಗಿ ಹಣ ಕೊಟ್ಟು ಪಡುವಂಥದ್ದಲ್ಲ, ಅದು ಚೀಪ್ ರೇಟಲ್ಲಿ ನಮಗೆ ಸಿಗುವಂಥದ್ದು, ಚೀಪಾಗಿ ಸಿಗುವಂಥದ್ದಾಗಿದೆ. ಸೊ ಮಗು ಇದರಿಂದ ಏನು ಮಾಡುತ್ತೆ,
ಮಾಡುತ್ತೆ, ತಾವು ಪ್ರತಿದಿನ ನೋಡಿರುತ್ತೆ ಆ ವಸ್ತುಗಳನ್ನ. ನೋಡಿದ್ರ ಮೂಲಕ ಅದೊಂದು ತನ್ನ ನೈಜ ವಸ್ತು ಅಂತಂದರೆ ತನ್ನ ಒಂದು ನಿಜ ಜೀವನದ ವಸ್ತುಗಳನ್ನು ಲಿಂಕ್ ಮಾಡ್ಕೊಂಡು ಅಲ್ಲಿ ಕಲಿಯುವುದರಿಂದ ಮಗು ತುಂಬ ಆಸಕ್ತಿಯಿಂದ ಕಲಿಯುತ್ತೆ. ಆಮೇಲೆ ಅದು ಆ ಒಂದು ಆಸಕ್ತಿಯಿಂದ ಕಲಿಯುತ್ತಲ್ವ, ಆ ಒಂದು ವಿಷಯ ಮಗುವಿನಲ್ಲಿ ಗಟ್ಟಿಗೊಳ್ಳುತ್ತೆ. ಸೊ ಅಥೆಂಟಿಕ್ ಮಟೀರಿಯಲ್ಸ್ಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಾಗತ್ತೆ ಒಂದು ತರಗತಿಯಲ್ಲಿ. ನೈಜವಾದಂತಹ ವಸ್ತುಗಳನ್ನು ನಾವು ಎಷ್ಟು ಮಗುವಿಗೆ, ನಮಗೆ EVS ಅಲ್ಲಿದೆ ಪರಿಸರದಲ್ಲಿ, ಮಗುವಿಗೆ ಎಷ್ಟು ನಾವು ನೈಜ ಸನ್ನಿವೇಶದ ಮುಖಾಂತರ ಕಲಿಸ್ತೀವಲ್ವ, ತರಗತಿಯಲ್ಲೇ ಒಂದು ನೈಜ ಸನ್ನಿವೇಶನ ಸೃಷ್ಟಿ ಮಾಡಬೇಕಂತೆ. ಈ ರೀತಿ ಕಲಿಸುವುದರಿಂದ ಮಗು ಭಾಗವಹಿಸಿ ತುಂಬ ಚೆನ್ನಾಗಿ ಒಂದು ಕಲಿಕೆಯನ್ನು ಮಾಡಿಕೊಳ್ಳುತ್ತೆ. ಸೊ ಹೀಗಾಗಿ ಅಥೆಂಟಿಕ್ ಮಟೀರಿಯಲ್ಸನ್ನು ಬಳಸಬೇಕು. ಅಥೆಂಟಿಕ್ ಮಟೀರಿಯಲ್ ಅಂದರೆ ನೆನ್ಪಿಟ್ಕೊಂಡ್ಬಿಡಿ, ನೈಜ ವಸ್ತು, ಅಧಿಕೃತ ವಸ್ತು. ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತಲೇ ಕನ್ನಡ ವರ್ಡ್ಸ್ ಕೂಡ ಬರೆದಿದ್ದೀನಿ. ಪ್ಲೀಸ್ ಈ ಎಲ್ಲ ನಾನೇನು ಹೇಳ್ತಾ ಇರ್ತೀನಲ್ವ ಇಂಪಾರ್ಟೆಂಟ್ ಅಂತ ನಿಮ್ಗೆ ಏನು ಅನಿಸುತ್ತೆ ಅಲ್ವಾ, ಆ ಎಲ್ಲ ಪಾಯಿಂಟ್ಸ್ಗಳನ್ನ ನೀವು ಬರ್ಕೊಳ್ತಾ ಹೋಗಿ ಆ್ಯಂಡ್ ನೆನ್ಪಿಟ್ಕೊಳ್ಳಿ. ಇನ್ನು 25th ರಿಸಿಪ್ಟಿವ್ ಸ್ಕಿಲ್ಸ್, ಗ್ರಹಿಸುವ ಕೌಶಲಗಳು, ಸ್ವೀಕೃತ ಕೌಶಲಗಳು. ಹಾಗಾದರೆ ಯಾವುವು ನಮ್ಮ ಗ್ರಹಿಸುವ ಕೌಶಲಗಳು? ನಾನು ನಿಮಗೆ ಒಂದು ಟೆಕ್ನಿಕನ್ನು ಹೇಳಿದೆ, LSRW, ಎಲ್ ಮತ್ತು UR ಅಂದರೆ ಲಿಸ್ನಿಂಗ್, ರೀಡಿಂಗ್ ಏನಾಗುತ್ತೆ ರಿಸಿಪ್ಟಿವ್ ಸ್ಕಿಲ್ಸ್. ನಾವಿಲ್ಲಿ ರಿಸೀವ್ ಮಾಡ್ತೀವಲ್ವ, ಲಿಸ್ನಿಂಗ್ ಅಂದ್ರೆ ಏನು ಕೇಳ್ತೀವಿ, ಬೇರೆಯವರು ಹೇಳಿದ್ದನ್ನು ಕೇಳ್ತೀವಿ. ರೀಡಿಂಗ್ ಅಂತಂದರೆ ಓದುತ್ತೀವಿ, ಇದು ಕೂಡ ಪುಸ್ತಕದಲ್ಲಿ ವಿಷಯವನ್ನು ರಿಸಿಪ್ಟ್ ಮಾಡ್ತಾ ಇದ್ದೀವಿ, ಹೌದು ತಾನೇ? ಸೊ ಹಾಗಾಗಿ ಈ ಲಿಸ್ನಿಂಗ್ ಮತ್ತು ರೀಡಿಂಗ್ ಅಂದರೆ ಆಲಿಸುವಿಕೆ ಮತ್ತು ಓದುವಿಕೆ, ಇವು ಎರಡು ಏನು ರಿಸಿಪ್ಟಿವ್ ಸ್ಕಿಲ್ ಆಗ್ತವೆ. ವೆರಿ ಇಂಪಾರ್ಟೆಂಟ್ ಇದೆ. ಕನ್ನಡದಲ್ಲಿನೂ ಕೇಳ್ತಾರೆ, ಗ್ರಹಿಸುವ ಕೌಶಲಗಳು ಯಾವುವು ಅಂತ ಕೇಳ್ಬೋದು, ಇಲ್ಲ ಸ್ವೀಕೃತ ಕೌಶಲಗಳು ಯಾವುವು ಅಂತ ಕೇಳ್ಬೋದು. ಸ್ವೀಕೃತ ಅಂದ್ರೆ ಏನು, ಒಂದು ಹೇಳಿದ ಮಾತನ್ನು ಸ್ವೀಕರಣೆ ಮಾಡ್ತಾ ಇರ್ತೀವಲ್ವ ನಾವು. ಸೊ ಹಾಗಾಗಿ ಲಿಸ್ನಿಂಗ್ ಮತ್ತು ರೀಡಿಂಗ್ ಸ್ವೀಕೃತ ಕೌಶಲಗಳು, ರಿಸಿಪ್ಟಿವ್ ಸ್ಕಿಲ್ಸ್. ಇನ್ನೂ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಪ್ಯಾಸಿವ್ ಸ್ಕಿಲ್ಸ್, ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತಾರೆ. ವಿಚ್ ಈಸ್ ದ ಪ್ಯಾಸಿವ್ ಸ್ಕಿಲ್ಸ್ ಅಂತ ಬಂದಾಗ ಲಿಸ್ನಿಂಗ್, ರೀಡಿಂಗ್. ರಿಸಿಪ್ಟಿವ್ ಸ್ಕಿಲ್ಸ್ ಅಂತ ಕೇಳಿದಾಗಲೂ ಕೂಡ ಲಿಸ್ನಿಂಗ್ ಮತ್ತು ರೀಡಿಂಗ್ ಈ ವರ್ಡ್ಸ್ಗಳನ್ನ ನೆನ್ಪಿಟ್ಕೊಂಬಿಡಿ. ಇನ್ನು ಪ್ರೊಡಕ್ಟಿವ್ ಸ್ಕಿಲ್ಸನ್ನು ನೋಡೋಣ. ಈಗ ಲಿಸ್ನಿಂಗ್ ಸ್ಕಿಲ್ಸ್ನ ನೋಡಿದ್ವಿ, ಇನ್ನು ಪ್ರೊಡಕ್ಟಿವ್ ಸ್ಕಿಲ್ಸ್ LSRW. ಎಲ್ ಮತ್ತು ಎಸ್ ಏನಾಯಿತು, ರಿಸಿಪ್ಟಿವ್ ಆಯಿತು, ಸ್ವೀಕೃತ ಕೌಶಲಗಳು ಆಯಿತು, ಹೌದಲ್ವಾ? ಈಗ ಉಳಿದಿರೋದು ಸ್ಪೀಕಿಂಗ್, ರೈಟಿಂಗ್. ಸ್ಪೀಕ್, ನಾವೇನು ಮಾತನಾಡ್ತೀವಿ, ಪ್ರಾಡಕ್ಟ್ ಮಾಡ್ತಿರ್ತೀವಿ ಅಲ್ವಾ, ಮಾತಾಡ್ತಿರ್ತೀವಿ, ಪ್ರಾಡಕ್ಟ್ ಆಗ್ತಾ ಇರುತ್ತೆ. ರೈಟಿಂಗಲ್ಲಿ ನಮ್ಮ ಕೈಯಿಂದ ಏನು ಮಾಡ್ತಿರ್ತೀವಿ, ಬರಿತಿರ್ತೀವಿ, ಈ ರೀತಿ ಎಲ್ಲ ಬರಿತಿರ್ತೀವಲ್ಲ, ಅದು ಪ್ರಾಡಕ್ಟ್ ಆಗ್ತಾ ಇರುತ್ತಲ್ವ. ಸೊ ಹೀಗಾಗಿ ಇದಕ್ಕೆ ಪ್ರೊಡಕ್ಟಿವ್ ಸ್ಕಿಲ್ಸ್ ಅಂತಾರೆ. ಉತ್ಪಾದನೆ ಆಗ್ತಾ ಇರುತ್ತೆ, ನಮ್ಮ ಮಾತಿನ ಮೂಲಕ, ಬರವಣಿಗೆ ಮೂಲಕ ವಿಷಯ ಉತ್ಪಾದನೆ ಆಗ್ತಾ ಇರುತ್ತೆ. ಹಾಗೆ ಪುನರ್ಬಲನ ಕೌಶಲಗಳು ಅಂತ ಕೂಡ ಕರೀತಾರೆ. ಕನ್ನಡದಲ್ಲಿಯೂ ಕೂಡ ಬರುತ್ತೆ, ಇಂಗ್ಲೀಷ್ನಲ್ಲಿಯೂ ಕೂಡ ಈ ಒಂದು ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ ಮತ್ತು ಆರ್ ಇವು ಏನು ರಿಸಿಪ್ಟಿವ್ ಸ್ಕಿಲ್ಸ್, ಪ್ಯಾಸಿವ್ ಸ್ಕಿಲ್ಸ್, ಸ್ವೀಕೃತ ಕೌಶಲಗಳು. ಸ್ಪೀಕಿಂಗ್ ಮತ್ತು ರೈಟಿಂಗ್ ಏನು ಪ್ರೊಡಕ್ಟಿವ್ ಸ್ಕಿಲ್ಸ್ ಮತ್ತು ಆ್ಯಕ್ಟಿವ್ ಸ್ಕಿಲ್ ಅಂತಾರೆ. ಆ್ಯಕ್ಟಿವ್ ಇರ್ತೀವಲ್ವ ನಾವು ಬರಿಬೇಕಾದ್ರೆ, ಆಮೇಲೆ ಮಾತನಾಡಬೇಕಾದ್ರೆ ಆ್ಯಕ್ಟಿವ್ ಆಗಿ ಇರ್ತೀವಲ್ವ. ಸೊ ಹೀಗಾಗಿ ಇವು ಆ್ಯಕ್ಟಿವ್ ಸ್ಕಿಲ್ಸ್ ಅಂತ ಕರೀತಾರೆ. ಕನ್ನಡದಲ್ಲಿಯೂ ನೆನ್ಪಿಟ್ಕೊಂಡ್ಬಿಡಿ, ಇಂಗ್ಲೀಷ್ನಲ್ಲಿಯೂ ನೆನ್ಪಿಟ್ಕೊಂಡ್ಬಿಡಿ, ಬಿಕಾಸ್ ಎರಡೂ ಪೆಡಗಾಗಿಗೂ ನಮಗೆ ಇದು ಉಪಯೋಗ ಆಗುತ್ತೆ. ಇನ್ನು ಇಂಟೆನ್ಸಿವ್ ರೀಡಿಂಗ್, ನಾನು ನಿನ್ನೆ ತರಗತಿಯಲ್ಲಿ ಹೇಳಿದ್ದೀನಿ, ರೀಡಿಂಗ್ ಬಗ್ಗೆ ಹೇಳಿದ್ದೀನಲ್ವಾ. ಇಂಟೆನ್ಸಿವ್ ರೀಡಿಂಗ್ ಅಂತಂದ್ರೇನು, ಆಳವಾಗಿ ಓದುವುದು. ನಾವು ಪರೀಕ್ಷೆ ನೋಟಿಫಿಕೇಶನ್ ಬಂದ ಮೇಲೆ ಏನು ಮಾಡ್ತಿದ್ವಿ, ಆಳವಾಗಿ ಓದಲಿಕ್ಕೆ ಪ್ರಾರಂಭಿಸಿದ್ವಲ್ವಾ. ಸೊ ಅದೇನಾಯಿತು, ಇಂಟೆನ್ಸಿವ್ ರೀಡಿಂಗ್ ಆಯಿತು. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ನಮಗೆ ಬೇಜಾರಾದಾಗ ಏನೋ ಒಂದು ಕತೆ ಪುಸ್ತಕಗಳನ್ನು, ಕವನಗಳನ್ನು, ಆಮೇಲೆ ನಾವೆಲ್ಸ್ಗಳ, ಕಾದಂಬರಿಗಳನ್ನು ಓದ್ತೀವಲ್ವ, ಅದು ಎಕ್ಸ್ಟೆನ್ಸಿವ್ ರೀಡಿಂಗ್. ಇಲ್ಲಿ ಪ್ರಶ್ನೆ ಏನು ಬರುತ್ತೆ, ಪ್ಲೆಜರ್ಗೋಸ್ಕರ. ಎಕ್ಸ್ಟೆನ್ಸಿವ್ ರೀಡಿಂಗ್ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ನಾವು ಪ್ಲೆಜರ್ಗೋಸ್ಕರ ಏನು ರೀಡ್ ಮಾಡ್ತೀವಿ ಅಂದರೆ ನಮ್ಮ ಬೇಜಾರವನ್ನು ಕಳ್ಕೊಳ್ಳೋ ಸಲುವಾಗಿ ನಾವೇನು ರೀಡ್ ಮಾಡ್ತೀವಲ್ವ, ಅದೇ ಎಕ್ಸ್ಟೆನ್ಸಿವ್ ರೀಡಿಂಗ್ ಆಗುತ್ತೆ. ಪ್ಲೆಜರ್ ಅನ್ನೋ ವರ್ಡನ್ನು ನೆನ್ಪಿಟ್ಕೊಂಡ್ಬಿಡಿ. ಪ್ಲೆಜರ್ ಅಂತ ಬಂದು ಎಕ್ಸ್ಟೆನ್ಸಿವನೇ ಆಗುತ್ತೆ. ಎಕ್ಸ್ಟೆನ್ಸಿವ್ ಅಂತ ಬಂದಾಗ ಅಲ್ಲಿ ನಮ್ಮ ಆಪ್ಷನಲ್ಲಿ ಪ್ಲೆಜರ್ ಅಂತಾನೆ ಕೊಟ್ಟಿರ್ತಾರೆ. ಓಕೆ. ಇಂಟೆನ್ಸಿವ್ ಅಂತಂದ್ರೇನು, ಆಳವಾಗಿ ಡೀಪಾಗಿ ಓದುವುದು. ಪ್ರತಿಯೊಂದು ರೂಲ್ಸ್, ಅಲ್ಲಿ ಬಂದಿರುವಂತಹ ಗ್ರಾಮರ್, ಪಂಕ್ಚುವೇಷನ್ ಮಾರ್ಕ್ಸ್, ಈ ಎಲ್ಲವನ್ನು ನೋಡಿಕೊಂಡು ನಾವು ಆಳವಾಗಿ ಓದುತ್ತೀವಿ. ಇದು ಇಂಟೆನ್ಸಿವ್ ಆಗುತ್ತೆ. ಇನ್ನು ಲೌಡ್ ರೀಡಿಂಗ್ ಅಂದರೆ ಗಟ್ಟಿ ವಾಚನ. ಇದರ ಬಗ್ಗೆ ಕೂಡ ಆಲ್ರೆಡಿ ನಾನು ತುಂಬಾ ಎಕ್ಸ್ಪ್ಲನೇಷನ್ ಮಾಡಿಬಿಟ್ಟಿದ್ದೀನಿ. ಸೊ ಇದು ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಬೇರೆಯವ್ರಿಗೇನು ನಮ್ಮ ಧ್ವನಿ ಕೇಳೋ ಹಾಗೆ ನಾವೇನು ಓದುತ್ತೀವಲ್ವ, ಅದಕ್ಕೇನು ಗಟ್ಟಿ ವಾಚನ, ಬಾಯಿ ಓದು ಅಂತ ಕರೀತಾರೆ. ಆಮೇಲೆ ರೀಡಿಂಗ್ ಬಗ್ಗೆ ಯಾರು ತರಗತಿನ ನೋಡಿಲ್ವೋ ಅದನ್ನು ನೋಡಿ, ಅದರಲ್ಲಿ ತುಂಬ ಡೀಪಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ವಿತ್ ಕನ್ನಡ ಕೂಡ ಇದೆ. ಗಟ್ಟಿ ವಾಚನ, ಮೌನ ವಾಚನದ ಒಂದು ಡಿಫ್ರೆನ್ಸ್, ಒಂದು ಚಾರ್ಟನ್ನು ಕೂಡ ನಾನು ಹೇಳಿದ್ದೀನಿ. ಅದು ವೆರಿ ಇಂಪಾರ್ಟೆಂಟ್ ಇದೆ, ನಮ್ಗೆ ಕನ್ನಡ ಒಂದು ಪೆಡಗಾಗಿಯಲ್ಲಿ ಬಂದೇ ಬರುತ್ತೆ. ಇನ್ನು ಸೈಲೆಂಟ್ ರೀಡಿಂಗ್. ಸೈಲೆಂಟ್ ರೀಡಿಂಗ್ ಅಂದ್ರೇನು, ಮೌನ
ವಾಚನ. ಇಲ್ಲಿ ಯಾವುದೇ ರೀತಿ ಲಿಪ್ ಮೂವ್ಮೆಂಟ್ ಇರಲ್ಲ, ಕೇಳಿಸುವುದಿಲ್ಲ, ನಮ್ಮ ಧ್ವನಿಗಳು ಶಬ್ದಗಳಾಗಿ ಹೊರಹೊಮ್ಮುವುದಿಲ್ಲ. ಮೌನವಾಗಿದ್ದು ಮಾನಸಿಕ ಕ್ರಿಯೆಯಾಗಿದೆ. ಓಕೆನಾ. ಮಾನಸಿಕ ಮೌನವಾಗಿ ನಾವೇನು ಒಂದು ಕಾನ್ಸಂಟ್ರೇಟ್ದಿಂದ ಓದುತ್ತೀವಲ್ವ, ಅದೇನಾಗುತ್ತೆ ಸೈಲೆಂಟ್ ರೀಡಿಂಗ್ ಆಗುತ್ತೆ. ಇದರಿಂದ ನಾವೇನು ನ್ಯೂ ವರ್ಡ್ಸ್ಗಳನ್ನು, ಹೊಸ ಒಂದು ಪದಗಳ ಬಗ್ಗೆ ಅದರ ಅರ್ಥವನ್ನು ಹುಡುಕ್ಲಿಕ್ಕೆ ಪ್ರಾರಂಭಿಸ್ತೀವಿ ಈ ಸೈಲೆಂಟ್ ರೀಡಿಂಗಲ್ಲಿ. ಇನ್ನು ಸ್ಕಿಮ್ಮಿಂಗ್ ಅಂದ್ರೇನು, ಸ್ಥೂಲ ವಾಚನ, ಒಂದು ಜನರಲ್ ಐಡಿಯಾ ತಗೋತೀವಿ. ಈಗ ನಾವು ಎಕ್ಸಾಮ್ನಲ್ಲಿ ನಮಗೆ ಪ್ಯಾಸೇಜನ್ನು ಕೊಟ್ಟಿರ್ತಾರೆ. ಪ್ಯಾಸೇಜನ್ನು ಒಂದು ಉತ್ತರವನ್ನು ಹುಡುಕಬೇಕಾದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಆ ಒಂದು ಫಸ್ಟ್ ಏನು ಮಾಡ್ತಾರೆ, ಪ್ಯಾಸೇಜನ್ನು ಓದ್ಕೋತಾರೆ. ಅಂದರೆ ಆ ಒಂದು ಪ್ಯಾಸೇಜಲ್ಲಿ ಏನಿದೆ ಅಂತ ಫಾಸ್ಟಾಗಿ ಓದ್ಕೊಂಡು ಒಂದು ಜನರಲ್ ಐಡಿಯಾನ ತಿಳ್ಕೊತಾರೆ, ಕ್ವಿಕ್ ಇನ್ಫಾರ್ಮೇಷನ್ನ ತಿಳ್ಕೊತಾರೆ. ಇದಕ್ಕೇನು ಸ್ಕಿಮ್ಮಿಂಗ್ ಅಂತಾರೆ. ನಾನು ಉದಾಹರಣೆಯನ್ನು ಕೊಟ್ಟಿದ್ದೆ. ನಾವು ಪ್ರತಿದಿನ ನ್ಯೂಸ್ ಪೇಪರನ್ನು ಓದ್ತೀವಲ್ವ, ಜಸ್ಟ್ ಹೆಡಿಂಗ್ ಓದ್ತಾ ಹೋಗ್ತೀವಿ. ಇನ್ನು ಪ್ರತಿ ಎಲ್ಲ ಓದುತ್ತೀರಾ ಇಲ್ಲಲ್ವ. ಸೊ ಅದು ಸ್ಕಿಮ್ಮಿಂಗ್ ಆಯಿತು. ಇನ್ನು ಸ್ಕ್ಯಾನಿಂಗ್ ಅಂದರೆ ಏನು, ಅದಕ್ಕೂ ಉದಾಹರಣೆಯನ್ನು ಕೊಟ್ಟಿದ್ದೆ ನಾನು, ಹೌದಲ್ವಾ. ಸ್ಕ್ಯಾನಿಂಗ್ ಅಂತಂದರೆ ನಮಗೆ ಯಾವ ವಿಷಯ ಬೇಕು. ಈಗ ಉದಾಹರಣೆ, ನಾವು ಜಾಬ್ಗೋಸ್ಕರ ಓದಲಿಕ್ಕೆ ಕೂತಿದ್ದೀವಿ ಆ ಒಂದು ಪೇಪರ್ನ. ಆಗ ಜಾಬ್ ಇನ್ಫಾರ್ಮೇಷನ್ಗೆ ನೀವು ಡೈರೆಕ್ಟ್ ಹೋಗ್ತೀರಾ. ಇನ್ನು ಸ್ಟಾರ್ಟಿಂಗ್ದಿಂದ ಓದ್ತಾ ಹೋಗ್ತೀರಾ ಇಲ್ಲಲ್ವ. ನಿಮ್ಗೆ ಯಾವ್ದು ಬೇಕು ಸ್ಕ್ಯಾನ್ ಮಾಡೋದು ಅದನ್ನಷ್ಟೇ ನೋಡ್ತೀರಾ. ಇದು ಸ್ಕ್ಯಾನಿಂಗ್ ಅಂತ ಆಗುತ್ತೆ. ಇನ್ನೂ ಹೆಚ್ಚಿನ ಉದಾಹರಣೆಗಳ ಮೂಲಕ ನಾನು ಆ ತರಗತಿಯನ್ನು ಮಾಡಿದ್ದೀನಿ. ನೀವು ಹೋಗ್ಬಿಟ್ಟು ಆ ತರಗತಿಯನ್ನು ಕೂಡ ನೋಡಿ. ಮತ್ತು ಸೈಲೆಂಟ್ ರೀಡಿಂಗ್ ಇದು ಬೆಸ್ಟ್ ರೀಡಿಂಗ್ ಆಗಿದೆ. ಹಾಗೆ ಸೈಲೆಂಟ್ ರೀಡಿಂಗಿಂದ ನಮಗೆ ಏನು ಯೂಸ್ ಆಗುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಏನು ಯೂಸ್ ಆಗುತ್ತೆ ಅಂತಂದರೆ ಕಾಂಪ್ರಹೆನ್ಷನ್ ಎಬಿಲಿಟಿ ಇಂಪ್ರೂವ್ ಆಗುತ್ತೆ. ಅಂದರೆ ಅಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಂಪ್ರೂವ್ ಆಗುತ್ತೆ. ಓಕೆ. ಸ್ಕ್ಯಾನಿಂಗಲ್ಲಿ ಏನು ಬರುತ್ತೆ, ಪ್ರಶ್ನೆ ಬಂದಾಗ ಅಲ್ಲಿ ಸ್ಪೆಸಿಫಿಕ್ ನಮ್ಗೆ ಯಾವ್ದು ಬೇಕೋ ಅದನ್ನೇ ಇನ್ಫಾರ್ಮೇಷನನ್ನು ನಾವು ತೆಗೆದುಕೊಳ್ತೀವಿ. ಈ ಸ್ಪೆಸಿಫಿಕ್ ಅನ್ನೋ ವರ್ಡ್ ಬರುತ್ತೆ. ಸ್ಕಿಮ್ಮಿಂಗ್ಗೆ ಪ್ರಶ್ನೆ ಬಂದಾಗ ಜನರಲ್ ವ್ಯೂ ಆಫ್ ಐಡಿಯಾ ಅಂತ ಈ ರೀತಿ ಆಪ್ಷನ್ ಬರುತ್ತೆ. ಸೊ ನೀವು ನೋಡ್ಕೋಬಹುದು. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು ಬಾಟಮ್ ಅಪ್ ಅಪ್ರೋಚ್ ಅಂದ್ರೇನು, ತಳಮಟ್ಟದ ವಿಧಾನ. ನಮಗೆ CTETಲ್ಲಿ ತುಂಬ ಪ್ರಶ್ನೆ ಬಂದಿದೆ ಇದು. ಸೊ TETಯಲ್ಲಿ ಬರಬಹುದು ಅನ್ನೋ ಉದ್ದೇಶದಿಂದ ಈ ವರ್ಡನ್ನು ನಾನು ಆ್ಯಡ್ ಮಾಡಿದ್ದೀನಿ. ಬಾಟಮ್ ಅಪ್ ಅಪ್ರೋಚ್ ಅಂತಂದ್ರೇನು, ನಾವು ಕೆಳಗಿನಿಂದ ಕಲಿತಾ ಹೋಗ್ತೀವಿ, ಪ್ರತಿಯೊಂದನ್ನು ಕಲಿತಾ ಹೋಗ್ತೀವಿ. ಅಂದರೆ ಉದಾಹರಣೆಗೆ ಈಗ ಪಾರ್ಟ್ ಟು ಹೋಲ್ ಅಂತ ಕರಿತೀವಿ. ಇದಕ್ಕೆ ಪಾರ್ಟ್ ಟು ಹೋಲ್ ಅಂತಂದರೆ ಮೊದಲು ಸೌಂಡನ್ನು ಕಲಿಸ್ತೀವಿ, ನಂತರ ವರ್ಡನ್ನು ಕಲಿಸ್ತೀವಿ, ನಂತರ ಫ್ರೇಸಸನ್ನು ಕಲಿಸ್ತೀವಿ, ನಂತರ ಸೆಂಟೆನ್ಸನ್ನು, ನಂತರ ಪ್ಯಾರಾಗ್ರಾಫನ್ನು ಕಲಿಸ್ತೀವಿ. ಇದೆಲ್ಲಿ ಬಾಟಮ್ ಅಪ್ ಅಪ್ರೋಚ್. ಬಾಟಮ್ ಅಂದರೆ ಕೆಳಗಡೆಯಿಂದ ಫಸ್ಟ್ ಏನು ಮಾಡ್ತೀವಿ, ಸೌಂಡ್ಸ್ ಕಲಿಸ್ತೀವಿ. ಈ ರೀತಿ ಕೆಳಗಡೆಯಿಂದ ಹೋಗ್ತೀವಿ. ಸೌಂಡ್ಸ್, ವರ್ಡ್ಸ್, ಫ್ರೇಸಸ್, ಸೆಂಟೆನ್ಸ್, ಲಾಸ್ಟಿಗೆ ಪ್ಯಾರಾಗ್ರಾಫ್ಗೆ ಹೋಗ್ತೀವಿ. ಇದು ಬಾಟಮ್ ಅಪ್ ಅಪ್ರೋಚ್ ಆಯಿತು, ತಳಮಟ್ಟದ ವಿಧಾನ. ನೆನ್ಪಿಟ್ಕೊಳ್ಳಿ. ಪಾರ್ಟ್ ಟು ಹೋಲ್, ಪಾರ್ಟ್ಗಳನ್ನು ಕಲಿಸ್ತಾ ನಾವು ಹೋಲ್ಗೆ ಹೋಗ್ತೀವಿ. ಲೆಟರ್ಸ್ಗಳನ್ನು ಕಲಿಸ್ತಾ ಸೆಂಟೆನ್ಸ್ಗೆ ಹೋಗ್ತೀವಿ. ಇದು ಬಾಟಮ್ ಅಪ್ ಅಪ್ರೋಚ್ ಆಯಿತು. ಇನ್ನು ಟಾಪ್ ಡೌನ್ ತುಂಬ ಕನ್ಫ್ಯೂಸ್ ಆಗುತ್ತೆ, ಪ್ಲೀಸ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಬಾಟಮ್ ಅಪ್ ಅಂದರೆ ಏನು, ಲೆಟರ್ಸ್ ಟು ಸೆಂಟೆನ್ಸ್. ಪಾರ್ಟ್ ಟು ಹೋಲ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸ್ಟಾರ್ಟಿಂಗ್ದಿಂದ ನಾವು ಕಲಿಸ್ತಾ ಹೋಗ್ತೀವಿ ಪ್ಯಾರಾಗ್ರಾಫ್ವರೆಗೂ. ಅದೇ ಟಾಪ್ ಡೌನ್ ಉಲ್ಟಾ ಆಗುತ್ತೆ. ಉಲ್ಟಾ ಹೇಗುತ್ತೆ, ಮೇಲಿನಿಂದ ಕೆಳಗಿಳಿಯುವ ವಿಧಾನ. ಈ ಒಂದು ವಿಧಾನದಲ್ಲೇನು, ಮೊದಲು ಪ್ಯಾರಾಗ್ರಾಫನ್ನು ಕಲಿಸೋದು, ನಂತರ ಸೆಂಟೆನ್ಸನ್ನು ಕಲಿಸೋದು, ನಂತರ ಫ್ರೇಸಸನ್ನು ಕಲಿಸೋದು, ನಂತರ ವರ್ಡನ್ನು, ಆಮೇಲೆ ಸೌಂಡನ್ನು, ಆಮೇಲೆ ಲೆಟರ್ಸನ್ನು, ಈ ರೀತಿ ಉಲ್ಟಾ ಬರ್ತೀವಿ. ಈ ಟಾಪ್ ಡೌನ್. ಟಾಪ್ ಅಂತಂದ್ರೇನು, ಮೇಲೆ. ಟಾಪ್ನಲ್ಲಿ ಇರುತ್ತಲ್ಲ, ಇಲ್ಲಿ ನಮ್ಮ ಪ್ಯಾರಾಗ್ರಾಫ್ ಇರುತ್ತೆ. ಸೊ ಪ್ಯಾರಾಗ್ರಾಫ್ನಿಂದ ನಾವು ಕೆಳಗಡೆ ಲೆಟರ್ಸ್ವರೆಗೂ ವಾಪಸ್ ಬರ್ತೀವಿ. ಇದು ಏನಾಯಿತು, ಟಾಪ್ ಡೌನ್ ಅಪ್ರೋಚ್ ಆಯಿತು, ಮೇಲಿನಿಂದ ಕೆಳಗಿಳಿಯುವ ವಿಧಾನ. ನೆನ್ಪಿಟ್ಕೊಳ್ಳಿ. ನಮಗೆ ಪ್ರಶ್ನೆ ಹೇಗೆ ಬರುತ್ತೆ, ವಿಚ್ ಈಸ್ ದ ಪಾರ್ಟ್ ಟು ಹೋಲ್. ಈ ರೀತಿ ಪಾರ್ಟ್ದಿಂದ ಹೋಲ್ವರೆಗೂ ಯಾವುದು ಕಲಿಸ್ತೀವಿ ಅಂತ ಬಂದಾಗ ಬಾಟಮ್ ಅಪ್ ಅಪ್ರೋಚ್. ಹೋಲ್ ಟು ಪಾರ್ಟ್. ಹೋಲ್ ಅಂತಂದ್ರೆ ಏನು, ಪ್ಯಾರಾಗ್ರಾಫ್ದಿಂದ ನಾವು ಪಾರ್ಟ್ಗೆ ಏನು ಬರ್ತೀವಿ ಅದೇನಾಯಿತು, ಟಾಪ್ ಡೌನ್ ಅಪ್ರೋಚ್ ಆಯಿತು. ಈ ಎರಡು ವ್ಯತ್ಯಾಸಗಳನ್ನು ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೋಡೋಣ. 35 ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್. ಇದು ಬುದ್ಧಿಮಂಥನ. ಇದು ನಮಗೆ ಎಲ್ಲಿ ಕೇಳಿದ್ದೀವಿ ನಾವು, ಸೈಕಾಲಜಿಯಲ್ಲಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುತ್ತೆ. ಈ ಒಂದು ಬುದ್ಧಿಮಂಥನವನ್ನು ಕಂಡುಹಿಡಿದವರು ಯಾರು, ಅಲೆಕ್ಸ್ ಆಕ್ಸ್ಬರ್ನ್. ಹೌದಲ್ವಾ. ನಮಗೆ ಅಲ್ಲಿ ಸೃಜನಶೀಲತೆಯಲ್ಲಿ ಬಂತು. ಇಲ್ಲಿ ನಮಗೆ ರೈಟಿಂಗಲ್ಲಿ ಬರುತ್ತೆ. ರೈಟಿಂಗ್ ಬಗ್ಗೆ ಪ್ರಶ್ನೆ ಬಂದಾಗ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್, ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಅಂತ ಏನು ಆಪ್ಷನ್ ಬಂದಿರುತ್ತೆ. ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್, ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಅಂದರೆ ಹೊಸ ವಿಷಯಗಳನ್ನು ಅಲ್ಲಿ ಹೇಗೆ ನಾವು ಸೃಜನಶೀಲತೆಯಲ್ಲಿ ಬಳಸಿದ್ವಲ್ಲ, ಸೃಜನಶೀಲತೆಯಲ್ಲಿಯೂ ಕೂಡ ಏನು ಹೊಸ ವಿಷಯಗಳು ಬರುತ್ತಲ್ವ. ಸೊ ಹಾಗೆ ಈ ರೈಟಿಂಗಲ್ಲಿಯೂ ಕೂಡ ನಾವು ಮೇನ್ ಇಂಪಾರ್ಟೆನ್ಸನ್ನು ಎದಕ್ಕೆ ಕೊಡಬೇಕು ಅಂತ ಕೇಳಿದಾಗ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ಗಳ
ನಮಗೆ ರೈಟಿಂಗ್ ಬಗ್ಗೆ ಪ್ರಶ್ನೆ ಬಂದಾಗ ಆಪ್ಷನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಅಂತ ಬರುತ್ತೆ. ಸೊ ನಮ್ಮ ಉತ್ತರ ಅದೇ ಆಗುತ್ತೆ. ಅಂದರೆ ನಾವು ರೈಟಿಂಗನ್ನು ಇಂಪ್ರೂವ್ ಮಾಡಬೇಕು ಅಂತಂದರೆ, ರೈಟಿಂಗನ್ನು ಒಂದು ಇವ್ಯಾಲ್ಯುವೇಟ್ ಮಾಡಬೇಕಂದ್ರೆ ಯಾವುದ್ರ ಮೂಲಕ ಮಾಡ್ತೀವಿ ಅಂತ ಪ್ರಶ್ನೆ ಬರುತ್ತೆ. ಸೊ ಅಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಅಂದರೆ ಹೊಸ ಹೊಸ ಏನು ವಿಷಯ ಇರುತ್ತಲ್ವ ಆ ವಿಷಯಗಳ ಮೇಲೆ ನಾವೇನು ಫೋಕಸನ್ನು ಮಾಡಬೇಕಾಗುತ್ತೆ. ಹಾಗೆ ರೈಟಿಂಗನ್ನು ಇಂಪ್ರೂವ್ ಮಾಡಬೇಕಾದ್ರೆ ನಾವು ಯಾವ ಟೆಕ್ನಿಕನ್ನು ಬಳಸಬೇಕು ಅಂತ ಈ ರೀತಿ ಪ್ರಶ್ನೆ ಬಂದಾಗ ಕೂಡ ನಮ್ಮ ಉತ್ತರ ಏನಾಗುತ್ತೆ, ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್. ಅಂದರೆ ಹೊಸ ಹೊಸ ವಿಷಯಗಳನ್ನು ಮಗು ತಾನೇ ಒಂದು ಸೃಜನಶೀಲತೆ ಕ್ರಿಯೇಟಿವ್ದಿಂದ ಏನು ಹೊಸ ವಿಚಾರಗಳನ್ನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಏನು ರೈಟಿಂಗಲ್ಲಿ ಬರುತ್ತೆ ನಮಗೆ ಇಲ್ಲಿ ಇಂಗ್ಲೀಷ್ನಲ್ಲಿ. ಆಮೇಲೆ ಸೈಕಾಲಜಿಯಲ್ಲಿ ಕೂಡ ಸೃಜನಶೀಲತೆ ಬಂದಾಗ ಈ ಒಂದು ಪ್ರಶ್ನೆ ಬರುತ್ತೆ. ಬುದ್ಧಿಮಂತನದಕ್ಕೆ ಉತ್ತರ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಇದನ್ನು ಅಲ್ಲಿ ಒಂದು ಬಳಸಿದವರು ಯಾರು ಅಂತಂದರೆ ಅಲೆಕ್ಸ್ ಆಕ್ಸ್ಬರ್ನ್. ಎಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ. ಈ ರೀತಿ ನಾವು ಲಿಂಕ್ ಮಾಡ್ಕೊಂಡು ಓದ್ಕೊಂಡ್ರೆ ನಮಗೆ ಎರಡೂ ಕೂಡ ರಿವಿಷನ್ ಆದಂಗೆ ಆಗುತ್ತೆ. ಸ್ವಲ್ಪ ಇದು ಸೃಜನಶೀಲತೆ ಬಗ್ಗೆ ಕೂಡ ನಿಮಗೆ ನೆನಪಾಗುತ್ತಲ್ವ. ಈಗ ನೆಕ್ಸ್ಟ್ ನೋಡೋಣ. ಲೆಕ್ಸಿಕಲ್ ವರ್ಡ್ಸ್ ಆರ್ ಕಂಟೆಂಟ್ ವರ್ಡ್ಸ್ ಅಂತಂದರೆ ಇದರ ಬಗ್ಗೆ ಕೂಡ ಆಲ್ರೆಡಿ ಹೇಳಿದ್ದೀನಿ ನಾನು. ವಿಷಯಗಳು ಅಂತಂದರೆ ವಿಷಯ ಪದಗಳು. ಅಂದರೆ ಈಗ ನಾವೇನು ಪ್ರತಿಯೊಂದಿಗೂ ಪೆನ್, ಗ್ಲಾಸ್, ಟಿ.ವಿ, ಕಂಪ್ಯೂಟರ್ ಅದೇನು ತನ್ನದೇ ಆದಂತಹ ಅದಕ್ಕೆ ಅರ್ಥ ಇದೆ ಅಲ್ವಾ, ಅವೇ ಏನಾಯಿತು ಲೆಕ್ಸಿಕಲ್ ವರ್ಡ್ಸ್ ಅಂತ ಕರಿತೀವಿ ಅಥವಾ ಕಂಟೆಂಟ್ ವರ್ಡ್ಸ್ ಅಂತ ಕರಿತೀವಿ. ಇದು ಕೂಡ ಕ್ವಶನ್ ಬಂದೇ ಬರುತ್ತೆ. 4 ಆಪ್ಷನ್ನಲ್ಲಿ ಏನು ಮಾಡ್ತಾರೆ, 3 ಆಪ್ಷನ್ಸ್ನ ಲೆಕ್ಸಿಕಲ್ ವರ್ಡ್ಸ್ಗಳನ್ನು ಕೊಟ್ಟಿರ್ತಾರೆ. ಆಮೇಲೆ ಒಂದು ವರ್ಡ್ಸ್ ಮಾತ್ರ ಯಾವುದನ್ನು ಕೊಟ್ಟಿರ್ತಾರೆ, ಫಂಕ್ಷನ್ ವರ್ಡನ್ನು ಕೊಟ್ಟಿರ್ತಾರೆ. ಈಗ ಉದಾಹರಣೆ ಹೇಳ್ತೀನಿ ನೋಡಿ. ಪೆನ್, ಟಿ.ವಿ, ಲವ್, ಆ್ಯಂಡ್ ಈ ರೀತಿ ಕೊಟ್ಟಿರ್ತಾರೆ. ಇದರಲ್ಲಿ ಫಂಕ್ಷನಲ್ ವರ್ಡ್ ಯಾವುದು ಅಂತ ಕೇಳಿದರೆ ಆ್ಯಂಡ್ ಅಂತ ಹಾಕಬೇಕು. ಲೆಕ್ಸಿಕಲ್ ವರ್ಡ್ ಯಾವುದು ಅಲ್ಲ, ನಾಟ್ ಅಂತ ಕೇಳಿದಾಗ ಆ್ಯಂಡ್ ಅಂತ ನಮ್ಮ ಉತ್ತರ ಆಗಬೇಕು. ತನ್ನದೇ ಆದಂತಹ ಏನು ಅರ್ಥ ಇರುತ್ತಲ್ವ ಅವಕ್ಕೇನು ನಾವು ಲೆಕ್ಸಿಕಲ್ ವರ್ಡ್ಸ್ ಅಥವಾ ಕಂಟೆಂಟ್ ವರ್ಡ್ಸ್ ಅಂತ ಕರಿತೀವಿ. ಆಮೇಲೆ 4 ಆಪ್ಷನ್ಸ್ನ ಕೊಟ್ಟು ಇದರಲ್ಲಿ ಲೆಕ್ಸಿಕಲ್ ವರ್ಡ್ ಯಾವುದಾಗುತ್ತೆ. ಈಗ ಆ್ಯಂಡ್, ಬಟ್, ದ್ಯಾಟ್ ಈ ರೀತಿ ಕೊಟ್ಟು ನಂತರ ಒಂದು ಪದ ಏನು ಲವ್, ಪ್ಯಾನ್, ಟಿ.ವಿ ಏನೋ ಒಂದು ತನ್ನದೇ ಆದಂತಹ ಅರ್ಥವನ್ನು ಹೊಂದಿರುವಂಥ ಪದವೊಂದು ಕೊಟ್ಟುಬಿಡ್ತಾರೆ. ಸೊ ಇದರಲ್ಲಿ ಲೆಕ್ಸಿಕಲ್ ವರ್ಡ್ ಅಥವಾ ಕಂಟೆಂಟ್ ವರ್ಡ್ ಯಾವುದು ಅಂತ ಕೇಳಿದಾಗ ನಿಮಗೆ ಗೊತ್ತಾಗಬೇಕು. ಅದು ತನ್ನದೇ ಆದಂತಹ ಒಂದು ಅರ್ಥವನ್ನು ಹೊಂದಿರುತ್ತೆ. ಏನು ಪೆನ್ ಒಂದು ತನ್ನದೇ ಅಂತ ಅರ್ಥ ಹೊಂದಿದೆ. ಲವ್ ಇದು ಕೂಡ ತನ್ನದೇ ಆದಂತಹ ಅರ್ಥವನ್ನು ಹೊಂದಿದೆ. ಇವು ಏನಾಗುತ್ತೆ, ಲೆಕ್ಸಿಕಲ್ ವರ್ಡ್ಸ್ ಆಗುತ್ತೆ. ಜಾಯಿಂಟ್ಗೆ ನಾವು ಜಾಯಿಂಟ್ ಮಾಡಲಿಕ್ಕೆ ಏನು ಉಪಯೋಗಿಸ್ತೀವಲ್ವ, ಇಲ್ಲಿ ನೆಕ್ಸ್ಟ್ ಕೂಡ ಅದನ್ನೇ ಹಾಕಿದ್ದೀನಿ ನೋಡಿ. ಫಂಕ್ಷನಲ್ ವರ್ಡ್ಸ್. ಇಲ್ಲಿ ಕಂಜಂಕ್ಷನ್, ಇಂಟರ್ಜೆಕ್ಷನ್ಸ್ಗಳು ಏನಿವೆ ಅಲ್ವಾ, ಇವೆಲ್ಲವೂ ಕೂಡ ಫಂಕ್ಷನಲ್ ವರ್ಡ್ಸ್ ಅಥವಾ ಗ್ರಾಮ್ಯಾಟಿಕಲ್ ವರ್ಡ್ಸ್ ಅಂತ ಕೂಡ ಕರೀತಾರೆ. ಅಂದರೆ ಕ್ರಿಯಾತ್ಮಕ ಪದಗಳು. ಇಲ್ಲಿ ಕ್ರಿಯೆ ಮಾಡ್ತವೆ, ಇಬ್ಬರ ನಡುವೆ ಕ್ರಿಯೆಯನ್ನು ಮಾಡ್ತವೆ. ಆ್ಯಂಡ್ ಒಂದು ಸೆಂಟೆನ್ಸ್ ನಡುವೆ ಏನು ಜಾಯಿಂಟಿಂಗ್ ಆಗಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ ಅಲ್ವಾ. ಸೊ, ಬಟ್ ಇವೆಲ್ಲ ಏನಾಗುತ್ತೆ, ಫಂಕ್ಷನಲ್ ವರ್ಡ್ಸ್ ಆಗುತ್ತೆ. ಕಂಟೆಂಟ್ ವರ್ಡ್, ಫಂಕ್ಷನ್ ವರ್ಡ್ ನೆನ್ಪಿಟ್ಕೊಂಬೇಡಿ. ಕಂಟೆಂಟ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಡ್ಯಾಶ್ ಅಂತಲೂ ಬರುತ್ತೆ. ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ. ಕಂಟೆಂಟ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಏನು, ಲೆಕ್ಸಿಕಲ್ ವರ್ಡ್ಸ್. ಲೆಕ್ಸಿಕಲ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಕಂಟೆಂಟ್ ವರ್ಡ್ಸ್. ಹಾಗೆ ಫಂಕ್ಷನಲ್ ವರ್ಡ್ಸ್ ಆರ್ ಆಲ್ಸೋ ಕಾಲ್ಡ್ ಗ್ರಾಮ್ಯಾಟಿಕಲ್ ವರ್ಡ್ಸ್. ನೆನ್ಪಿಟ್ಕೊಳ್ಳಿ. ಫಂಕ್ಷನ್ ಅನ್ನೋದನ್ನು ನೆನ್ಪಿಟ್ಕೊಂಡ್ರೆ, ಫಂಕ್ಷನ್ ಅಂದ್ರೇನು, ಕ್ರಿಯೆ. ಇವು ಎರಡು ಒಂದು ಸೆಂಟೆನ್ಸ್ ನಡುವೆ, ಇಬ್ಬರ ನಡುವೆ ಹೋಗಿ ಅಲ್ಲಿ ಕೆಲಸವನ್ನು ಮಾಡುತ್ತೆ, ಫಂಕ್ಷನನ್ನು ಮಾಡುತ್ತೆ, ಕ್ರಿಯೆಯನ್ನು ಮಾಡುತ್ತೆ. ಇವು ಫಂಕ್ಷನಲ್ ವರ್ಡ್ಸ್ ಆಯಿತು ಅಥವಾ ಗ್ರಾಮ್ಯಾಟಿಕಲ್ ವರ್ಡ್ಸ್. ಲೆಕ್ಸಿಕಲ್ ಕಂಟೆಂಟ್ ಅಂದರೆ ಅವು ತನ್ನದೇ ಆದಂತಹ ಒಂದು ಅರ್ಥ ಇರುತ್ತೆ. ನಿಮಗೆ ಆಪ್ಷನ್ ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ. ಸೊ ಈಸಿ ಇರುತ್ತೆ, ಏನು ಕಠಿಣ ಇರಲ್ಲ. ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ. ಇನ್ನು ಸೈಟ್ ವರ್ಡ್ಸ್ ಬಗ್ಗೆ ಕೂಡ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ. ಸೈಟ್ ವರ್ಡ್ ಅಂದ್ರೇನು, ನಮಗೆ ಯಾವುದೇ ರೀತಿ ನಾವು ಒತ್ತನ್ನು ತೆಗೆದುಕೊಳ್ಳೋ ಹಾಗೇ ಇಲ್ಲ. ನಮಗೆ ಮತ್ತು ಆ ಒಂದು ವರ್ಡ್ಸ್ಗಳ ಬಗ್ಗೆ ಡಿಕ್ಷನರಿಯಲ್ಲಿಯೂ ಕೂಡ ಹುಡುಕೋ ಹಾಗಿಲ್ಲ. ಈಸಿಯಾಗಿ ನಮಗೆ ಒಂದು ವ್ಯಾಖ್ಯೆಯನ್ನು ಓದುತ್ತಾ ಇರ್ತೀವಿ ಅಂದಮೇಲೆ ನೆಕ್ಸ್ಟ್ ಏನು ಬರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಆ್ಯಂಡ್ ಬರುತ್ತಾ, ಬಟ್ ಬರುತ್ತಾ, ಸೋ ಬರುತ್ತಾ, ದ್ಯಾಟ್ ಬರುತ್ತಾ, ಈ ವರ್ಡ್ಸ್ಗಳು ಏನು ಬರುತ್ತೆ ಅನ್ನೋದು ನಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ಅದಕ್ಕೇನ ಸೈಟ್ ವರ್ಡ್ಸ್. ಸೈಟ್ ಅಂದ್ರೇನು, ಕಣ್ಣು, ದೃಷ್ಟಿ, ಹೌದಲ್ವಾ. ಸೊ ದೃಷ್ಟಿ ಪದಗಳು ಅಂದರೆ ಮುಂಚೆ ಏನು ಬರೋದಿದೆ ಅಲ್ವಾ, ಸೊ ಅದು ಆಲ್ರೆಡಿನೇ ನಮಗೆ ಗೊತ್ತಾಗ್ಬಿಡುತ್ತೆ. ಇದಕ್ಕೆ ಸೈಟ್ ವರ್ಡ್ ಅಂತ ಕರಿತೀವಿ. ಇನ್ನು ಇನ್ಫರಿಂಗ್ ಇದು ರೀಡಿಂಗಲ್ಲಿ ಬರುವಂತಹ ಒಂದು ಸಬ್ ಸ್ಕಿಲ್ ಆಗಿದೆ. ಇನ್ಫರಿಂಗ್, ಪ್ರಿಡಿಕ್ಟಿಂಗ್ ಇವೆಲ್ಲ ರೀಡಿಂಗಲ್ಲಿ ಬರುತ್ತೆ. ಇನ್ಫರಿಂಗ್ ಅಂದರೆ ಏನು, ನಾವು ಏನಾದರೂ ಒಂದು ವಿಷಯವನ್ನು ಓದ್ತಾ ಇದ್ದೀವಿ ಅಂತಂದರೆ ಮುಂದೆ ಏನು ಬರುತ್ತೆ ಅನ್ನೋದನ್ನು ಮೊದಲೇ ಊಹಿಸ್ತೀವಿ. ಅಂದರೆ ಪ್ರೀವಿಯಸ್ ಆಗಿ ನಮಗೆ ನಾಲೆಜ್ ಇರುತ್ತೆ, ಆಲ್ರೆಡಿ ಪ್ರೀವಿಯರ್ ನಾಲೆಜ್ ಇರುತ್ತೆ, ಪೂರ್ವಜ್ಞಾನ. ಅದನ್ನು ನಾವಲ್ಲಿ ಕನೆಕ್ಟ್ ಮಾಡಿಕೊಂಡು ಆ ಒಂದು ವಿಷಯದಲ್ಲಿ ಮುಂದೆ ಏನು ಬರೋದಿದೆ, ನಾವೇನೋ ಒಂದು ಪ್ಯಾರಾಗ್ರಾಫ್ ಓದ್ತಿರ್ತೀವಿ, ಮುಂದೆ ಏನೋ ಒಂದು ವಿಷಯ ಬರೋದಿದೆ ಅಂತ ಮೊದಲೇ ಊಹಿಸ್ತೀವಿ. ಅದಕ್ಕೆ ಇನ್ಫರಿಂಗ್ ಅಂತ ಕರೀತಾರೆ. ಇದು ರೀಡಿಂಗ್ನ ಸಬ್ ಸ್ಕಿಲ್ ಆಗಿದೆ, ನೆನ್ಪಿಟ್ಕೊಳ್ಳಿ.
ಇನ್ನು ಡಿಕೋಡಿಂಗ್ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಡಿಕೋಡಿಂಗ್ ಅನ್ನೋ ಪದ ತುಂಬಾ ಸಲ ಬಂದಿದೆ. ಡಿಕೋಡಿಂಗ್ ಅಂದ್ರೇನು ಮೀನಿಂಗ್, ಡಿಕೋಡಿಂಗ್ ದ ಮೀನಿಂಗ್ ಅಂತ ಬರುತ್ತೆ ಹೌದಲ್ವಾ, ಅಂದರೆ ಅರ್ಥ ಮಾಡ್ಕೋತೀವಿ ನಾವು. ಇದರಲ್ಲಿ ಎರಡು ವಿಧ ಇವೆ ಡಿಕೋಡಿಂಗಲ್ಲಿ ಕೂಡ. ಒಂದು ಡಿಕೋಡಿಂಗ್ ಅಂತ ಅಂದ್ರೇನು ಡೈರೆಕ್ಟಾಗಿ ನಾವು ಅರ್ಥವನ್ನು ಮಾಡ್ಕೊಳ್ಳೋದು. ಇನ್ನೊಂದು ಡಿಕೋಡಿಂಗ್ ಅಂತಂದ್ರೇನು ಪ್ರೀವಿಯಸ್ ನಾಲೆಜನ್ನು ಉಪಯೋಗಿಸಿಕೊಂಡು ಈಗಿನ ನಾಲೆಜ್ಗೆ ಲಿಂಕನ್ನು ಬೆಳೆಸಿ ಒಂದು ಆಳವಾಗಿ ಆ ಒಂದು ಪದದ ಬಗ್ಗೆ ಅರ್ಥವನ್ನು ಮಾಡ್ಕೋತೀವಿ. ಇದು ಡಿಕೋಡಿಂಗ್ ಆಗುತ್ತೆ. ಒಂದು ಡಿಕೋಡಿಂಗೇನು ಡೈರೆಕ್ಟ್ ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೋದು, ಇನ್ನೊಂದು ಡಿಕೋಡಿಂಗ್ ಆಳವಾಗಿ ಪ್ರಿಯರ್ ನಾಲೆಜನ್ನು ಉಪಯೋಗಿಸಿಕೊಂಡು ಏನು ಅರ್ಥವನ್ನು ಮಾಡ್ಕೋತೀವಿ ಅದಕ್ಕೆ ಡಿಕೋಡಿಂಗ್. ಇದು ಕೂಡ ಪಾಸಿಟಿವ್ ವರ್ಡ್ ಆಗಿದೆ, ಡಿಕೋಡಿಂಗ್ ದ ಮೀನಿಂಗ್. ಈ ರೀತಿ ಪ್ರಶ್ನೆಯಲ್ಲಿ ನಮಗೆ ಆಪ್ಷನ್ಸ್ ಬಂದಿದೆ. ಇನ್ನು ಲಿಂಗ್ವಿಸ್ಟಿಕ್, ಇದು ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಸಾರಿ. ಲಿಂಗ್ವಿಸ್ಟಿಕ್ ಅಂದ್ರೇನು ಭಾಷಿಕ. ಇಟ್ ಈಸ್ ದ ಸ್ಟಡಿ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್. ಲಿಂಗ್ವಿಸ್ಟಿಕ್ ಈಸ್ ದ ಸ್ಟಡಿ ಆಫ್ ಹ್ಯೂಮನ್ ಲ್ಯಾಂಗ್ವೇಜ್. ಮನುಷ್ಯನ ಒಂದು ಭಾಷೆಯ ಬಗ್ಗೆ ಏನು ಸ್ಟಡಿ ಮಾಡುತ್ತಲ್ವ ಅದಕ್ಕೆ ಏನಂತ ಕರಿತೀವಿ ನಾವು ಲಿಂಗ್ವಿಸ್ಟಿಕ್ಸ್ ಅಂತ ಕರಿತೀವಿ. ಇನ್ನು ಫೋನೀಮ್ ಬಗ್ಗೆ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ಹೌದಲ್ವಾ. ಇದರ ಮೇಲೆ 2 ಸೆಷನ್ನ ನಾನು ಮಾಡಿದ್ದೀನಿ. ಫೋನೀಮ್ ಬಗ್ಗೆ, ಫೋನೆಟಿಕ್ಸ್, ಮಾರ್ಫೀಮ್, ಸೆಮ್ಯಾಟಿಕ್ಸ್, ಡಿಪ್ಥಾಂಗ್ಸ್ ಈ ಎಲ್ಲದರ ಬಗ್ಗೆ ಕೂಡ ಕ್ಲಾಸ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಆ ಕ್ಲಾಸ್ಗಳನ್ನು ಕೂಡ ನೋಡಿ. ಫೋನೀಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಇದು ಒಂದು ಸೌಂಡನ್ನು, ಫೋನ್ ಅನ್ನೋದೇನು ಸೌಂಡನ್ನು ನೆನ್ಪಿಟ್ಕೊಂಡ್ಬಿಡಿ. ಫೋನೀಮ್ ಈಸ್ ದ ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್. ಇದೇ ನಮಗೆ ವ್ಯಾಖ್ಯೆ ಬರುವುದು ಎಕ್ಸಾಮ್ನಲ್ಲಿ. ಓಕೆ, ಈಗ ನೆಕ್ಸ್ಟ್ ಫೋನೆಟಿಕ್ಸನ್ನು ನೋಡೋಣ. ಫೋನೆಟಿಕ್ಸ್ ಅಂತಂದರೆ ಏನು, ಸ್ಟಡಿ ಆಫ್ ಸೌಂಡ್. ಫೋನಿಮ್ ಅಂದರೆ ಏನು, ಸ್ಮಾಲೆಸ್ಟ್ ಯೂನಿಟ್ ಆಫ್ ಸೌಂಡ್ ಆಯಿತು. ಫೋನೆಟಿಕ್ಸ್ ಅಂತಂದರೆ ಸ್ಟಡಿ ಆಫ್ ಸೌಂಡ್ಸ್ಗಳ ಮೇಲೆ ನಾವೇನು ಸ್ಟಡಿ ಮಾಡ್ತೀವಿ, ಅಧ್ಯಯನ ಮಾಡ್ತೀವಲ್ವ ಅದಕ್ಕೆ ಫೋನೆಟಿಕ್ಸ್ ಅಂತ ಕರೀತಾರೆ. ನಮಗೆ ಹೇಗೆ ಪ್ರಶ್ನೆಯನ್ನು ಕೇಳ್ತಾರೆ ಅಂದರೆ ಫೋನೆಟಿಕ್ಸ್ ಅಂದರೆ ಏನು, ಮಾರ್ಫೀಮ್ ಅಂದರೆ ಏನು, ಫೋನೀಮ್ ಅಂದರೆ ಏನು, ಆಮೇಲೆ ಸಿಂಟ್ಯಾಕ್ಸ್ ಅಂದರೆ ಏನು, ಸೆಮ್ಯಾಂಟಿಕ್ಸ್ ಅಂದರೆ ಏನು, ಕೆಳಗೆ ವಾಕ್ಯವನ್ನು ಕೊಟ್ಟಿರ್ತಾರೆ ಅದರ ಡೆಫಿನೇಷನ್ನ, ಅದನ್ನೇ ನಾವು ಚೂಸ್ ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ 2 ಕ್ಲಾಸನ್ನು ಮಾಡಿದ್ದೀನಿ, ಅವನನ್ನು ನೋಡ್ಕೊಂಡ್ಬಿಡಿ, ವೆರಿ ಇಂಪಾರ್ಟೆಂಟ್ ಇವೆ. ಮಾರ್ಫೀಮ್ ಅಂದರೆ ಏನು, ಭಾಷೆಯ ಅರ್ಥಪೂರ್ಣ ಚಿಕ್ಕ ಘಟಕ, ಅಂದರೆ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್. ಅಲ್ಲಿ ನಾನು ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದೆ, ಅನ್ ಪ್ಲಸ್ ಹ್ಯಾಪಿ, ಅನ್ಹ್ಯಾಪಿ. ಈ ಅನ್ನನ್ನು ನಾವು ಪ್ರತಿಯೊಂದು ಬೇರೆ ಬೇರೆ ಶಬ್ದದ ನಡುವೆ ಹಚ್ತೀವಿ, ಶಬ್ದದ ಮುಂದೆ ಹೌದಲ್ವಾ. ಆಗ ಅಲ್ಲೇನು ನಾವು ಯಾವುದಕ್ಕೆ ಹಚ್ತೀವಿ ಅಲ್ಲಿ ಸ್ವಲ್ಪ ಅರ್ಥ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅರ್ಥದ ಚಿಕ್ಕ ಘಟಕ ಇದು. ಫೋನಿಮ್ ಅನ್ನೋದೇನಾಗುತ್ತೆ, ಅಲ್ಲಿ ಒಂದು ಭಾಷೆಯ ಚಿಕ್ಕ ಘಟಕ. ಅಲ್ಲಿ PH ಅಂತ ಬಂದಾಗ ಫ ಅಂತೀವಿ, ಅದೇ H ಅನ್ನು ತೆಗೆದುಬಿಟ್ರೆ ಅಲ್ಲಿ ಅರ್ಥ ಉಳಿಯುತ್ತಾ, ಅರ್ಥ ಆಗಲ್ಲ, ಅದು ಫೋನಿಮ್ ಆಯಿತು. ಮಾರ್ಫಿಮ್, ಈಗ ಅನ್ನನ್ನು ನಾವು ಅನ್ಹ್ಯಾಪಿ, ವಾಂಟೆಡ್ ಹತ್ರ ನಾವು ಹಚ್ತೀವಿ, ಅಲ್ಲಿ ಏನಾಗುತ್ತೆ ಆ ಒಂದು ಸೆಪ್ರೇಟ್ ಮಾಡಿದಾಗ ಅವು ತನ್ನದೇ ಆದ ಅರ್ಥವನ್ನು ಹೊಂದಿರ್ತವೆ. ಇದನ್ನು ಜೋಡಿಸಿದಾಗಲೂ ಕೂಡ ಅಲ್ಲಿ ಒಂದು ಅರ್ಥ ಬರುತ್ತೆ, ಬೇರೆ ಬೇರೆ ಅರ್ಥಗಳು ಬರ್ತಾ ಹೋಗ್ತವೆ, ಅದಕ್ಕೇನಂತ ಮಾರ್ಫಿಮ್ ಅಂತ ಕರಿತೀವಿ. ನೀವು ಸೆಂಟೆನ್ಸನ್ನು ನೆನ್ಪಿಟ್ಕೊಂಡ್ಬಿಡಿ, ಇಟ್ ಈಸ್ ಅ ಸ್ಮಾಲೆಸ್ಟ್ ಮೀನಿಂಗ್ಫುಲ್ ಕಾಂಬಿನೇಷನ್ ಆಫ್ ಸೌಂಡ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇನ್ನು ಸಿಮ್ಯಾಂಟಿಕ್ಸ್ ಅಂತೂ ತುಂಬಾ ಈಸಿ ಇದೆ. ದ ಸ್ಟಡಿ ಆಫ್ ದ ಮೀನಿಂಗ್ ಆಫ್ ವರ್ಡ್ಸ್ ಆ್ಯಂಡ್ ಫ್ರೇಸಸ್. ಅಂದರೆ ಇಷ್ಟೇ ನೆನ್ಪಿಟ್ಕೊಂಡ್ಬಿಡಿ, ಸ್ಟಡಿ ಆಫ್ ದ ಮೀನಿಂಗ್ ಅಂದರೆ ಒಂದು ಪದದ ಅರ್ಥವನ್ನು ಕುರಿತು ಏನು ಅಧ್ಯಯನ ಮಾಡುತ್ತೆ ಅದಕ್ಕೆ ನಾವು ಸಿಮ್ಯಾಂಟಿಕ್ಸ್ ಅಂತ ಕರಿತೀವಿ. ಇನ್ನು ಸಿಂಟ್ಯಾಕ್ಸ್ ಅಂತ ಬಂದಾಗ ಎಸ್ ಅನ್ನೋದನ್ನು ನೆನ್ಪಿಟ್ಕೊಂಡ್ಬಿಡಿ, ಎಸ್ ಸ್ಟ್ರಕ್ಚರ್ ಅಂತ ಬರುತ್ತೆ ನಿಮಗೆ ಆಪ್ಷನ್ನಲ್ಲಿ. ಅಂದರೆ ಇಟ್ ಈಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ಅ ಸೆಂಟೆನ್ಸ್. ಅಂದರೆ ಒಂದು ವ್ಯಾಕರಣಬದ್ಧವಾಗಿ ವಾಕ್ಯವು ಯಾವ ರೀತಿ ರಚನೆ ಹೊಂದಿದೆ ಅನ್ನೋದನ್ನು ಅಧ್ಯಯನ ಮಾಡುತ್ತೆ. ಈಗ ವಾಕ್ಯದ ವಿನ್ಯಾಸ ಏನು, ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್, ಈ ರೂಪದಲ್ಲಿ ನಾವು ಒಂದು ವ್ಯಾಖ್ಯಾನ ಬರಿತೀವಿ ಹೌದಲ್ವಾ. ಸೊ ಇದು ಹೇಗಿದೆ, ಕರೆಕ್ಟ್ ಆಗಿದೆನಾ ಇಲ್ವಾ, ವ್ಯಾಕರಣಬದ್ಧ ಆಗಿದೆನಾ ಇಲ್ವಾ ಅಂತ ಅನ್ನೋದನ್ನು ಯಾವುದು ಅಧ್ಯಯನ ಮಾಡುತ್ತೆ, ಸಿಂಟ್ಯಾಕ್ಸ್ ಅಧ್ಯಯನ ಮಾಡುತ್ತೆ. 47 ಡಿಪ್ಥಾಂಗ್ಸ್ ಅಂದರೆ ಏನು, 2 ಓವೆಲ್ ಸೌಂಡ್ಸ್ ದ್ಯಾಟ್ ಆರ್ ಪ್ರನೌನ್ಸ್ಡ್ ಟುಗೆದರ್ ಟು ಮೇಕ್ 1 ಸೌಂಡ್. ಅಂದರೆ 2 ಓವೆಲ್ಸ್ಗಳನ್ನು ನಾವು ಪ್ರನೌನ್ಸ್ ಮಾಡಿಲ್ಲಿ ಓನ್ಲಿ 1 ಸೌಂಡನ್ನು ಉತ್ಪತ್ತಿಯಾಗುತ್ತೆ. ಅಂದರೆ ಆಯಿಲಲ್ಲಿ ಐ ಅಂತ ಬಂದಿದೆ ಹೌದಲ್ವಾ, ಮತ್ತು ಓ ಅಂತ ಬಂದಿದೆ, ಆಯಿಲ್. ಆಮೇಲೆ SL AI ಅಲ್ಲಿ ಕೂಡ 2 ಡಿಪ್ಥಾಂಗ್ಸ್ಗಳು ಬಂದಿವೆ. ಆಮೇಲೆ ಡೈ ಅಂತ ಬಂದಾಗ ಐ ಮತ್ತು ಇ ಅಂತ ಬರುತ್ತೆ, ಅಲ್ಲಿಯೂ ಕೂಡ 2 ಓವೆಲ್ ಸೌಂಡ್ಗಳು ಬಂದಿವೆ. ಈ ರೀತಿ 2 ಓವೆಲ್ ಸೌಂಡ್ಸನ್ನು ನಾವೇನು ಪ್ರನೌನ್ಸ್ ಮಾಡಿ ಒಂದು ಶಬ್ದವನ್ನು ಉತ್ಪತ್ತಿ ಮಾಡ್ತೀವಲ್ವ ಅದಕ್ಕೆ ಡಿಪ್ಥಾಂಗ್ಸ್ ಅಂತ ಕರೀತಾರೆ. ಡಿಪ್ಥಾಂಗ್ಸ್ಗೆ ನಿಮಗೆ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆ ಬರ್ಬೋದು, ಡೆಫಿನೇಷನ್ ಏನಾದರೂ ಕೇಳ್ಬೋದು, ಇಲ್ಲ ಅಂತಂದರೆ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟು ಇದು ಡಿಪ್ಥಾಂಗ್ಸ್ ಆಗುತ್ತಾ ಅಥವಾ ಮೊನೊಥಾಂಗ್ಸ್ ಆಗುತ್ತಾ ಈ ರೀತಿಯೂ ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಡಿಪ್ಥಾಂಗ್ಸ್ ಅಂದ್ರೇನು, 2 ಓವೆಲ್ ಸೌಂಡ್ಸ್ ಇರುತ್ತೆ ದ್ಯಾಟ್ ಆರ್ ಪ್ರನೌನ್ಸ್ಡ್ ಟುಗೆದರ್
ಟುಗೆದರ್ ಟು ಮೇಕ್ ಅ ಒನ್ ಸೌಂಡ್. ಎರಡು ಒಂದು ಓವೆಲ್ ಸೌಂಡನ್ನು ನಾವು ಪ್ರನೌನ್ಸ್ ಮಾಡಿ ಒಂದು ಸೌಂಡನ್ನು ಉತ್ಪತ್ತಿ ಮಾಡ್ತೀವಿ. ಸೊ ಇನ್ನು ನೆಕ್ಸ್ಟ್ ಮೊನೊಥಾಂಗ್ಸ್. ಮೊನೊಥಾಂಗ್ಸ್ ಅಂತಂದ್ರೇನು ಓನ್ಲಿ ಒನ್ ಓವೆಲ್ ಸೌಂಡ್ ಇರುತ್ತೆ ಇದಕ್ಕೆ. ಸೊ ಇದು ಮೊನೊಥಾಂಗ್ಸ್ ಆಯಿತು. ನಮ್ಮ ಒಂದು ಇಂಗ್ಲೀಷ್ನಲ್ಲಿ ಡಿಪ್ಥಾಂಗ್ಸ್ ಎಷ್ಟಿವೆ? 8 ಇವೆ, ನೆನ್ಪಿಟ್ಕೊಳ್ಳಿ. ಡಿಪ್ಥಾಂಗ್ಸ್ ಎಷ್ಟಿವೆ? 8. ಆಮೇಲೆ ಮೊನೊಥಾಂಗ್ಸ್ ಎಷ್ಟಿವೆ? 12 ಇವೆ. ಸೊ 12 ಮತ್ತು 8 ಎರಡು ಕೂಡಿಸಿ ಎಷ್ಟಾಯಿತು? 20 ಆಯಿತು. ಸೊ ಹಾಗಾದರೆ ಇಂಗ್ಲೀಷ್ನಲ್ಲಿ ಓವೆಲ್ ಸೌಂಡ್ಸ್ ಎಷ್ಟಾಯಿತು? ಟೋಟಲ್ ಆಗಿ 20. ಇಲ್ಲಿ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. 8 ಡಿಪ್ಥಾಂಗ್ಸ್, 12 ಮೊನೊಥಾಂಗ್ಸ್, ಒಟ್ಟಾಗಿ ಓವೆಲ್ ಸೌಂಡ್ಸ್ ಎಷ್ಟಾಯಿತು? 20 ಆಯಿತು. ಹಾಗೆ ಕಾನ್ಸೋನೆಂಟ್ ಸೌಂಡ್ಸ್ ಎಷ್ಟಾಯಿತು? 24 ಆಯಿತು. ಹಾಗಾದರೆ ಟೋಟಲ್ ಸೌಂಡ್ ಎಷ್ಟಾಯಿತು? 44. ಇದನ್ನು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಓವೆಲ್ಸು 20 ಇದೆ, ಕಾನ್ಸೋನೆಂಟು 24 ಇದೆ, ಟೋಟಲ್ ಸೌಂಡ್ಸ್ ಎಷ್ಟಿವೆ? 44 ಇವೆ. ಸೊ ಇದಿಷ್ಟು ನೆನ್ಪಿಟ್ಕೊಂಡ್ಬಿಡಿ. ಓವೆಲ್ ಸೌಂಡ್ಸ್ ಎಷ್ಟಿವೆ, ಕಾನ್ಸೋನೆಂಟ್ ಸೌಂಡ್ಸ್ ಎಷ್ಟಿವೆ ಅಂತ ನಮಗೆ ಸಿಟೆಟಲ್ಲಿ ಬಂದಿದೆ ಆಲ್ರೆಡಿ ಈ ಕ್ವಶನ್ನು. ಓವೆಲ್ಸು 20, ಕಾನ್ಸೋನೆಂಟು 24, ಎಲ್ಲ ಕೂಡಿಸಿ ಟೋಟಲ್ ಸೌಂಡ್ಸ್ ಎಷ್ಟಿವೆ ಇಂಗ್ಲೀಷ್ನಲ್ಲಿ ಅಂತ ಬಂದಾಗ ನಮ್ಮ ಉತ್ತರ 44 ಆಗಬೇಕು. ಇನ್ನು ನೆಕ್ಸ್ಟ್ ನೋಡೋಣ. ಇನ್ನು 52 ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಅಂದರೆ ಅನುಗಮನ ಮತ್ತು ನಿಗಮನ. ಇದು ಕೂಡ ತುಂಬಾ ಬರುತ್ತೆ. ಆಲ್ರೆಡಿ ಇದರ ಮೇಲೆ ಸಪ್ರೇಟ್ ತರಗತಿಯನ್ನೇ ನಾನು ಮಾಡಿಬಿಟ್ಟಿದ್ದೀನಿ, ನೀವು ಹೋಗ್ಬಿಟ್ಟು ನೋಡ್ಬೋದು. ಇಂಡಕ್ಟಿವ್ ಅಂತಂದರೆ ಏನು? ಅನುಗಮನ ವಿಧಾನ. ಇಲ್ಲಿ ಎಕ್ಸಾಂಪಲ್ ಟು ರೂಲ್ ಅಂತಂದರೆ ಉದಾಹರಣೆಗಳನ್ನ ನೀಡುತ್ತಾ ನಾವೇನು ಮಾಡ್ತೀವಿ? ಒಂದು ನಿಯಮದ ಕಡೆಗೆ ಮಗುವನ್ನು ಕರ್ಕೊಂಡು ಹೋಗ್ತೀವಿ. ಇನ್ನು ಡಿಡಕ್ಟಿವ್ ಅಂತಂದ್ರೇನು? ಮೊದಲೇ ನಾವು ನಿಯಮನ ಹೇಳಿಬಿಡ್ತೀವಿ. ನಿಯಮವನ್ನು ಹೇಳಿ ನಂತರ ಏನೋ ಒಂದು ಉದಾಹರಣೆ ಅಂತ ಕರೆದುಕೊಂಡು ಹೋಗ್ತೀವಿ. ರೂಲ್ ಟು ಎಕ್ಸಾಂಪಲ್. ಎಕ್ಸಾಂಪಲ್ ಟು ರೂಲ್ ಯಾವುದು ಅಂತಂದರೆ ಇಂಡಕ್ಟಿವ್. ರೂಲ್ ಟು ಎಕ್ಸಾಂಪಲ್ ಯಾವುದು ಅಂತ ಕೇಳಿದರೆ ಡಿಡಕ್ಟಿವ್. ನೆನ್ಪಿಟ್ಕೊಳ್ಳಿ, ಇಂಡಕ್ಟಿವಲ್ಲಿ ಫಸ್ಟು ಎಕ್ಸಾಂಪಲನ್ನು ಕೊಡ್ತೀವಿ, ನಂತರ ರೂಲನ್ನು ಹೇಳ್ತೀವಿ. ಡಿಡಕ್ಟಿವಲ್ಲಿ ಮೊದಲು ನಾವು ರೂಲನ್ನು ಹೇಳ್ತೀವಿ, ನಂತರ ಉದಾಹರಣೆಗಳನ್ನು ಹೇಳ್ತೀವಿ. ನಮಗೆ ಇಂಗ್ಲೀಷ್ನಲ್ಲಿ ಮತ್ತೆ ಹೇಗೆ ಬರುತ್ತೆ ಅಂತಂದರೆ ಸ್ಪೆಸಿಫಿಕ್ ಟು ಜನರಲೈಜೇಷನ್. ಸ್ಪೆಸಿಫಿಕ್ ಅಂದ್ರೇನು? ನಿರ್ದಿಷ್ಟ. ನಿರ್ದಿಷ್ಟವಾದಂಥ ಉದಾಹರಣೆಗಳನ್ನ ಕೊಟ್ಟು ಜನರಲೈಜೇಷನ್ ಮಾಡ್ತೀವಿ, ಒಂದು ವ್ಯಾಖ್ಯೆಯನ್ನು ಕ್ರಿಯೇಟ್ ಮಾಡ್ತೀವಿ. ಅದು ಇಂಡಕ್ಟಿವ್ ಆಯಿತು. ಡಿಡಕ್ಟಿವಲ್ಲಿ ನಾವೇನು ಮಾಡ್ತೀವಿ? ಇಲ್ಲಿ ಒಂದು ತತ್ವವನ್ನು ಹೇಳ್ತೀವಿ ನಾವು. ಜನರಲೈಜೇಷನ್ ಟು ಸ್ಪೆಸಿಫಿಕ್ ಅಂತ ಡಿಡಕ್ಟಿವ್ ಆಗುತ್ತೆ. ಜನರಲ್ ಆದಂಥ ಒಂದು ಸಾಮಾನ್ಯ ತತ್ವವನ್ನು ಹೇಳಿ ನಂತರ ಸ್ಪೆಸಿಫಿಕ್ ಆದಂಥ ಉದಾಹರಣೆಗಳ ಕಡೆಗೆ ನಾವು ಮಗುವನ್ನು ಕರೆದುಕೊಂಡು ಹೋಗ್ತೀವಿ. ಎಲ್ಲಿ? ಡಿಡಕ್ಟಿವಲ್ಲಿ. ಈ ಎರಡನ್ನು ನೆನ್ಪಿಟ್ಕೊಳ್ಳಿ. ನಿಮಗೆ ಇನ್ನೂ ಕನ್ಫ್ಯೂಷನ್ ಆದರೆ ಆ ಒಂದು ತರಗತಿಯನ್ನು ನೋಡಿ, ನಿಮಗೆ ಕಂಪ್ಲೀಟಾಗಿ ಆ ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗಿಬಿಡುತ್ತೆ. ಓಕೆನಾ? ಇನ್ನು ರಿಮಿಡಿಯಲ್ ಟೀಚಿಂಗ್, ಇದು ವೆರಿ ಇಂಪಾರ್ಟೆಂಟ್ ಇದೆ. ರಿಮಿಡಿಯಲ್ ಟೀಚಿಂಗ್ ಅಂದ್ರೇನು? ಪರಿಹಾರ ಬೋಧನೆ. ಈಗ ಫಸ್ಟ್ ಟೈಮ್ TET ಬರೆಯೋರಿಗೆ ಅರ್ಥ ಆಗಿರಲ್ಲ. ಸೊ ಹೀಗಾಗಿ ನಾನು ವರ್ಡ್ಸ್ಗಳ ಮುಖಾಂತರನೇ ಇದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಈ ವರ್ಡ್ಸ್ಗಳು ಬಂದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು. ಇದಂದರೆ ಏನು ಅಂತ ಅರ್ಥ ಆದರೆ ನೀವು ಆನ್ಸರನ್ನು ಆರಾಮಾಗಿ ಚೂಸ್ ಮಾಡ್ಬೋದು, ಹೌದಲ್ವಾ? ಸೊ 53 ರಿಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆ. ನಾವು ಇನ್ನು ಡಯಾಗ್ನೋಸ್ಟಿಕ್ ಟೆಸ್ಟನ್ನು ಮಾಡಬೇಕು ಮಗುವಿಗೆ, ಅಂದರೆ ನೈದಾನಿಕ ಪರೀಕ್ಷೆನ ತೆಗೆದುಕೊಳ್ಬೇಕು. ಮಗು ಯಾವ ವಿಷಯದಲ್ಲಿ ಒಂದು ಕೊರತೆಯನ್ನು ಅನುಭವಿಸ್ತಾ ಇದೆ, ಎಲ್ಲಿ ಅದು ಸಮಸ್ಯೆಯನ್ನು ಅನುಭವಿಸ್ತಾ ಇದೆ ಅಂತ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮೂಲಕ ಅದನ್ನು ಕಂಡುಕೊಂಡು ನಂತರ ನಾವೇನು ಮಾಡಬೇಕು? ಮಗುವಿಗೆ ರಿಮಿಡಿಯಲ್ ಟೀಚಿಂಗ್, ಪರಿಹಾರ ಬೋಧನೆಯನ್ನು ಮಾಡಿ ಆ ಒಂದು ಸಮಸ್ಯೆಯನ್ನು ದೂರವಾಗಿ ಮಾಡಬೇಕು, ಮಗುವನ್ನು ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ರಿಮಿಡಿಯಲ್ ಟೀಚಿಂಗನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಅಸೆಸ್ಮೆಂಟ್ ಆರ್ ಇವ್ಯಾಲ್ಯುವೇಷನ್. ನಿನ್ನೆ ತರಗತಿಯಲ್ಲಿ ಅಸೆಸ್ಮೆಂಟ್ ಮತ್ತು ಇವ್ಯಾಲ್ಯುವೇಷನ್ನ ನಡುವಿನ ಡಿಫ್ರೆನ್ಸನ್ನು ನಾನು ಹೇಳಿದ್ದೀನಿ. ಏನು ಇವ್ಯಾಲ್ಯುವೇಷನ್ ಅಂದರೆ ಮೌಲ್ಯಮಾಪನ. ಮೌಲ್ಯಮಾಪನದ ಮೇಲೆ ತುಂಬಾ ಪ್ರಶ್ನೆ ಬರುತ್ತೆ. ಇದರಲ್ಲಿ ಏನು ಸಮ್ಮೇಟಿವ್ ಅಸೆಸ್ಮೆಂಟ್, ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಬರುತ್ತೆ. ಫಾರ್ಮೇಟಿವ್ ಅಂತಂದರೆ ನಾನೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ. ಏನು ಚೆಫ್ ಏನು ಮಾಡ್ತಾನೆ? ಸೂಪ್ ಮಾಡ್ತಾ ಟೇಸ್ಟನ್ನು ನೋಡ್ತಾನೆ. ಉಪ್ಪು ಕಡಿಮೆ ಆಗಿದೆನಾ, ಖಾರ ಕಡಿಮೆ ಆಗಿದೆನಾ, ಅಥವಾ ಜಾಸ್ತಿ ಆಗಿದೆನಾ ಅಂತ ನೋಡ್ಕೊಂಡು ಅದನ್ನು ಸರಿ ಮಾಡ್ತಾನೆ. ಆಮೇಲೆ ಗೆಸ್ಟ್ ಬಂದವರು ಏನು ಮಾಡ್ತಾರೆ? ಅದನ್ನು ಟೇಸ್ಟ್ ಮಾಡ್ತಾರೆ. ಡೈರೆಕ್ಟಾಗಿ ಅವರು ಬಂದವರೇ ಟೇಸ್ಟ್ ಮಾಡಿಬಿಡ್ತಾರೆ, ಎಂಡಿಗೆ ಟೇಸ್ಟ್ ಮಾಡ್ತಾರೆ. ಇಲ್ಲಿ ಫಾರ್ಮೇಟಿವಲ್ಲಿ ಚೆಫ್ ಏನು ಟೇಸ್ಟ್ ಮಾಡ್ತಾ ಅದನ್ನು ಇಂಪ್ರೂವ್ ಮಾಡ್ದ. ಆಮೇಲೆ ಸಮ್ಮೇಟಿವಲ್ಲಿ ಏನಾಯಿತು? ಅವರು ಡೈರೆಕ್ಟ್ ಗೆಸ್ಟ್ಗಳು ಬಂದು ಡೈರೆಕ್ಟಾಗಿ ಏನು ಟೇಸ್ಟ್ ಮಾಡ್ತಾರೆ, ಅದು ಸಮ್ಮೇಟಿವ್ ಆಯಿತು. ಅಂದರೆ ಫಾರ್ಮೇಟಿವ್ ಅಂದರೆ ಇದು ಡ್ಯೂರಿಂಗ್ ದ ಪೀರಿಯಡ್, ಕಲಿಕೆ ಬೋಧನೆ ನಡಿಬೇಕಾದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ನಡೆಯುತ್ತೆ, ಫಾರ್ಮೇಟಿವ್ ಇವ್ಯಾಲ್ಯೂಯೇಷನ್ ನಡೆಯುತ್ತೆ. ಆಮೇಲೆ ಸಮ್ಮೇಟಿವ್ ಇದೇನು? ಒಂದು ಪಾಠ ಮುಗಿದ ನಂತರ ವಾರ್ಷಿಕ ಪರೀಕ್ಷೆಗಳನ್ನ ತೆಗೆದುಕೊಳ್ತೀವಿ ಈ ರೀತಿ. ಆಮೇಲೆ ಡೈರೆಕ್ಟ್ ನಾವು ಗ್ರೇಡನ್ನು ಕೊಡ್ತೀವಿ ಸಮ್ಮೇಟಿವಲ್ಲಿ, A ಗ್ರೇಡ್, B ಗ್ರೇಡ್ ಅಥವಾ ಮಾರ್ಕ್ಸನ್ನು, ಸ್ಕೋರನ್ನು ಕೊಡ್ತೀವಿ. ಆದರೆ ಫಾರ್ಮೇಟಿವಲ್ಲಿ ಆ ರೀತಿ ಇಲ್ಲ. ಮಗುವಿಗೆ ಮಾಹಿತಿಯನ್ನು ಒದಗಿಸ್ತಾ ಕ್ವಾಲಿಟೇಟಿವ್ ಫೀಡ್ಬ್ಯಾಕನ್ನು ಕೊಡ್ತಾ ನಾವೇನು ಮಗುವನ್ನು ಒಂದು ಇವ್ಯಾಲ್ಯುವೇಷನ್ನ ಮಾಡ್ತೀವಿ. ಅದು ಫಾರ್ಮೇಟಿವ್ ಆಯಿತು. ಫಾರ್ಮೇಟಿವ್, ಸಮ್ಮೇಟಿವ್,
ಡಿಫ್ರೆನ್ಸ್ನನ್ನು ನೆನ್ಪಿಟ್ಕೊಳ್ಳಿ. ಫಾರ್ಮೇಟಿವ್ ಡ್ಯೂರಿಂಗ್ ದ ಪೀರಿಯಡ್ ನಡೆಯುತ್ತೆ. ಇದು ಒಂದು ಒಳ್ಳೆಯ ವಿಧಾನ ಆಗಿದೆ. ಯಾಕಂದರೆ ಮಗುವಿನ ಕಲಿಕಾ ಪ್ರಕ್ರಿಯೆನ ಇಲ್ಲಿ ಶಿಕ್ಷಕರ ಬೋಧನೆಯನ್ನು ಮಗುವಿನ ಕಲಿಕೆಯನ್ನು ಕೂಡ ಸುಧಾರಿಸುತ್ತೆ. ಸಮ್ಮೇಟಿವ್ ಇದನ್ನು ಎಂಡ್ಗೆ ಒಂದು ಗ್ರೇಡನ್ನು ಕೊಡುತ್ತೆ. ಎಂಡ್ಗೆ ಗ್ರೇಡು, ಸ್ಕೋರು ಇದನ್ನೆಲ್ಲ ಕೊಡೋದ್ರ ಮೂಲಕ ಒಂದು ಫೀಡ್ಬ್ಯಾಕನ್ನು ಕೊಟ್ಬಿಡುತ್ತೆ. ಮಗು ಯಾವ ರೀತಿ ಒಂದು ವಿಷಯವನ್ನು ಹೇಗೆ ವಿಷಯವನ್ನು ಹೇಗೆ ಕಲ್ತಿದ್ದಾನೆ, ಈ ರೀತಿಯಾಗಿ ಕೊನೆಗೆ ಅದು ಎಂಡ್ಗೆ ಕೊಡುವಂಥದ್ದು. ಓಕೆ, ಎಂಡ್ ಆಫ್ ದ ಟರ್ಮ್ ಅಂತ ನಾವು ಹೇಳ್ಬೋದು. ಸಮ್ಮೇಟಿವ್ ಬಂದಾಗ ಇದೇ ರೀತಿ ಆಪ್ಷನ್ಸ್ನ ಬರುತ್ತೆ. ಫಾರ್ಮೇಟಿವ್ ಅನ್ನೋದು ಬೆಸ್ಟ್ ಇದು, ಯಾಕಂದರೆ ಬೋಧನೆ ಕಲಿಕೆ ಎರಡೂ ಕೂಡ ನಡೀತಾನೆ ಏನು ಇಂಪ್ರೂವ್ ಆಗುತ್ತೆ. ಇನ್ನು ಕ್ವಾಲಿಟೇಟಿವ್ ಫೀಡ್ಬ್ಯಾಕ್, ಅದೇ ನಾನು ಹೇಳಿದೆ ಅಲ್ವಾ, ಫಾರ್ಮೇಟಿವ್ ಒಂದು ಇವ್ಯಾಲ್ಯುವೇಷನಲ್ಲಿ ಶಿಕ್ಷಕರಿಗೆ ಇದೇನು ಮಾಡಿದೆ, ಶಿಕ್ಷಕರಿಗೂ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಕೂಡ ಕ್ವಾಲಿಟೇಟಿವ್ ಫೀಡ್ಬ್ಯಾಕನ್ನು ಕೊಡ್ತಾ ಹೋಗುತ್ತೆ, ಗುಣಾತ್ಮಕ ಪ್ರತಿಕ್ರಿಯೆ. ಇನ್ನು TBLT ಅಂದರೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಶಿಕ್ಷಕರು ಇಲ್ಲೇನು ಮಗುವಿಗೆ ಟಾಸ್ಕ್ಗಳನ್ನು ಕೊಟ್ಟಿರ್ತಾರೆ. ಆ ಟಾಸ್ಕ್ಗಳನ್ನು ಕೊಟ್ಟು ಅಲ್ಲಿ ಕಲಿಕೆಯನ್ನು ಮಾಡಿಸ್ತಾರೆ. ಸೊ ಅದೇನಾಯಿತು, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಅಲ್ಲಿ ಯಾವ ಒಂದು ಪಾತ್ರವನ್ನು ಕೊಟ್ಟಿರ್ತಾರೆ, ಏನು ಮಾಡಲಿಕ್ಕೆ ಕೊಟ್ಟಿರ್ತಾರೆ, ಅದನ್ನೇ ಮಗು ಮಾಡ್ತಾ ಏನು ಕಲಿಯುತ್ತೆ. ಸೊ ಅದಕ್ಕೆ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್ ಅಂತಾರೆ. ನಿಮಗೆ ಈ ರೀತಿ ಪ್ರಶ್ನೆ ಬರ್ಬೋದು, TBLT ಫುಲ್ ಫಾರ್ಮನ್ನು ಕೇಳ್ಬೋದು. ಸೊ ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗಲ್ಲಿ ತುಂಬ ಕನ್ಫ್ಯೂಸ್ ಆಗಿರುತ್ತೆ. ಅಲ್ಲಿ ಏನೇನು ಕೊಟ್ಟಿರ್ತಾರೆ, ಟೂಲ್ ಬೇಸ್ಡ್ ಲರ್ನಿಂಗ್ ಟೀಚಿಂಗ್ ಅಂತ ಕೊಟ್ಟಿರ್ತಾರೆ, ಟಾಸ್ಕ್ ಬೇಸ್ಡ್ ಲರ್ನಿಂಗ್ ಟೀಚಿಂಗ್ ಅಂತ ಕೊಡ್ತಾರೆ, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚ್ ಅಂತ. ಈ ರೀತಿ ತುಂಬ ಕನ್ಫ್ಯೂಸ್ ಆಗುವಂತಹ ಒಂದು ಆಪ್ಷನ್ಸ್ನ ಕೊಟ್ಟಿರ್ತಾರೆ. ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. TBLT ಅಂದ್ರೇನು, ಟಾಸ್ಕ್ ಬೇಸ್ಡ್ ಲ್ಯಾಂಗ್ವೇಜ್ ಟೀಚಿಂಗ್. ಮಗುವಿಗೆ ಟಾಸ್ಕನ್ನು ಕೊಟ್ಟು ಅದರ ಬೇಸ್ಡ್ ಆಗಿ ಏನು ಲ್ಯಾಂಗ್ವೇಜ್, ಒಂದು ಭಾಷೆಯನ್ನು ಕಲಿಸ್ತಾರೆ. ಇನ್ನು GMT ಅಂದ್ರೇನು, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಈ ಮೆಥಡ್ಸ್ ಆ್ಯಂಡ್ ಅಪ್ರೋಚಸ್ ಬಗ್ಗೆ ಕೂಡ ನಾನು ತರಗತಿಯನ್ನು ಮಾಡಿದ್ದೀನಿ. ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದು ಟ್ರೆಡಿಷ್ನಲ್ ಮೆಥಡ್ ಆಗಿದೆ. ಆಮೇಲೆ ಕ್ಲಾಸಿಕಲ್ ಮೆಥಡ್ ಅಂತ ಕೂಡ ಕರೀತಾರೆ. ಇಲ್ಲೇನು ಮಾಡ್ತಾರೆ, ಪ್ರತಿಯೊಂದನ್ನು ಟ್ರಾನ್ಸ್ಲೇಟ್ ಮಾಡ್ತಾ ಈಗ ಇಂಗ್ಲೀಷ್ನಲ್ಲಿ ಹೇಳೋದು, ನಂತರ ಕನ್ನಡದಲ್ಲಿಯೂ ಹೇಳೋದು, ಈ ರೀತಿ ಟ್ರಾನ್ಸ್ಲೇಟ್ ಮಾಡ್ತಾ ಈ ಒಂದು ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡಲ್ಲಿ ಕಲಿಸ್ತಾರೆ. ಇನ್ನು ಡೈರೆಕ್ಟ್ ಮೆಥಡ್, ಇದು ಇಂಗ್ಲೀಷಲ್ಲಿ ಕ್ಲಾಸ್ ಇದೆ ಅಂದರೆ ಫುಲ್ ಇಂಗ್ಲೀಷಲ್ಲಿಯೇ ಮಾತನಾಡುವುದು. ಡೈರೆಕ್ಟ್ ಲ್ಯಾಂಗ್ವೇಜ್, ಡೈರೆಕ್ಟ್ ಇಲ್ಲಿ ಯಾವುದೇ ರೀತಿ ಕನ್ನಡವನ್ನು ಬಳಸುವುದಿಲ್ಲ. ಇನ್ನು ಆಡಿಯೋ ಲಿಂಗ್ವಲ್ ಮೆಥಡ್, ಇದಕ್ಕೆ ಆರ್ಮಿ ಮೆಥಡ್ ಅಂತ ಕೂಡ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇದರ ಹಿಂದಿನ ಸ್ಟೋರಿಯನ್ನು ನಾನು ಆ ತರಗತಿಯಲ್ಲಿ ಹೇಳಿದ್ದೀನಿ, ಹೌದಲ್ವಾ? ಎಲ್ಲೂ ನೋಡಿದ್ದೀರಾ ಅಂತ ಅನ್ಕೋತೀನಿ. ಯಾಕೆ ಆರ್ಮಿ ಮೆಥಡ್ ಅಂತ ಕರೀತಾರೆ ಅನ್ನುವಂಥ ಸ್ಟೋರಿ ಹೇಳಿದ್ದೀನಿ ನಾನು. ಇದು ಯಾವುದ್ರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ, ಇಟ್ಸ್ ಫೋಕಸ್ ಆನ್ ಸೌಂಡ್ ಆ್ಯಂಡ್ ಸೆಂಟೆನ್ಸ್ ಪ್ಯಾಟರ್ನ್. ಸೌಂಡ್ಸ್ ಮೇಲೆ ಮತ್ತು ಸೆಂಟೆನ್ಸ್ ಪ್ಯಾಟರ್ನ್ಸ್ ಮೇಲೆ ಒಂದು ಫೋಕಸನ್ನು ಮಾಡುತ್ತೆ. ಮತ್ತು ಓರಲ್ ಡ್ರಿಲ್ಸ್, ಪ್ರೊನೌನ್ಸಿಯೇಷನ್ ಮೇಲೆ ಕೂಡ ಒತ್ತನ್ನು ಕೊಡುತ್ತೆ. ಹಾಗೆ ಇಟ್ ಈಸ್ ಅ ಸಿಮಿಲರ್ ಆ್ಯಸ್ ಅ ಡೈರೆಕ್ಟ್ ಮೆಥಡ್. ಇದು ಒಂದು ಡೈರೆಕ್ಟ್ ಮೆಥಡ್ ಇದ್ದ ಹಾಗೆ ಇದೆ. ಸೊ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ಥಾಟ್ ಇನ್ ಅ ಸೇಮ್ ಲ್ಯಾಂಗ್ವೇಜ್. ಇಲ್ಲಿ ಯಾವ ಒಂದು ವಿಷಯವನ್ನು ಕಲಿಸ್ಬೇಕು, ಈಗ ಕನ್ನಡವನ್ನು ಕಲಿಸ್ತಾ ಇದ್ದೀವಿ ಅಂದರೆ ಯಾವುದೂ ಭಾಷೆನ ಯೂಸ್ ಮಾಡೋ ಹಾಗಿಲ್ಲ, ಫುಲ್ ಎಲ್ಲ ಕನ್ನಡದಲ್ಲೇ ಹೇಳಬೇಕು. ಇಂಗ್ಲೀಷನ್ನು ಕಲಿಸ್ತಾ ಇದ್ದೀವಿ ಅಂದರೆ ಫುಲ್ ಎಲ್ಲ ಇಂಗ್ಲೀಷ್ನಲ್ಲಿಯೇ ಹೇಳಬೇಕು. ಈಗ ನಾನೇನು ಮಾಡ್ತಾ ಇದ್ದೀನಲ್ಲ ಈ ರೀತಿ ಮಾಡೋದಲ್ಲ. ಈಗ ನಾನು ಮಾಡ್ತಾ ಇರೋದೇನು, GMT ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಇದು, ಹೌದಲ್ವಾ? ಸೊ ಆಡಿಯೋ ಲಿಂಗ್ವಲಲ್ಲಿ ಏನು ಯಾವ ಒಂದು ವಿಷಯನ ಹೇಳ್ತಿರ್ತಾರೆ, ಯಾವೊಂದು ಲ್ಯಾಂಗ್ವೇಜನ್ನು ಕಲಿಸ್ತಾ ಇರ್ತಾರೆ, ಅದರ ಮೇಲೇ ಫೋಕಸನ್ನು ಮಾಡುವುದು. ಮೆಮೊರೈಸ್ ಆ್ಯಂಡ್ ರಿಪಿಟೇಷನ್, ಇಲ್ಲಿ ಮೆಮೊರೈಸ್ಗೆ ಒತ್ತನ್ನು ಕೊಡ್ತಾರೆ. ಆಡಿಯೋ ಲಿಂಗ್ವಲ್ ಮೆಮೊರೈಸ್ ಅಂದರೆ ಏನು, ಕಂಠಪಾಠ ಮಾಡುವುದು. ಕಂಠಪಾಠ ಮತ್ತು ರಿಪಿಟೇಷನ್, ಅದನ್ನೇ ರಿಪೀಟ್ ಮಾಡೋದ್ರ ಮೇಲೆ ಇದು ಫೋಕಸನ್ನು ಮಾಡುತ್ತೆ. ಇನ್ನು ಸೆಕೆಂಡ್ ನೋಡೋಣ, ಬೈಲಿಂಗ್ವಲ್ ಮೆಥಡ್ ಅಂದರೆ ಏನು, ಎರಡು ದ್ವಿಭಾಷಾ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಹೌದಲ್ವಾ? ಅಂದರೆ ಟಾರ್ಗೆಟ್ ಲ್ಯಾಂಗ್ವೇಜ್ ಈಸ್ ಯೂಸ್ಡ್ ಆ್ಯಂಡ್ ಸಮ್ ಟೈಮ್ ಇನ್ ಆರ್ಡರ್ ಟು ಲೆಟ್ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್ ಮದರ್ ಟಂಗ್ ಈಸ್ ಆಲ್ಸೋ ಯೂಸ್ಡ್. ಏನು, ಇಲ್ಲಿ ಶಿಕ್ಷಕರು ಏನು ಮಾಡ್ತಾರೆ, ಈಗ ಇಂಗ್ಲೀಷನ್ನು ಹೇಳ್ತಾ ಇರ್ತಾರೆ, ಮಗುವಿಗೆ ಎಲ್ಲಿಯಾದರೂ ಏನೋ ಒಂದು ವಿಷಯ ತಿಳಿದೇ ಇದ್ದಾಗ ಅಲ್ಲಿ ಕನ್ನಡದಲ್ಲಿ ಕೂಡ ಹೇಳ್ತಾರೆ. ಸೊ ಹೀಗಾಗಿ ಇದಕ್ಕೆ ಬೈಲಿಂಗ್ವಲ್ ಮೆಥಡ್ ಅಂತ ಕರಿತೀವಿ, ಅಂದರೆ ಎರಡು ಭಾಷೆಯನ್ನು. ಆದರೆ ಇನ್ನೂ ಒಂದು ಏನಿದೆ ಇಲ್ಲಿ ಅಂದರೆ, ಚೈಲ್ಡ್ ಡಸ್ ನಾಟ್ ಯೂಸ್ ಮದರ್ ಟಂಗ್. ಈ ಒಂದು ಬೈಲಿಂಗ್ವಲ್ ಮೆಥಡಲ್ಲಿ ಮಗು ಕನ್ನಡವನ್ನು ಬಳಸೋ ಹಾಗಿಲ್ಲ, ಮದರ್ ಟಂಗನ್ನು ಬಳಸೋ ಹಾಗಿಲ್ಲ. ಓನ್ಲಿ ಶಿಕ್ಷಕರು ಮಾತ್ರ, ಓನ್ಲಿ ಟೀಚರ್ ಇಫ್ ರಿಕ್ವೈರ್ಡ್ ಯೂಸ್ ಮದರ್ ಟಂಗ್. ಅದು ರಿಕ್ವೈರ್ಡ್ ಆದರೆ, ಮಗುವಿಗೆ ಅರ್ಥ ಆಗಲಿಲ್ಲ ಅಂತ ಅಂದಾಗ ಮಾತ್ರ ಮದರ್ ಟಂಗನ್ನು ಬಳಸ್ತಾರೆ, ಯಾವಲ್ಲಿ, ಬೈಲಿಂಗ್ವಲ್ ಮೆಥಡಲ್ಲಿ. ಮತ್ತು ಬೈಲಿಂಗ್ವಲ್ ಮೆಥಡ್ನ ಡೆವಲಪರ್ ಯಾರು ಅಂತಂದರೆ CJ ಡಾಡ್ಸನ್. ನೆನ್ಪಿಟ್ಕೊಳ್ಳಿ, ಯಾರು, CJ ಡಾಡ್ಸನ್ ಬೈಲಿಂಗ್ವಲ್ ಮೆಥಡ್ನ ಡೆವಲಪರ್ ಆಗಿರ್ತಾರೆ. ಇನ್ನು ನೆಕ್ಸ್ಟ್ ಸಿಚುವೇಶ್ನಲ್ ಅಪ್ರೋಚ್ಗೆ ಹೋಗೋಣ. ಸಿಚುವೇಶ್ನಲ್ ಅಪ್ರೋಚ್ ಅಂತ ಅಂದ್ರೂ ಸನ್ನಿವೇಶ, ಮಗುವಿಗೆ ಏನು ಒಂದು ಸನ್ನಿವೇಶವನ್ನು ಕೊಡ್ತಾರೆ, ಒಂದು ಚಾರ್ಟನ್ನು ಕೊಡ್ತಾರೆ, ಒಂದು ಆಬ್ಜೆಕ್ಟ್ಸ್ನ ಕೊಡ್ತಾರೆ, ಟೇಬಲ್ಸ್ಗಳನ್ನು. ಈ ರೀತಿ ಸಿಚುವೇಶನ್ ಟು ಮೇಕ್ ಲರ್ನ್ ಇಂಗ್ಲೀಷ್, ಸಿಚುವೇಶನನ್ನು ಕೊಟ್ಟು ಇಂಗ್ಲೀಷನ್ನು ಕಲಿಸ್ತಾರೆ. ಹಾಗಾದರೆ ಸಿಚುವೇಶ್ನಲ್ ಅಪ್ರೋಚ್ ಇದರ
ಒಂದು ಡೆವಲಪರ್ ಯಾರು ಅಂತ ಅಂದರೆ H.E. ಪಾಮರ್ ಮತ್ತು A.S. ಹಾರ್ನ್ಬೈ. ನೆನ್ಪಿಟ್ಕೊಳ್ಳಿ, ಯಾರು? H.E. ಪಾಮರ್ ಮತ್ತು A.S. ಹಾರ್ನ್ಬೈ. ಇನ್ನು 62 TPR ಫುಲ್ ಫಾರ್ಮ್ ಕೇಳ್ಬೋದು. TPR ಅಂತಂದರೆ ಟೋಟಲ್ ಫಿಸಿಕಲ್ ರಿಸ್ಪಾನ್ಸ್. ಇಲ್ಲಿ ನಾನು ಆಲ್ರೆಡಿ ಕ್ವಶನ್ ಚರ್ಚಿಸಿದ್ದೀನಿ ಇದರ ಮೇಲೆ. ಶಿಕ್ಷಕರಾದವರು ಒಂದು ವಿಷಯನ ಓದ್ತಾ ಇರಬೇಕಾದ್ರೆ ಪ್ರಾಣಿಗಳ ಕೂಗನ್ನು, ಪಕ್ಷಿಗಳ ಕೂಗನ್ನು ಅದನ್ನು ಅವರು ಅಂತಿರ್ತಾರೆ. ಅವ್ರು ಅಂದಹಾಗೆ ಮಕ್ಕಳು ಕೂಡ ಏನು ಮಾಡ್ತಾರೆ, ಫಿಸಿಕಲ್ ಆಗಿ ರಿಸ್ಪಾನ್ಸ್ ಮಾಡ್ತಾರೆ. ಟೋಟಲಿ ತಮ್ಮ ಫಿಸಿಕಲ್ದಿಂದ ಏನು ರಿಸ್ಪಾನ್ಸನ್ನು ಮಕ್ಕಳು ಮಾಡ್ತಾವಲ್ಲ ಒಂದು ತರಗತಿಯಲ್ಲಿ, ಸೊ ಅದಕ್ಕೆ ಏನಂತ ಕರಿತೀವಿ ನಾವು, ಟೋಟಲ್ ಫಿಸಿಕಲ್ ರಿಸ್ಪಾನ್ಸ್ ಅಂತ ಕರಿತೀವಿ. ಆಲ್ರೆಡಿ ಟೆಟ್ಟಲ್ಲಿ ನಮಗೆ ಇದರ ಮೇಲೆ ಕ್ವಶನ್ ಬಂದಿದೆ, KRTTಲಿ ಪ್ರಶ್ನೆ ಬಂದಿದೆ TPR ಮೇಲೆ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಮಕ್ಕಳು ಫಿಸಿಕಲ್ ಆಗಿ ರಿಸ್ಪಾನ್ಸನ್ನು ಮಾಡ್ತಾ ಇರ್ತಾರೆ. ಶಿಕ್ಷಕರು ಒಂದು ಏನು ವಿಷಯವನ್ನು ಹೇಳ್ತಾರೆ ಅಥವಾ ಶಿಕ್ಷಕರು ಹೇಗೆ ಮಾಡ್ಲಿಕ್ಕೆ ಹೇಳ್ತಾರೆ ಅವ್ರು ಮಾಡಿದ ಹಾಗೆ ಮಾಡುವುದು, ಅವ್ರು ಹೇಳಿದ ಹಾಗೆ ಮಾಡುವುದು, ಟೋಟಲ್ ಆಗಿ ಫಿಸಿಕಲ್ ಆಗಿ ರಿಸ್ಪಾನ್ಸನ್ನು ಕೊಡ್ತಾ ಇರ್ತಾರೆ. ಇದಕ್ಕೆ ಟೋಟಲ್ ಫಿಸಿಕಲ್ ರಿಸ್ಪಾನ್ಸ್. ಇದರ ಡೆವಲಪರ್ ಯಾರು ಅಂತಂದರೆ J.J. ಆ್ಯಶರ್. ಯಾರು? J.J. ಆ್ಯಶರ್. ನೆನ್ಪಿಟ್ಕೊರಿ. ಬೈಲಿಂಗ್ವಲ್ದು ಯಾರು? ಸಿಚುವೇಶ್ನಲ್ ಯಾರು? ಆಮೇಲೆ TPR ಯಾರು? ಇನ್ನು ನ್ಯಾಚುರಲ್ ಅಪ್ರೋಚ್ ಬರುತ್ತೆ. ನ್ಯಾಚುರಲ್ ಅಪ್ರೋಚ್ ಇದರದ್ದು ಕ್ರಷನ್. ನಾನು ಕ್ರಷನ್ ಅವ್ರ ಬಗ್ಗೆ ಕೂಡ ಆಲ್ರೆಡಿ ತರಗತಿನ ಮಾಡಿದ್ದೀನಿ. ಇದರ ಡೆವಲಪರ್ ಕ್ರಷನ್ ಮತ್ತು ಟೆರೆಲ್ ಅಂತ ಬರ್ತಾರೆ. ಟ್ರೆಸಿ ಟೆರೆಲ್. ಸ್ಟೆಫನ್ ಕ್ರಷನ್ ಮತ್ತು ಟ್ರೆಸಿ ಟೆರೆಲ್ ಡೆವಲಪ್ಡ್ ದಿಸ್ ಅಪ್ರೋಚ್. ಇಲ್ಲಿ ಮಗುವಿಗೆ ಏನು ನ್ಯಾಚುರಲ್ ಆಗಿ ನೈಜವಾದಂತಹ ಸನ್ನಿವೇಶದ ಮೂಲಕ ಇಂಗ್ಲೀಷನ್ನು ಕಲಿಸಲಿಕ್ಕೆ ಪ್ರಯತ್ನವನ್ನು ಮಾಡುವುದು. ಯಾವುದೇ ರೀತಿ ಗ್ರಾಮರ್ ರೂಲ್ಸನ್ನು, ಗ್ರಾಮರ್ಗೆ ಹೆಚ್ಚು ಒತ್ತು ಕೊಡೋ ಹಾಗಿಲ್ಲ. ಗ್ರಾಮರ್ ಮೂಲಕನೇ ನಾವು ಒಂದು ಇಂಗ್ಲೀಷ್ ಭಾಷೆನ ಕಲಿ ಅಂತ ಯಾವುದೇ ರೀತಿ ಮಗುವಿಗೆ ಫೋರ್ಸ್ ಮಾಡೋ ಹಾಗಿಲ್ಲ. ನ್ಯಾಚುರಲ್ ಆಗಿ ನೈಜ ಸನ್ನಿವೇಶದ ಮೂಲಕ ಒಂದು ತರಗತಿಯನ್ನು ಮಾಡಬೇಕು. ಅಲ್ಲಿ ನಾವು ಮಗುವಿನ ಇಂಗ್ಲೀಷನ್ನು ಕಲಿಯುತ್ತೆ. ಅದಕ್ಕೇನು ನ್ಯಾಚುರಲ್ ಅಪ್ರೋಚ್ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಇದರ ಮೇಲೆ ಕೂಡ ಆಲ್ರೆಡಿ ಪ್ರಶ್ನೆ ಆಗಿದೆ. ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್ CLT. ನಿಮಗೆ ಪ್ರಶ್ನೆಯಲ್ಲಿ ಜಸ್ಟ್ CLT ಅಂತ ಕೂಡ ಕೊಡ್ಬೋದು. CLT ಅಂತ ಬಂದ ತಕ್ಷಣ ಹೆದರೋ ಹಾಗಿಲ್ಲ. CLT ಅಂದ್ರೇನು? ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಟೀಚಿಂಗ್. ಅಂದರೆ ಇದು ಬೆಸ್ಟ್ ಅಪ್ರೋಚ್ ಇದೆ. ಬೆಸ್ಟ್ ಅಪ್ರೋಚ್ ಟು ಟೀಚಿಂಗ್ ಇಂಗ್ಲೀಷ್. ಯಾಕೆ ಬೆಸ್ಟ್ ಇದೆ ಅಂದರೆ ಇದು ಸ್ಟೂಡೆಂಟ್ ಸೆಂಟರ್ಡ್ ಅಪ್ರೋಚ್, ಶಿಶು ಕೇಂದ್ರಿತ ಆಗಿದೆ. ಇಲ್ಲಿ ಯಾವುದಕ್ಕೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ? ಸಂವಹನಕ್ಕೆ, ಕಮ್ಯುನಿಕೇಷನ್ಗೆ, ಮತ್ತು ಫೋಕಸ್ ಆನ್ LSRW. 4 ಒಂದು ಸ್ಕಿಲ್ಗಳ ಮೇಲೆ ಇದು ಫೋಕಸನ್ನು ಮಾಡುತ್ತೆ. ಲ್ಯಾಂಗ್ವೇಜ್ ಯೂಸೇಜ್. ನಾ ಏನು ವರ್ಡ್ಸ್ ಹೇಳ್ತಾ ಇದ್ದೀನಲ್ವ, ಇದೇ ವರ್ಡ್ಸ್ ಎಕ್ಸಾಮ್ನಲ್ಲಿ ಬರೋದು. ಲ್ಯಾಂಗ್ವೇಜ್ ಯೂಸೇಜ್, ಫೋಕಸ್ ಆನ್ LSRW, ಫೋಕಸ್ ಆನ್ ಕಮ್ಯುನಿಕೇಷನ್, ಆಮೇಲೆ ಡೈಲಾಗ್ಸ್ಗಳನ್ನು ಹೇಳ್ತಾರೆ, ರೋಲ್ ಪ್ಲೇಗಳನ್ನು ಕೊಡ್ತಾರೆ. ರೋಲ್ ಪ್ಲೇಗಳನ್ನು ಕೊಟ್ಟು ಕಮ್ಯುನಿಕೇಟಿವ್ ಒಂದು ಕಾಂಪಿಟೆನ್ಸಿಯನ್ನು ಇಂಪ್ರೂವ್ ಮಾಡ್ತಾರೆ. ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ ಅಂದರೆ ಏನು? ಸಂವಹನ ಸಾಮರ್ಥ್ಯ. ಆಮೇಲೆ ಇದು ಶಿಶು ಕೇಂದ್ರಿತ ಆಗಿದೆ, ಸ್ಟೂಡೆಂಟ್ ಸೆಂಟರ್ಡ್ ಆಗಿದೆ. ಹಾಗೆ ಬೆಸ್ಟ್ ಅಪ್ರೋಚ್ ಟು ಟೀಚಿಂಗ್ ಲ್ಯಾಂಗ್ವೇಜ್. ಆಮೇಲೆ ಬೆಸ್ಟ್ ಅಪ್ರೋಚ್ ಟು ಟೀಚಿಂಗ್ ಗ್ರಾಮರ್ ಯಾವುದು ಕೇಳಿದರೆ ಇಂಡಕ್ಟಿವ್ ಮೆಥಡ್ ಹಾಕಿ. ಏನು? ಗ್ರಾಮರನ್ನು ಟೀಚ್ ಮಾಡೋದು ಬೆಸ್ಟ್ ಮೆಥಡ್ ಯಾವುದು? ಇಂಡಕ್ಟಿವ್. ಆಮೇಲೆ ಬೆಸ್ಟ್ ಟೀಚಿಂಗ್ ಟು ಲ್ಯಾಂಗ್ವೇಜ್ ಅಂತ ಕೇಳಿದರೆ ಯಾವುದು? CLT, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಅಪ್ರೋಚ್. ಅರ್ಥ ಆಯ್ತಲ್ವಾ? ಇನ್ನು 65 LAD ಅಂತಂದ್ರೇನು? ಲ್ಯಾಂಗ್ವೇಜ್ ಅಕ್ವೈಸೇಷನ್ ಡಿವೈಸ್. ಇದನ್ನು ಕೊಟ್ಟವ್ರು ಯಾರು? ನಾಮ್ ಚಾಮ್ಸ್ಕಿ. ಹಿ ಈಸ್ ದ ಮಾಡರ್ನ್ ಲಿಂಗ್ವಿಸ್ಟಿಕ್ ಫಾದರ್. ಹೂ ಈಸ್ ದ ಮಾಡರ್ನ್ ಲಿಂಗ್ವಿಸ್ಟಿಕ್ ಫಾದರ್ ಅಂತ ಕೇಳಿದರೆ ನಾಮ್ ಚಾಮ್ಸ್ಕಿ ಈಸ್ ದ ಮಾಡರ್ನ್ ಲಿಂಗ್ವಿಸ್ಟಿಕ್ ಫಾದರ್. ಆಮೇಲೆ ಸಾರ್ವತ್ರಿಕ ವ್ಯಾಕರಣವನ್ನು ಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಬಂದರೆ ಇನ್ಫಾರ್ಮೇಟಿವ್ ಗ್ರಾಮರ್, ಟ್ರಾನ್ಸ್ಮೇಷನಲ್ ಗ್ರಾಮರ್ ಇದನ್ನೆಲ್ಲ ಹೇಳಿದವರು ಯಾರು ಅಂತ ಅಂದರೆ ನಾಮ್ ಚಾಮ್ಸ್ಕಿ ಆಗ್ತಾರೆ. ಇವ್ರು ಏನು ಹೇಳ್ತಾರೆ? ಮಗು ಏನು ಹುಟ್ಟಿನಿಂದನೇ ಜನ್ಮಜಾತವಾಗಿಯೇ ಒಂದು ಭಾಷೆಯನ್ನು, ವ್ಯಾಕರಣವನ್ನು ಕಲಿಯುವಂತಹ ಸಾಮರ್ಥ್ಯ ತೆಗೆದುಕೊಂಡು ಬಂದಿರುತ್ತೆ. ಹುಟ್ಟಿನಿಂದಲೇ ಮಗುವಿನಲ್ಲಿ ಆ ತಲೆಯಲ್ಲಿ ಆ ಒಂದು ಸಾಮರ್ಥ್ಯ ಇರುತ್ತೆ ಅಂತ ಇವರು ಹೇಳಿದ್ದಾರೆ. ಇದರ ಬಗ್ಗೆ ಕೂಡ ಫುಲ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಸೊ ಇದಿಷ್ಟು ಕಂಪ್ಲೀಟ್ ಇಂಗ್ಲೀಷ್ ಪೆಡಗಾಗಿಯಲ್ಲಿ ರಿಪೀಟ್ ಆದಂತಹ ವರ್ಡ್ಸ್ಗಳು. ನಾನು ವರ್ಡ್ಸ್ಗಳ ಮೂಲಕ ನಿಮಗೆ ಒಂದು ಇಂಗ್ಲೀಷ್ ಪೆಡಗಾಗಿ ಬಗ್ಗೆ ವಿವರಣೆಯನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಕ್ವಶನ್ಸ್ ಥ್ರೂ ಕೊಡಬೇಕು ಅಂತ ಇದೆ. ಒಂದಿಷ್ಟು ಜನ ವರ್ಡ್ಸ್ಗಳನ್ನು ಹೇಳಿ, ಇಂಪಾರ್ಟೆಂಟ್ ವರ್ಡ್ಸ್ಗಳನ್ನು ಅಂತ ಇದ್ರಿ. ಸೊ ಅದರ ಮೂಲಕನೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಒಂದು ಹೊಸ ಪ್ರಯತ್ನವನ್ನು ಮಾಡಿದೆ. ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ನನ್ನ ಒಂದು ಕೊನೆಯ ವಿಡಿಯೋ ಇದಾಗಿದೆ. ಈಗ ನೆಕ್ಸ್ಟ್ ಮಾಡಲಿಕ್ಕೆ ಆಗಲ್ಲ, ನಾನು ಕೂಡ ರಿವಿಷನ್ ಮಾಡ್ಕೊಳ್ತಾ ಇದ್ದೀನಿ. ನಾಳೆನೇ ಎಕ್ಸಾಮ್ ಇದೆ. ಸೊ ಯಾರೂ ಕೂಡ ಸ್ಟ್ರೆಸ್ ಮಾಡ್ಕೊಲಿಕ್ಕೆ ಹೋಗಬೇಡಿ. ಹೊಸ ವಿಷಯವನ್ನು ಓದುವುದನ್ನು ಬಿಟ್ಟು ಮುಂಚೆ ಏನು ಓದಿದ್ದೀರಾ ಅದನ್ನೇ ಎಲ್ಲ ರಿವಿಷನನ್ನು ಮಾಡ್ಕೊಳ್ಳಿ. ಮತ್ತು ಭಯ ಬೀಳೋದು ಬೇಡ. ಸ್ವಲ್ಪ ಬೇಗನೆ ಹೋಗಿ ನೀರಿನ ಬಾಟಲ್ಲು, ಆಮೇಲೆ ಹಾಲ್ ಟಿಕೆಟು, ಪೆನ್, ಪೆನ್ಸಿಲ್ ಏನೇನೆಲ್ಲ ತೆಗೆದುಕೊಂಡು ಹೋಗ್ಬೇಕಲ್ವಾ, ಎಲ್ಲವನ್ನು ನೈಟನೇ ನೀವು ತೆಗೆದಿಟ್ಕೊಂಡ್ಬಿಡಿ. ಮತ್ತು ಮಿಲ್ಟನ್ ಬಾಟಲನ್ನು ಯಾರೂ ಒಯ್ಲಿಕ್ಕೆ ಹೋಗಬೇಡಿ. ಟ್ರಾನ್ಸ್ಪರೆಂಟ್ ಬಾಟಲನ್ನು ಒಯ್ಯಿರಿ. ನಾನು ಹೋದ ಬಾರಿ ಮಿಲ್ಟನ್ ಓದಿದ್ದೆ, ಸೊ ನನಗೆ ಅಲೌ ಮಾಡಿರಲಿಲ್ಲ. ಹೀಗಾಗಿ
ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪರೆಂಟ್ ಬಾಟಲನ್ನು ಒಯ್ಯಿರಿ, ಸ್ಯಾನಿಟೈಸರ್ ಒಯ್ಯಿರಿ, ಆಮೇಲೆ ಮಾಸ್ಕನ್ನು ಧರಿಸಿ. ಸೊ ಏನೇನೆಲ್ಲ ಒಂದು ಅವಶ್ಯಕತೆ ಇದೆ ಅಲ್ವಾ, ಎಲ್ಲವನ್ನು ಮರೀದೆ ನೈಟ್ ನೀವು ಒಂದು ಸೈಡ್ ತೆಗೆದು ಇಟ್ಕೊಂಡ್ಬಿಡಿ. ಹೆಚ್ಚು ಸ್ಟ್ರೆಸ್ ಮಾಡ್ಕೋಬೇಡಿ. ಮತ್ತು ಎಲ್ಲರೂ ಕೂಡ ಈ ಎಕ್ಸಾಮ್ನಲ್ಲಿ ಸಕ್ಸಸ್ಸನ್ನು ಪಡಿತೀರಾ, ಕ್ವಾಲಿಫೈ ಆಗ್ತೀರಾ, ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಕೊನೆಯದಾಗಿ ಎಲ್ಲರಿಗೂ ಕೂಡ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.